ಎಲ್ಲ ಊರಾನವರು ನನ್ನ ಸೆಲೆಬ್ರಿಟಿಗಳು. ಇವತ್ತು ನಮ್ದು ಫ್ಯಾಮ್ಲಿ, ನಮ್ಮ ಜೀವನ, ನನ್ನ ಮನೆ ನಡೆದಿದ್ದ ಅಂದ್ರೆ ಆ ನಾಟಕ ಊರಾನವ್ರು. ಒಂದು ನಾಟಕದಾಗ ಹೆಂಗೆ ಇರ್ತೈತಂದ್ರೆ ಒಬ್ಬರ ಕಳ್ನಾಕ್ ಇರಂಗಿಲ್ರಿ. ಒಂದು ನಾಟಕದಾಗ ಒಂದು 4 ಮಂದಿ ಕಳ್ನಾಕ್ ಇರ್ತಾರೆ. 4 ಮಂದಿಗೂ ನಗ್ಬೇಕಂದ್ರೆ ನಾವು ಅಲ್ಲಿ ನಮ್ಮ ಸಲಾನೇ ಹಚ್ಬೇಕ್ರಿ. ಅಲ್ಲಿ 10 ಗಂಟೆಗೆ ನಾಟಕ ಸ್ಟಾರ್ಟ್ ಆಗೈತೆ ಅಂದ್ರೆ ನಮ್ಮ ಮನ್ಯಾಗ ಯಾರ್ದೋ ಒಂದು ಫೋನ್ ಬಂತಂದ್ರೆ ಅಲ್ಲಿ ಬೆಳಗ್ಗೆ ನಾ ಬಂದ್ಮೇಲೆ ಮನ್ ಮಾಡೋದ್ರ ಅವ್ರಿಗೆ. ನಾನು ಒಂದು ಟೈಮ್ನಾಗ ಮೈಕ್ನು ನನ್ನ ಕೈ ಮುಟ್ಟ ಕೊಟ್ಟಿಲ್ಲ. ಅವ್ರು ಹಗಲೊತ್ತು ವಿಷಯ ಆಗ್ತಿದ್ರು ನೋಡ್ರಿ. ಹಾರ್ಮೋನಿಯಮು, ತಬಲಾ, ಕೊಳ ಹಾಕೊಂಡು ಅವೆಲ್ಲ ಹಾಕೊಂಡ್ಬಿಡ್ತಾರೆ. ಅವ್ರು ಇಲ್ಲೇ ನಮ್ಮ ಮನೆ ಪಕ್ಕನ ಅಲ್ಲೇ ಅವ್ರು ಗುಡ್ಸ್ಲ ಹಾಕೊಂಡಿರ್ತಿದ್ರು. ಅವ್ರ ಜೋಡಿ ಎಲ್ಲ ಅಡ್ಡಾಡ್ಕೊತ ಹೋಗಮ್ರಿ. ಶಾಲಿ ಇಲ್ಲ ಏನಿಲ್ರಿ, ಶಾಲಿ ಪಾಟಿ ಚಲ ಅಲ್ರಿ. ಇಲ್ಲೇ ಸಾಲಿ ಪಾಟಿ ಸಾಲಿ ಶಾಲ್ಯಾಗ್ರಿ. ನೀವು ಇಲ್ಲಿ ನಾ ಇಲ್ಲ. ಹೌದು, ಅವ್ರು ಅಷ್ಟು ಊರು ತುಂಬ ಎಲ್ಲ ಅಡ್ಡಾಡಕತ್ರ ಅವ್ರ ಜೋಡಿ ಹೋಗಿ ಬಿಡುದ್ರಿ. ಮೀನ ಮಾರಿ ನೋಡಂಗ ಆಗೈತಿ, ಮೀನ ಮಾರಿ ನೋಡಂಗ ಆಗೈತಿ, ಏ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡುವುದೈತಿ. ಸರ್ ನಮಸ್ತೆ ರೀ. ನಮಸ್ತೆ ಸರ್, ನಾವೀಗ ಒಂದು ನಾಟಕ ನೋಡ್ಬೇಕಂದ್ರೆ ಸ್ಟೇಜ್ ಮೇಲೆ ರೀ, ಸ್ಟೇಜ್ ಮೇಲೆ ಒಂದು ನಾಟಕ ನೋಡ್ತಿರ್ತೀವಿ ನಾವು. ಆದ್ರೆ ಆ ಪಾತ್ರಕ್ಕೆ ಜೀವ ತುಂಬಾರ ನೀವು ರೀ, ಮ್ಯೂಸಿಕ್ ಕೊಟ್ರಿ. ನಾವು ನೋಡೋದು ಸ್ಟೇಜ್ ಮೇಲಿಂದ ಅಷ್ಟೇ ರೀ. ಆ ಸ್ಟೇಜ್ ಮ್ಯಾಗ ಇದ್ದವ್ರದ್ದು ಪಾತ್ರಕ್ಕೆ ಒಂದು ಅಳು ಸನ್ನಿವೇಶ ಅಥವಾ ನಗು ಸನ್ನಿವೇಶ ಬಂದಾಗ್ರಿ ಅದ್ರ ತಕ್ಕಂಗ ಮ್ಯೂಸಿಕ್ ಕೊಡ್ತೀವಿ ಸರ್. ನೀವು ಈಗ 24 ವರ್ಷ ಆಯ್ತಂದ ಸರ್ ನೀವು ಇದನ್ನ ಸ್ಟಾರ್ಟ್ 24 ರೀ. ಈ ಭಾಗದೊಳಗೆ ನೀವು ಭಾಳ ಫೇಮಸ್ ಸರ್. ಆಮೇಲೆ ನಿಮ್ಮನ್ನ ಮ್ಯೂಸಿಕ್ ಕಿಂಗ್ ಅಂತಾನೂ ಕರೀತಾರ್ರಿ. ಈ 24 ವರ್ಷದೊಳಗ ನಿಮ್ದೇ ಆದಂತ ಒಂದು ಟೋನ್ ಮಾಡ್ಕೊಂಡ್ರಿ. ಆಮೇಲೆ ಫಿಲ್ಮ್ದ ಮ್ಯೂಸಿಕ್ ಮೊದಲೇ ಬಾರಿ ನೀವ ತಂದವ್ರಂತ್ರಿ ಈ ಇದ್ರೊಳಗ್ರಿ. ಅಂದ್ರೆ ಮೇಡಮ್, ನಾಟಕ ಫಿಲ್ಮ್ ಅಂದ್ರೆ ಅವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಎಲ್ಲ ಅವಾಗ ನಾವು ಸಿನಿಮಾದಾಗ ಅಷ್ಟೇ ಕೇಳ್ತಿದ್ವಿ ರೀ. ಅವಾಗ ನಮ್ಮ ನಾಟಕ ಫೀಲ್ಡ್ನೊಳಗೆ ಪ್ರಥಮರಿಗೆ ಇಂಥವೊಂದು ಮಾಡಿದ್ರೆ ಏನಾದ್ರು ಒಂದು ಹೊಸತನ ಬರ್ತೈತೆ ಅಂತ ಸ್ವಲ್ಪ ತಲೆ ಕೆಡಿಸ್ಕೊಂಡು ಅವಾಗ ನಮ್ಗೆ ಎಷ್ಟು 2010 ಒಳಗೆ 2010ನೇ ಇಸ್ವಿ ಒಳಗೆ ಅವಾಗ ಅದ್ರದ್ದೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ. ಇಲ್ಲೇ ನಮ್ಮ ಊರ ಪಕ್ಕ ಆಸಂಗಿ ಅಂತ ಊರು ಐತ್ರಿ. ಆ ಊರೊಳಗೆ ಆ ಡ್ರಾಮಾ ಐತ್ರಿ. ಅಲ್ಲಿ ಅಂದ್ರೆ ಸಾವಿರಹಳ್ಳಿಯ ಸರ್ದಾರ ನಾಟಕ ಇರೋದು. ಆ ನಾಟಕದೊಳಗೆ ಒಂದು ಕೂಸಳು ಸನ್ನಿವೇಶ ಐತ್ರಿ. ಅದು ಆ ಕೂಸಳು ಸನ್ನಿವೇಶ ನಮ್ಗೆ ಮಾಡಂದ್ರೆ ನಾವು ಯಾವ್ದ್ರಾಗ ಮಾಡೋಕ್ಕಾಗಲ್ಲ. ಅವಾಗ ಇಷ್ಟು ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ ಇದ್ದಿದ್ದಿಲ್ಲ ರೀ. ಅವಾಗ ಕೂಸಳು ಸನ್ನಿವೇಶ ಅಲ್ಲೇ ಅಳು ಸೌಂಡ್ ಬೇಕಾಗಿತ್ತು ರೀ. ಅವ್ರಿಗೆ ಸೌಂಡ್ ಬೇಕಾಗಿತ್ತು. ಅಲ್ಲಿ ನಾವು ಅದನ್ನು ಮಾಡಲಿಲ್ಲ. ಬೆಳಗ್ಗೆದವರು ನಾಟಕ ಆರ್ಗನೈಸರ್ ಅದನ್ನು ಸನ್ನಿವೇಶ ಕೂಸಳು ಸೀನ್ ಅದನ್ನು ಸೌಂಡ್ ನೀವು ಮಾಡಲಿಲ್ಲ ಅಂತ ಒಂದು ಸ್ವಲ್ಪ ಕಿರಿಕ್ ಮಾಡಿದ್ರು. ಅವ್ರು ಕಿರಿಕ್ ಮಾಡಿದ ಮರುದಿವ್ಸನ ಹೋಗಿ ಜಮಖಂಡಿಗೆ ಒಂದು ಅವಾಗ 1100 ರೂಪಾಯಿಗೆ ಒಂದು ಸಟ್ರಿ. ಅದು ಯಾವುದೋ ಮೊಬೈಲ್ ರೀ, K9 ಕಾರ್ಬನ್ K9 ಮೊಬೈಲ್ ಸಟ್ರಿ. ಆ ಸಟ್ ತೊಗೊಂಡೋಗಿ ಒಂದು ಕಂಪ್ಯೂಟರ್ ಅಂಗಡಿ ಒಳಗೆ ನಮ್ಮ ಆತ್ಮೀಯ ಸ್ನೇಹಿತರು ಪುಕಾಳೆ ಸಂತೋಷ್ ಹತ್ರಿ ಅವ್ರ ಅಂಗಡಿ ಒಳಗೆ ಕಂಪ್ಯೂಟರ್ ಒಳಗೆ ಆ ಕೂಸಳು ಸೌಂಡ್ ಅದನ್ನು ತೆಗೆಸ್ಕೊಂಡು ಆ ಸೌಂಡ್ ಅದ್ರಾಗ ಹಾಕೊಂಡು ಅದು MP3 ಕಟ್ ಮಾಡ್ಕೊಂಡು ಅದ್ರೊಳಗೆ ತಂದು ಅದನ್ನು ಆ ನಾಟಕ ಅಳವಡಿಸ್ಕೊಂಡು ಮೇಡಮ್. ಅದೊಂದು ಸಕ್ಸಸ್ ಆಯ್ತು ರೀ. ಸಕ್ಸಸ್ ಆಮೇಲೆ ಉಪೇಂದ್ರ ಅವರ ಫಿಲ್ಮ್ದು ಕೆಲವೊಂದು ಬ್ಯಾಕ್ಗ್ರೌಂಡ್ಸ್ ಮ್ಯೂಸಿಕ್ಸ್ ಎಲ್ಲ ಅವಾಗ ಸೂಪರ್ ಹಿಟ್. ನಮ್ಮ ಸಾಧು ಕೋಕಿಲ ಅವ್ರ ಸಂಗೀತ ನಿರ್ದೇಶನದೊಳಗೆ ಎಲ್ಲ ಸೂಪರ್ ಸ್ಟಾರ್ ಫಿಲ್ಮ್ನವತ್ತು ಉಪೇಂದ್ರ, ಗುರುಕಿರಣ್ ಸರ್ ಅವರೆಲ್ಲ ಮ್ಯೂಸಿಕ್ಸ್ಗಳು ಅವೆಲ್ಲ ಕಟ್ ಮಾಡಿಸ್ಕೊಂಡು ಅವೆಲ್ಲ ಅವಾಗಲೇ ಅದು ಕೀಪ್ಯಾಡ್ ಸೆಟ್ನೊಳಗೆ ಅದಕ್ಕೊಂದು ಔಟ್ಪುಟ್ ಕಲೆಕ್ಷನ್ ಕೊಟ್ಟು ನಮ್ದ್ರೊಳಗೆ ಅದನ್ನು ಒಂದು ಸಾರಿ ಯೂಸ್ ಮಾಡಿ ನೋಡ್ಬೇಕು. ಸಕ್ಸಸ್ ಆದ್ರೆ ಮುಂದುವರ್ಸೋಣ ಅಂತೇಳಿ ಅದನ್ನು ಒಂದು ಸಾರಿ ಪ್ಲೇ ಮಾಡಿ ನೋಡಿದೆ. ಆ ಪ್ಲೇ ಆಯ್ತು. ಅವಾಗ ಪ್ಲೇ ಆಗಿ ಅದು ಸಕ್ಸಸ್ ಆಯಿತು. ಇವತ್ತಿಗೂ ಅದನ್ನು ಎಲ್ಲರೂ ಅದನ್ನೇ ಕಾಪಿ ಮಾಡ್ತಾರೆ. ಅದೇನು ಸಕ್ಸಸ್ ಆಯ್ತು. ಆಮೇಲೆ ಆಂಡ್ರಾಯ್ಡ್ ಮೊಬೈಲ್ ಸೆಟ್ ಬಂದಮೇಲೆ ಇನ್ನು ಮುಂದೆ ಇದೆಲ್ಲನೂ ಸಕ್ಸಸ್ ಆಗ್ಬೋದು ಅಂತೇಳಿ ನಾನೊಂದು ತಲೆ ಓಡಿಸಿ ಏನು ಮಾಡಿಬಿಟ್ರೆ ಫಿಲ್ಮಿ ಒಳಗಿಂದ ತೆಲುಗು ಆಯಿತು, ಹಿಂದಿ, ತಮಿಳು, ಕನ್ನಡ ಎಲ್ಲ ಮ್ಯೂಸಿಷಿಯನ್ಸ್ ಎಲ್ಲರೂ ಒಳ್ಳೊಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ರು. ಅವೆಲ್ಲ ನಮ್ಗೆ ಎಷ್ಟು ಬೇಕೋ ಆ ಸನ್ನಿವೇಶಕ್ಕೆ ಎಷ್ಟು ತಕ್ಕಂತೆ ಅದಕ್ಕೆ ಏನು ಬೇಕೋ ಅದನ್ನು ಕಟ್ ಮಾಡ್ಕೊಂಡು ಅದನ್ನು ಬಳಸ್ಕೊತ ಬಂದು ಅದರಿಂದ ನಾ ಪಾಪ್ಯುಲರ್ ಆದ್ನಿ.
ಬಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಈ ವಾದ್ಯಗಳ ಜೊತೆ ನಿಮ್ದು 24 ವರ್ಷದ ಜರ್ನಿ ಐತಿ ಸರ್. ಇದನ್ನ ಹಂಗ ಮುಂದುವರ್ಸ್ಕೊಂಡು ಹೋಗೋಣ ರೀ. ಮೊದಲನೇದಾಗಿ ನಿಮ್ ಪರಿಚಯ ಮಾಡಿಕೊಡೋದಾದ್ರಿ. ನಾವು ಈಗ ನನ್ನ ಪರಿಚಯ ಅಂದ್ರೆ ನಮ್ದು ಮೂಲತಃ ನಮ್ದು ಬಸಪ್ಪ ಕಾಡಪ್ಪ ಜಿರ್ಗಾಳ ಅಂತಾರೆ ನಮ್ಮ ಊರೊಳಗೆ. ನಮ್ಮ ಊರೊಳಗೆ ಬಿಟ್ರೆ ಜಿರ್ಗಾಳ ಅಂತಂದ್ರೆ ನಮ್ಮ ಊರಿಂದ ಇಲ್ಲಿಂದ ಒಂದು 3 ಕಿಲೋಮೀಟರ್ ಹೋದ್ರೆ ಇಲ್ಲೇ ಬಂಡಿಗನಿ ಬನಟ್ಟಿಗೆ ಹೋದ್ರೆ LRT ಬಸ್ಸುನೇ. ಅಂದ್ರೆ ಇನ್ನೊಂದು ಅದ್ರ ಉದ್ದೇಶ ಏನೈತಿ ಮೇಡಮ್ ಅಂದ್ರೆ ಜಿರ್ಗಾಳ ಅಂದ್ರೆ ನಮ್ಮ ಸಮಾಜಕ್ಕೆ ನಮಗೆ ಅಷ್ಟೇ ಸೀಮಿತ ಇರ್ತೈತ್ರಿ. ಅಂದ್ರೆ ನನ್ನೊಂದು ಉದ್ದೇಶ ಏನ ನಮ್ಮ ಊರ ಹೆಸರು ಇವತ್ತಿಗೂ ನಮ್ಮ ಕೊಣ್ಣೂರು ಸ್ಕೂಲ್ ಆಗಿರ್ಬೋದು, ನಮ್ಮೆಲ್ಲ ಇಲ್ಲಿ ನಮ್ಮ ಮಠಗಳು ಅದಾವ್ರಿ. ನರಸಿಂಹೇಶ್ವರ ಆಧ್ಯಾತ್ಮಿಕ ಆಶ್ರಮ ಐತ್ರಿ, ಕಾಡ್ ಸಿದ್ದೇಶ್ವರ ಆಶ್ರಮ ಮಠ ಐತ್ರಿ. ಆಮೇಲೆ ನಮ್ಮ ಇನ್ನೂ ಸಾಕಷ್ಟು ಮಠಗಳು ಅದಾವ್ರಿ. ಅವು ಅದೆಲ್ಲ ನಿರುಪಾದೇಶ್ವರ ಮಠ ರೀ. ಇವೆಲ್ಲ ಏನೈತಿ ನಮ್ಮ ಅಲ್ಲಿಗೆ ಆ ಊರಿಗೆ ಅಷ್ಟೇ ಸೀಮಿತ ಆಗಿರ್ಬಾರ್ದು. ನಮ್ಮ ಊರ ಹೆಸರು ಎಲ್ಲ ಕಡೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಹಿಡ್ಕೊಂಡು ಇವತ್ತಿಗೂ ನಾ ಎಲ್ಲೂ ನನ್ನ ಅಡ್ರೆಸ್ ಎಲ್ಲೂ ನಾನು ಮೆನ್ಷನ್ ಮಾಡಿಲ್ಲ ಮೇಡಮ್. ಈಗ ಸಾಕಷ್ಟು ಬೆಳೆದ್ಬಿಟ್ಟ ಸರ್ ನಿಮ್ಮ ಊರ ಹೆಸರು. ಎಲ್ಲ ದೇವ್ರ ಆಶೀರ್ವಾದ ರೀ, ನಿಮ್ಮಂಥವ್ರೆಲ್ಲ ಹಿರಿಯರ ಆಶೀರ್ವಾದ. ಅಲ್ಲಿಂದ ಎಲ್ಲ ನಮ್ಮ ಈ ಸಂಗೀತ ಸರಸ್ವತಿ ನಮ್ಮ ಪುಟ್ಟಯ್ಯಜ್ಜನ ಆಶೀರ್ವಾದದಿಂದ ನಾ ಎಲ್ಲ ಕಡೆ ಬೆಳೆದೇನೆ ಅನ್ನೋದಕ್ಕಿಂತ ಬೆಳೆಸಿದಾರೆ. ಅದರ ಒಟ್ಟಿಗೆ ಏನೈತಿ ನಮ್ಮೂರ ಹೆಸರು ನಾ ತಂದಿದ್ದ ನನಗೆ ಹೆಮ್ಮೆ ಐತ್ರಿ. ಇವತ್ತಿಗೂ ನಮ್ಮ ಊರಲ್ಲಿ ಯಾವುದೋ ಕಾರ್ಯಕ್ರಮ ಆದರೂ ನನಗೊಂದು ಗೌರವ ಕೊಡ್ತಾರೆ. ಎಲ್ಲ ಒಂದು ಕರೆದೊಂದು ಸನ್ಮಾನ ಮಾಡ್ತಾರೆ. ಒಂದು ಶಾಲು ಒಂದು ಹೂವಿನ ಹಾರ ಹಾಕಿ ನಮ್ಮೂರಿನ ಅಪ್ರತಿಮ ಕಲಾವಿದ ಸಾಕಷ್ಟು ಬಿರುದುಗಳನ್ನು ಕೊಟ್ಟಾರ ನಮ್ಮೂರಾಗ. ಎಲ್ಲ ನಮ್ಮ ಜೂನಿಯರ್ ಹಂಸಲೇಖನೂ ಹೊಂದಿದ್ದಾರೆ. ಸರ್ ನಿಮ್ಮನ್ನ ಕೀಬೋರ್ಡ್ ಕಿಂಗ್ ಅಂತಾನೂ ಕರೀತಾರ್ರಿ. ಅದಕ್ಕೊಂದು ಉದ್ದೇಶ ಏನಂದ್ರೆ ಅದನ್ನ ನಾ ಹೇಳ್ಕೊಳ್ಳೋಂಥ ಏನು ಪರಿಸ್ಥಿತಿ ಇಲ್ರಿ ಮೇಡಮ್. ಕೀಬೋರ್ಡ್ ಕಿಂಗ್ ಅನ್ನೋದಕ್ಕಿಂತನೂ ಕೀಬೋರ್ಡ್ನಲ್ಲಿ ನಾ ಇನ್ನೊಬ್ರು ನಾ ಮೊದಲ ಬೇಸಿಕಲಿ ನಾ ತಬಲಾ ಮಾಸ್ತರ್. ತಬಲಾ ಕಲ್ತಾವ್ರಿ. ತಬಲಾ ನುಡ್ಸ್ಕೊಂತ ನಾ ರಾಜು ತಾಳಿಕೋಟಿ ಅವ್ರ ನನ್ನ ಅಲ್ಲಿ ಅವ್ರ ಗರಡಿ ಒಳಗೆ ಬೆಳೆದು ಅವರೆಲ್ಲ ನನಗೆ ನಾ ಯಾವ ವಿದ್ಯೆ ಕಲಿತೀನಿ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಾರೆ. ಪ್ರೋತ್ಸಾಹ ಕೊಟ್ಟವ್ರು ಎಲ್ಲನೂ ವಿದ್ಯೆ ಕಲಿಸಿದ್ದಾರೆ. ಎಲ್ಲ ವಿದ್ಯೆ ಕಲಿಸಿದ್ರು. ಅವಾಗ ನನಗೆ ಕೀಬೋರ್ಡ್ ಸ್ವಲ್ಪ ಜಾಸ್ತಿ ಆಸಕ್ತಿ ಇತ್ತು. ಅಂದ್ರೆ ಅದರ ಇನ್ಸ್ಟ್ರೂಮೆಂಟ್ ಅಥವಾ ಈ ಹಾಡಿಗೆ ಇದೇ ಟೂನ್ ಬರಬೇಕು ಅಂತ ಅದೊಂದು ನನ್ನ ಮೈಂಡ್ನಾಗಿತ್ತು. ಹಂಗಾಗಿ ಇವತ್ತಿಗೂ ನಾನು ಡ್ರಾಮಾದೊಳಗಾಯ್ತು, ಇವತ್ತಿಗೂ ನಾ BGM ಮಾಡಿದ್ದು, ನಾ ಹಾಡು ಮಾಡಿದ್ದು ನಾನು ಯಾರ್ದು ಕಾಪಿ ಮಾಡಂಗಿಲ್ಲ ರೀ. ಅಲ್ಲೇ ಆಲ್ಮೋಸ್ಟ್ ನಾ ಫಿಲ್ಮಿ ಹಾಡಿದ್ರೂ ಅದ್ರನ್ನ ಕಾಪಿ ಮಾಡಂಗಿಲ್ಲ ರೀ. ನನ್ನದೇ ಯಾವ್ದು ನನ್ನ ಸ್ಟೈಲ್ನಾಗ ನಾ ಬಾರ್ಸಂಗ. ಇವತ್ತು ನಾ ಒರಿಜಿನಲ್ ಬಾರ್ಸಮಲ್ರಿ. ನಾ ಒರಿಜಿನಲ್ ಬಾರ್ಸಂಗಿಲ್ಲ ರೀ. ಆ ಬೇಸಿಕ್ ಏನಿರ್ತದೆ, ಆ ರಾಗದ ಬೇಸಿಕ್ ಏನಿರ್ತೈತಿಲ್ಲ ಅದ್ರ ಮೇಲೆ ನಾ ಪ್ಲೇ ಮಾಡ್ತೀನಿ. ನಿಮ್ದೇ ಆದಂತ ಒಂದು ಟೋನ್ ತಗೋತೀವಿ. ನಂದೇ ಆದ ಟೋನ್ ಅದು ಅಂದ್ರೆ ಹಾದಿ ಅದೇ ಇರ್ತೈತಿ, ರಾಗ ಅದೇ ಇರ್ತೈತಿ. ಆದ್ರೆ ಅವ್ರು ಬಾರ್ಸಂಗ ನಾ ಬಾರ್ಸಂಗಿಲ್ಲ. ನಂದೇ ಆದಂತ ಒಂದು ಸ್ಟೈಲ್ನ ನಾ ಬಾರ್ಸ್ತೀನಿ. ಅದು ಕ್ಲಿಕ್ ಆಗೇ ಆಗತೈತಿ. ಆ ಕ್ಲಿಕ್ ಆಗುವಂಗನ ನಾ ಮಾಡಿರ್ತೇನೆ ರೀ. ಅದು ಇವತ್ತಿಗೂ ಸಾಕಷ್ಟು ಹಾಡುಗಳು ಅದಾವ. ಸರ್ ನಿಮ್ಮ ಧ್ವನಿ ಒಳಗ ಭಕ್ತಿ ಗೀತೆಗಳು ಭಾಳ ಚಂದ ಬರ್ತಾವ್ರಿ. ನಂಗೆ ಆಲ್ಮೋಸ್ಟ್ ಇವತ್ತಿಗೂ ನಂದು ಯೂಟ್ಯೂಬ್ ಚಾನಲ್ ಐತಿ ಮೇಡಮ್. ಯೂಟ್ಯೂಬ್ ಚಾನಲ್ದಾಗ ಆದ್ರೂ ನಾ ಯಾವುದೇ ವಿಡಿಯೋಗಳನ್ನ ಯಾವ ಅಪ್ಲೋಡ್ ಮಾಡಂಗಿಲ್ಲ. ಅಶ್ಲೀಲ ಹಾಡುಗಳು ಯಾವೂ ಇಲ್ಲ. ನನಗೆ ಹೆಚ್ಚು ಒತ್ತು ಕೊಟ್ಟಂಥ ಹಾಡುಗಳಂದ್ರೆ ನನ್ನ ಭಕ್ತಿ ಗೀತೆ. ಅದು ಆಲ್ಮೋಸ್ಟ್ ನಮ್ಮ ರಾಘವೇಂದ್ರ ರಾವ್, ಪುಟ್ಟರಾಜ್ ಗವಾಯಿಗಳಾಯ್ತು, ಆಮೇಲೆ ಪಂಚಾಕ್ಷರಿ ಗವಾಯಿಗಳಾಯ್ತು, ಯಾವೇ ಭಾವಗೀತೆ, ಭಕ್ತಿಗೀತೆ ಇವಕ್ಕೆ ನಂಗೆ ಜಾಸ್ತಿ ವ್ಯೂಸ್ ಬಂದಿದ್ದಾವೆ. ನಂದು ಆಲ್ಮೋಸ್ಟ್ ಆಗಿ ಜಾಸ್ತಿ ವ್ಯೂಸ್ ಕಂಡಂಥ ಹಾಡು ಕಲಬುರಗಿ ಶರಣ ಬಸವೇಶ್ವರ ಹಾಡು. ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ. ಪರಮೇಶ್ವರ ಜಗದೀಶ್ವರ, ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ.
ಕಲಬುರಗಿ ಶ್ರೀ ಶರಣ ಬಸವೇಶ್ವರ. ಸರ್ ಇವು ನಮ್ದು ಆಲ್ಮೋಸ್ಟ್ ನಾಟಕಗಳದೆಲ್ಲ ನಡೆಯುವೆಲ್ಲ ರಾತ್ರಿ ಟೈಮ್ದಾಗ ರೀ. ಹಾಂ ಮೇಡಮ್, ಒಂದು 10 ಗಂಟೆಯಿಂದ 6 ಗಂಟೆ ಪ್ರೋಗ್ರಾಮ್ ಸರ್. 10ರಿಂದ 11 ಗಂಟೆಗೆ ಸ್ಟಾರ್ಟ್ ರೀ. 11 ಗಂಟೆ ನಾವು ಹೋಗಿ ಅಲ್ಲಿ ನಾವು ರೆಡಿ ಮಾಡ್ಕೋಬೇಕಾದ್ರೆ 9 ಗಂಟೆಗೆ ನಾವು ರೆಡಿ ಮಾಡ್ಕೋಬೇಕು. ಅಂದ್ರೆ ಅವ್ರಿಗೂ ಪಾಪ ವರ್ಷಕ್ಕೊಮ್ಮೆ ನಾಟಕ ಮಾಡಿರ್ತಾರಲ್ಲ, ಅವ್ರಿಗೂ ಯಾಕೆ ಸಿಕ್ಕಾಪಟ್ಟೆ ಅಮೌಂಟ್ ಹಾಕಿರ್ತಾರೆ. ಆಮೇಲೆ ಜಲ್ದಿ ಅವರು ನಾಟಕ ಸ್ಟಾರ್ಟ್ ಮಾಡ್ರೆ ಅಂದ್ರೆ ಒಂದು ಕತೆ ಮುಗಿಯಂಗಿಲ್ಲ ರೀ. ಒಂದು 23ರಿಂದ 24 ಪ್ರವೇಶ ನಾಟಕ ಇರ್ತೈತಿ ರೀ. ಅದು ಆ ಪ್ರವೇಶ ಎಲ್ಲ ಅಷ್ಟು ಈ ಕಾಮಿಡಿ ಬಂದಾಗ ಅವರು ಟೈಮ್ ಸ್ಪೆಂಡ್ ಮಾಡ್ಕೋತ ಕೂತ್ರ ಅಂದ್ರೆ ಅಲ್ಲಿ ನಾಟಕ ಮುಗಿಯಂಗಿಲ್ಲ. ಅದ್ರ ಸಲುವಾಗಿ ಅವ್ರು ಜಲ್ದಿ ಸ್ಟಾರ್ಟ್ ಮಾಡೋದು. ಎಷ್ಟೇ ಆದರೂ 11 ಗಂಟೆ ಮೇಲ್ಪಟ್ಟು. ಈಗ ನಿಮ್ಮ ಈ ಟೀಮ್ ಒಳಗ್ರಿ ಎಷ್ಟು ಜನ ಕಲಾವಿದರದಾರಿ? ನಮ್ಮ ಟೀಮ್ ಒಳಗೆ ನಮ್ಮ ಮ್ಯೂಸಿಷಿಯನ್ಸ್ ಒಳಗೆ ನಾವು 5 ಜನ ರೀ. ಟೋಟಲಿ ನಮ್ಮ ಟೀಮ್ ಮ್ಯೂಸಿಷಿಯನ್ ಟೀಮ್ ನಾವು 5 ಜನ ರೀ. ಆಮೇಲೆ ಸ್ತ್ರೀ ಪಾತ್ರದವ್ರು ಅವರು ಒಂದು ಊರಾಗ ಒಂದು 3 ಜನ ಇರ್ತಾರೆ. ಎಲ್ಲ ಒಬ್ಬರು ಸ್ಪೆಷಲ್ ಒಬ್ಬರು ಡಾನ್ಸರ್ ಹೇಳಿದ್ರೆ ಅವರೊಬ್ರು ಇರ್ತಾರೆ. 4 ಜನ ಅವ್ರು 4 ಜನ ಸ್ತ್ರೀ ಪಾತ್ರದವ್ರು. ಒಳ್ಳೆ ಇವ್ರು ಯಾರ ಡ್ರಾಮಾ ಅವ್ರು ಸೀನ್ಸ್ನವ್ರು, ಡ್ರಾಮಾ ಸೀನ್ಸ್ನವ್ರು ಅವರು. ಯಾಕಂದ್ರೆ ಅವ್ರ ಪರಿಸ್ಥಿತಿ ಯಾರಿಗೂ ಹೇಳ್ಬಾರ್ದು. ಯಾಕಂದ್ರೆ ಎಲ್ಲಾರ್ಕಿಂತ ಮೊದಲು ಹೋಗೋರು ಆ ಊರಿಗೆ ಅವರೇ ರೀ. ಎಲ್ಲಾರ್ಕಿಂತ ಲಾಸ್ಟ್ ಬರೋರು ಅವರೇ. ಅವರು ಮಧ್ಯಾಹ್ನ 2 ಗಂಟೆಗೆ ಆ ಊರಿಗೆ ಹೋಗ್ಬೇಕ್ರಿ ಅವ್ರು. ಯಾಕೆ ಸರ್ ಅಷ್ಟು ಬೇಗ? ಅಂದ್ರೆ ಸ್ಟೇಜ್ ಎಲ್ಲ ಡೆಕೋರೇಷನ್ಸ್ ಮಾಡ್ಬೇಕ್ರಿ ಅವರು. ಅದ್ರ ಸ್ಟೇಜ್ ಹಾಕೋಬೇಕ್ರಿ, ಆಮೇಲೆ ಲೈಟಿಂಗ್ ಮಾಡ್ಕೋಬೇಕು, ಸೌಂಡ್ಸ್ ಹಚ್ಕೋಬೇಕು, ಎಲ್ಲ ಪರ್ದೆಗಳೆಲ್ಲ ಹಾಕೋಬೇಕ್ರಿ ಅವ್ರು. ಅವರು 7 ಜನ ಲೇಬರ್ ಇರ್ತಾರೆ. 7 ಜನ ಲೇಬರ್ ರೀ? ಹಾಂ, 7 ಜನ ಲೇಬರ್, ಒಬ್ರು ಮಾಲಕ್ರಿ. ದೊಡ್ಡದೊಂದು ಅವ್ರದ್ದು ಒಂದು ಗಾಡಿ ಇರ್ತೈತ್ರಿ. ಒಂದು ಐಸರ್ ಕೆಂಟ್ರಾ ದೊಡ್ಡ ಗಾಡಿ ಇರ್ತೈತ್ರಿ. 14-15 ಫೂಟಿನ ಗಾಡಿ ರೀ. ಅವೆಲ್ಲ ತೊಗೊಂಡು ಹೋಗ್ಬೇಕ್ರಿ ಅವ್ರು ಹೋಗಿ ಪಾಪ ಊರಾಗ ಈಗ ನಾವೇ ನಾಟಕ ಕಾಂಟ್ಯಾಕ್ಟ್ ನಾವೇ ಹಿಡ್ದಿರ್ತೀನಿ. ನಾನೇ ಹಿಡ್ದಿರ್ತೀನಿ. ಟೋಟಲಿ ಗುತ್ತಿಗೆ ಅಂತಾರೆ ನಮ್ಮ ಕಡೆ, ಗುತ್ತಿಗೆ ಅಂತಾರೆ. ಹಂಗೆ ಹಿಡ್ದಿರ್ತೀವಿ. ಅವ್ರು ಪಾಪ ಈ ಟೈಮ್ ಹೋಗ್ರಪ್ಪ ಅಂದ್ರೆ ಬಂದಿವ್ರಿ ಅಂತ ಹೇಳ್ತಾರೆ. ಅಲ್ಲಿ ಹೋದ್ಮೇಲೆ ಪಾಪ ಅವ್ರಿಗೆ ಒಂದೊಂದು ಊರಾಗ ಚಹಾ ಕೊಟ್ರು ಇಲ್ಲಾಂದ್ರೆ ನೀರನ್ನೂ ಸಿಗಂಗಿಲ್ಲ ರೀ. ನಮಗೂ ಸಿಕ್ಕಿಲ್ಲ ರೀ. ನಮಗೂ ಒಂದೊಂದು ಊರಾಗ ಚಹಾ ಬಿಸ್ಕಿಟ್ ತಿಂದು ಬಾತನ ನಾಟಕ ಮುಗಿಸಿ ಬೆಳಗ್ಗೆ ಪೇಮೆಂಟ್ ಅವ್ರು ಎಷ್ಟೊತ್ತು ಕೊಡ್ತಾರೋ ಅಷ್ಟೊತ್ತು ಇಸ್ಕೊಂಡು ಬಂದಿವ್ರಿ ನಾವು. ಈಗೇನು ಅಂಥ ಪರಿಸ್ಥಿತಿ ಈಗಿಲ್ಲ ರೀ. ಬಟ್ ಈಗ ಒಂದು 5-6 ವರ್ಷದಿಂದ ಹಂಗಿತ್ತು ರೀ ಅವರೆಲ್ಲ. ಪಾಪ ಅವರೆಲ್ಲ ರೆಡಿ ಮಾಡಿ ರಾತ್ರಿ ನೋಡೋರಿಗೆಲ್ಲ ಚಂದ ಕಾಣ್ಬೇಕು. ಸ್ಟೇಜ್ ಲೈಟಿಂಗ್ಸು ಎಲ್ಲ ಚಂದ ಕಾಣ್ದಾಗ ಅದು ಸ್ವಲ್ಪ ಸೌಂಡ್ ಗೀಂಡ್ ಎಲ್ಲ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದಕ್ಕೂ ಬೆಳಗ್ಗೆ ಅದು ಮತ್ತೆ ಪೇಮೆಂಟಿಗೂ ಅದಕ್ಕೂ ಕಿರಿಕಿರಿ. ಈಗ ಫೀಮೇಲ್ ಆರ್ಟಿಸ್ಟ್ನೆಲ್ಲ ನೀವೇ ಕರ್ಕೊಂಡು ಹೋಗೋದು? ಫೀಮೇಲ್ ಎಲ್ಲ ನಮಗೆ ನೀವೇ ರೀ? ಹಾಂ, ಎಲ್ಲ ಟೋಟಲಿ ನಮಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತಾರೆ. ಅಂದ್ರೆ ಒಂದು ಪ್ಯಾಕೇಜ್ ಮಾತಾಡ್ಬಿಟ್ಟಿರ್ತಾರೆ. ಒಂದು 60-55-60 ಸಾವಿರ ಹಿಂಗೆ ಪ್ಯಾಕೇಜ್ ಮಾತಾಡಿರ್ತಾರೆ. ಎಲ್ಲ ನಿಮಗೆ ಸಂಬಂಧ. ಟೋಟಲಿ ನಮಗೆ ಅವ್ರಿಗೇನು ಅವರು ಗಂಡು ಮಕ್ಳು ಅಷ್ಟೇ ಪಾತ್ರ ಮಾಡೋರು. ಅವ್ರು ಉಳ್ದದ್ದೆಲ್ಲ ನಮ್ಮ ತಲೆ ಮೇಲೆ ಹಾಕಿಬಿಟ್ಟಿರ್ತಾರೆ. ಹಾಗೆ ನಾ ಯಾಕೆ ಕೇಳಿದೆ ಅಂದ್ರೆ ರೀ, ಈಗ ರಾತ್ರಿ ಪ್ರೋಗ್ರಾಮ್ ಆಗಿರೋದ್ರಿಂದ ರೀ, ಈಗ ಫೀಮೇಲ್ ಆರ್ಟಿಸ್ಟ್ ಕರ್ಕೊಂಡು ಹೋಗೋದು ಎಷ್ಟು ಜವಾಬ್ದಾರಿ ಐತಿ ಅಂತ? ಜವಾಬ್ದಾರಿ ನಮಗೆ ಇರ್ತೈತ್ರಿ ಮೇಡಮ್. ಸ್ತ್ರೀ ಪಾತ್ರದವ್ರು ಅವ್ರು ಬಂದ್ರೆ ಅವ್ರು ನಮ್ಮ ಗಾಡಿಯಾಗ ಕರ್ಕೊಂಡು ಹೋಗ್ಬೇಕು. ಈಗೆಲ್ಲ ವ್ಯವಸ್ಥೆ ಐತ್ರಿ. ಈಗ ಅವರೆಲ್ಲ ವೆಹಿಕಲ್ಸ್ದವ್ರಿ, ವೆಹಿಕಲ್ಸ್ ತೊಗೊಂಬರ್ತಾರೆ. ಇಂಥ ಊರು, ಈ ಊರಿಗೆ ನಾಟಕ ಆಯ್ತು ಅಂತ ಹೇಳ್ತೀವಿ ನಾವು. ಅವ್ರಿಗೆ ಡೈರೆಕ್ಟ್ ಬಂದುಬಿಡ್ತಾರೆ. ಅವ್ರು ಬಂದರು ಅವ್ರಿಗೆ ಅವ್ರದ್ದು ಊಟದ ವ್ಯವಸ್ಥೆ ಮಾಡ್ಬೇಕ್ರಿ. ಊಟದ ವ್ಯವಸ್ಥೆ ಮಾಡ್ಬೇಕು. ಅಲ್ಲಿ ಏನಾರೇ ನಾಟಕ ನಡೆದ ಟೈಮ್ನಾಗ ಅವ್ರಿಗೆ ಏನಾರೇ ಅಸ್ತವ್ಯಸ್ತ ಆದರೂ ಅದಕ್ಕೆಲ್ಲ ಜವಾಬ್ದಾರಿ ನಾವೇ ಇರ್ತೀವಿ ರೀ. ಅವ್ರು ಹೆಣ್ಮಕ್ಳನ್ನೆಲ್ಲ ಸೇಫ್ಟಿ ಆಗ್ತಂದು ಮತ್ತು ಅವ್ರು ನಾಟಕ ಮುಗಿಸಿ ಅವ್ರನ್ನ ನಾವೆಲ್ಲಿ ಇಳಿತೀವಿ ಅಲ್ಲಿ ಅವ್ರನ್ನ ಬಿಟ್ಟ ನಾವು ಈ ಕಡೆ ನಮ್ಮ ಮನೆಗೆ ಬರ್ಬೇಕು. ಅಲ್ಲಿ ಮಟ್ಟ ಅವ್ರಿಗೆ ಪಾಪ ಯಾಕಂದ್ರೆ ನಮ್ಮ ಜವಾಬ್ದಾರಿ ಮೇಲೆ ಅವ್ರು ಬಂದಿರ್ತಾರೆ. ಆದರೆ ಆ ಊರಿಂದ ಸೇಫ್ಟಿಯಾಗಿ ಅವ್ರನ್ನ ನಾವು ಎಲ್ಲಿ ಕರ್ಕೊಂಡು ಹೋಗಿರ್ತೀವಿ ಅಲ್ಲಿಂದ ಅಲ್ಲಿ ಹೋಗಿ ಬಿಟ್ಟು ಬರ್ಬೇಕು ಅಷ್ಟೇ. ಸರ್ ಈಗ ನೀವು ಹೇಳಿದ್ರಿ 24ರಿಂದ 25 ಪ್ರವೇಶಗಳು ಬರ್ತಾವ ಅಂತ ಹೇಳಿ ಸರ್. ಅಷ್ಟೆಲ್ಲದಕ್ಕೂ ನೀವು ಮ್ಯೂಸಿಕ್ ಕೊಡಬೇಕಾರೆ ಸ್ವಲ್ಪ ಗ್ಯಾಪ್ ಕೊಡೋಂಗಿಲ್ಲ? ನಾವು ಅಂದ್ರೆ ಎಲ್ಲ ಊರು ಹಂಗೆ ಇರಂಗಿಲ್ಲ ರೀ ಮೇಡಮ್. ಒಂದೊಂದು ಊರಾಗ ಅಷ್ಟು ಒಂದು ಪ್ರವೇಶನ ಬಿಡ್ಲಾರ್ದಂಗೆ ನಾಟಕ ಮಾಡುವಂಥ ಊರುಗಳು ಅದಾವ್ರಿ. ಅದ್ರಾಗ ಒಂದೊಂದು ಊರುಗಳು ಹೆಂಗದಾವ ಅಂದ್ರೆ 10 ಪ್ರವೇಶ ಮಾಡುವಂಥ ಊರುಗಳು ಅದಾವ. ಜಾಸ್ತಿ ಏನು ಒಂದ್ಸಲ ಸ್ಟೇಜ್ ಮೇಲೆ ಹಿಂಗೆ ಬಂದು ಹೋದ್ರೆ ಸಾಕಪ್ಪ ಅನ್ನೋ ಲೆಕ್ಕಕ್ಕೆ ಇರ್ತಾರ ಅವ್ರು ಪಾತ್ರ ಮಾಡೋರು. ಹಾಂ, ವರ್ಷಕ್ಕೊಮ್ಮೆ ಮಾಡಿರ್ತಾರ ಅವ್. ನಾ ಹಿಂಗೆ ಸ್ಟೇಜ್ ಮೇಲೆ ಒಂದ್ಸಲ ಹಿಂಗೆ ಬಂದು ಒಂದು ಹಾಡು ಒಂದು ಡ್ಯಾನ್ಸ್ ಮಾಡಿ ಹೋದ್ರೆ ಮುಗಿತಪ್ಪ ಅಂತ ಈ ಲೆಕ್ಕದ ಮೇಲೆ ಇರ್ತಾರೆ ಒಂದೊಂದು ಊರುಗಳು. ಎಲ್ಲ ಊರು ಅಂತ ಹಿಂಗಲ್ರಿ. ಇಲ್ಲೇ ನಮ್ಮ ಪಕ್ಕದೂರು ಜಗದಾಳ ಐತ್ರಿ. ಜಗದಾಳದಾಗ 4 ದಿವಸ ವರ್ಷಕ್ಕೆ 4 ನಾಟಕ ಹಾಕವ್ರಲ್ಲಿ. 4 ನಾಟಕ ಆದ್ರೆ 4 ನಾಟಕ ಯಾವಾರ್ಕ್ರೀನ್ರಿ. ಯಾರಿಗೂ ಬ್ಯಾಸರ ಮಾಡಂಗಿಲ್ಲ. ಯಾ ಸಂಗೀತಗಾರಿಗೂ ಕಿರಿಕಿರಿ ಮಾಡಲ್ರಿ. ನಟಿಯರಿಗೂ ಕಿರಿಕಿರಿ ಮಾಡಂಗಿಲ್ಲ. ಅವ್ರು ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡ್ತಾರೆ. ಕೆಲವೊಂದು ಊರುಗಳು ಹಂಗಿರ್ತಾವೆ
ಆಸ್ಪಾಟದವ್ರು ಬಂದ್ರ ಅವ ಒಂದು 10 ಹಾಡು ಹಾಡಿದಂದ್ರೆ ಆಕಿ ಒಂದು 10 ಹಾಡು ಹಾಡ್ಬೇಕು. ಕಂಟಿನ್ಯೂ ರೀ? ಹಾ ಕಂಟಿನ್ಯೂ ರೀ. ನಾವು ಬಾರ್ಸಬೇಕ್ರಿ. ನಾವು 4-5 ಜನ ನಾವು ಬಾರ್ಸಬೇಕ್ರಿ. ನಮಗೆ ಹೇಳ್ಬೇಕಂದ್ರ ಒಂದ್ ನಾಟಕ ಮೂವಿ ಬಿಡ್ದ ನಾವು ರಿಸರ್ಚ್ಗೂ ಎದ್ದು ಹೋಗುವಂತ ಪರಿಸ್ಥಿತಿ ಇರಂಗಿಲ್ಲ. ಹೋಗಿಲ್ಲ ಬಂದಾತಂದ್ರ ಪಾತ್ರಧಾರಿಗಳೆಲ್ಲ ನಿಂತಂಗರಿ ನಡೆಯಂಗಿಲ್ಲ. ಹಿಂಗಾಗಿ ಕೆಲವೊಂದು ಊರುಗಳು ಹಂಗದಾವ್ರಿ. ಅದೇನಿಲ್ರಿ. ಕೆಲವೊಂದು ಊರು ಅಂದ್ರೆ ಬೆಳವಣಿಗೆ ಅಷ್ಟು ಒಂದು 4-5 ಊರುಗಳು ಇರ್ಬೋದ್ರಿ. ನಾವು ಹೋಗೋ ಊರುಗಳು ಉಳ್ಕಿದ್ ಎಲ್ಲ ಊರುಗಳು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ ನಾಟಕ ಡ್ರಾಮಾಗಳೆಲ್ಲ. ಆಮೇಲೆ ಆಲ್ಮೋಸ್ಟ್ ಈಗ ಡ್ರಾಮಾ ಊರವ್ನವ್ರು ಹೆಂಗಂದ್ರೆ ರೀ ಇಂಥದೇ ನಮ್ಗೆ ಸಂಗೀತ ಬಳಗ ಬೇಕು, ಇಂಥದೇ ಡ್ರಾಮಾ ಸ್ಟೇಜ್ ಬೇಕು, ಇಂಥ ನಟಿಯರೇ ಬೇಕಂತ ಅದನ್ನು ಸೆಲೆಕ್ಟೆಡ್ ಮಾಡಿ ನಮ್ಗೆ ಬುಕ್ ಮಾಡಿರ್ತಾರೆ. ಆಲ್ಮೋಸ್ಟ್ ಇದುವರೆಗೂ ನಾ ಇಷ್ಟು ವರ್ಷ ಆದ್ರೂ ಒಂದೊಂದು ಊರಿಗೆ ಒಂದು 15 ವರ್ಷ ಹೋಗಿನ್ರಿ. ನಾ ಒಂದು 15 ವರ್ಷ ಗಟ್ಲೆ ಹೋಗಿನ್ರಿ. ಯಾವ ಜಗದಾಳಕ ವರ್ಷದಾಗ 4 ಸಲ ಮಾಡ್ತಂತ 4 ನಾಟಕ ಮಾಡಿದ್ರು 3 ನಾಟಕ ನಾ ಇರ್ತೇನ್ರಿ. ಅಲ್ಲಿ 3 ದಿವ್ಸ ಒಂದು ನಾಟಕ ಅಷ್ಟೇ ಬೇರೆದವ್ರಿಗೆ ಇರ್ತೈತಿ. ಅದ ಕತೆ ಯಾವ ತರ ಇರುತ್ತಂತ ಸರ್? ಕತೆ ಅವ್ರ ಆ ಊರ್ನಾರ ಆಯ್ಕೆ ಮಾಡ್ಕೊಂಡಿರ್ತಾರೆ? ಹಾ, ಅವರು ನಮ್ಮ ನಾಟಕ ಬರೀ ಕವಿಗಳು ಅಂದ್ರೆ ರಮೇಶ್ ಬಡಿಗೇರ್ ಚೆನ್ನಾಪುರದವ್ರು. ಅವರು ನಾಟಕಗಳು ಫೇಮಸ್ದವ್ರಿ. ಆಮೇಲೆ DR ಪೂಜಾರಿ, ಆಮೇಲೆ ಮದನ್ ಕುಮಾರ್ ಕಣ್ವಿಯತ್ ಅವರು ತೀರ್ಕೊಂಡಾರ್ರಿ. ಅವ್ರ ಶಿಷ್ಯರು ಬಸವಕುಮಾರ್ ಸವದತ್ತಿ ಅವರು ತೀರ್ಕೊಂಡಾರ. ಆಮೇಲೆ ಭಾಳಷ್ಟು ಕಲಾವಿದರು LS ಕುಮಾರ್ ಮೆಳವಂಕಿ, ಆಮೇಲೆ ಇನ್ನೂ ಸುಮಾರು ನಮ್ಮ ಬಿಳಗಿ ತಾಲೂಕಿನಾಗ ಕವಿಗಳದಾರ್ರಿ. ಆಮೇಲೆ ನಮ್ಮ ರಾಮದುರ್ಗ ತಾಲೂಕಿನಾಗ ಭಾಳ ಕವಿಗಳದಾರ ಪಾಪ. ಎಲ್ಲ ಹುಬ್ಳಿ ಕಲ್ಗಟ್ಟಿಗೆ ಈ ಕಡೆ ನಮ್ಮ ಗೋಕಾಕ್ ತಾಲೂಕು ರೀ ಭಾಳ ಕವಿಗಳದಾರ ಪಾಪ. ಅವರೆಲ್ಲ ನಾಟಕ. ಆಮೇಲೆ ಬಸವರಾಜ್ ಗೌಡನವರು PY ಹುಂಚಾಳದವ್ರು ಅವರೆಲ್ಲ ಚಲೋ ನಾಟಕದವ್ರು. ಅವರು ಎಲ್ಲ ನಾಟಕಗಳೆಲ್ಲ ನಾವು 10 ವರ್ಷ ಇಲ್ಲೇ ನಮ್ಮ ಕುಳ್ಳಳ್ಳಿ ಒಳಗೆ ಇಲ್ಲಿ ಒಬ್ರು ಪದ್ಮಣ್ಣ ನರಸಮ್ಮವ್ರ ಪೊಲೀಸರು ಅವರು ಕವಿಗೌಡ್ರಿ. ಅವರು ನಾಟಕನೂ ನಾ ಪ್ರಥಮ ಬಾರಿ ಅವ್ರ ಕೈಬಾರ ಇದ್ದಾಗ ನಾವೆಲ್ಲ ಅವ್ರ ನಾಟಕಗಳೆಲ್ಲ ಯಶಸ್ವಿಗೊಳಿಸಿವ್ರಿ. ಇವತ್ತಿಗೂ ಅವ್ರು ನಮ್ಗೆ ಬಿಟ್ಟು ನಾಟಕ ಮಾಡಲ್ರಿ. ಹಿಂಗಾಗಿ ಎಲ್ಲ ಸ್ಟೋರಿ ಅವರು ಆ ನಾಟಕ ಊರಾನವ್ರು ಕಲಿಯೋರಿಗೆ ಅವ್ರಿಗೆ ಅದು ಇಂಟ್ರೆಸ್ಟ್ ಬಂತಂದ್ರೆ ಅಷ್ಟ ಕಲಿತಾರ ಅವ್ರು. ಅಂದ್ರೆ ನನಗೆ ಅಂದ್ರೆ ಆ ಊರಾನವ್ರ ಪಾತ್ರ ಮಾಡ್ತಿರ್ತಾರಲ್ಲ ಸರ್, ಅವ್ರ ಕತಿ ಯಾವ ತರ ಆಯ್ಕೆ ಮಾಡ್ಕೋತಾರ ಅನ್ನೋದೊಂದು. ಅವರು ಒಂದೊಂದು ಊರಾಗ ಹೆಂಗ್ ಇರ್ತೈತ್ರಿ ಮೇಡಮ್ ಅಂದ್ರ ಒಂದೊಂದು ಊರಾಗ ಜಾತೀಯತೆ ಮೇಲೆ ನಾಟಕ ಮಾಡ್ತಾರೆ. ಇನ್ನೂ ಐತಿ ಸರ್? ಹಾ ಐತ್ರಿ. ಆಮೇಲೆ ಒಂದೊಂದು ಊರಾಗ ನಾವು ಕಲೆ ಪ್ರದರ್ಶನ ಮಾಡ್ಬೇಕಂತೇಳಿ ನಾಟಕ ಮಾಡ್ತಾರೆ. ಆಮೇಲೆ ಇನ್ನೊಂದು ಕಾಂಪಿಟೇಷನ್ ಮೇಲೆ ಮಾಡ್ತಾರೆ. ಒಂದೊಂದು ಊರಾಗ ಒಂದೊಂದು ಕೆಲವೊಂದು ಊರುಗಳದಾರ ಒಂದ ಊರಾಗ 2 ನಾಟಕ ಇರ್ತಾರ ಒಂದ ದಿವ್ಸ. ಇದ್ರಾಗ ಹಿಂಗ್ರಿ ಆ ಊರಿಗೆ ನಾ ಹೋಗ್ಕನ್ರಿ. ಆ ಊರ ಹೆಸರುಗಳು ಹೇಳೋದು ಬೇಡ್ರಿ. ಆ ಊರಾಗ ಇಲ್ಲಿ ಈ ಕಡೆ ಒಂದು ನಾಟಕ ಮಾಡ್ಬೇಕು, ಈ ಕಡೆ ಒಂದು ನಾಟಕ ಹಿಂಗ್ ನಾಟಕ ಅದಾವ್ರಿ. ಸರ್ ನಿಮ್ಮ ಅಲ್ಲಿ ಆ ಟೈಮ್ದಾಗ ಸ್ವಲ್ಪ ಏನಾರು ಹೆದರಿಕೆ ಬರುತ್ತಾರ? ಇಲ್ರಿ, ನಮ್ಗೆ ಯಾರು ಇನ್ನೂ ಮಟ್ಟ ನಮ್ಗೆ ಇನ್ನೊಂದು ಹೇಳ್ರ ಮೇಡಮ್, ನಮ್ಗೆ ಎಲ್ಲ ಇವತ್ತಿವರೆಗೂ ನಾ ಎಷ್ಟು ಊರ್ ನಾಟಕ ಹೋಗಿನಂದ್ರು ಎಲ್ಲ ಊರನವರು ನನ್ನ ಸೆಲೆಬ್ರಿಟಿಗಳು. ಇವತ್ತು ನಮ್ದು ಫ್ಯಾಮ್ಲಿ ನಮ್ಮ ಜೀವನ ನಮ್ಮ ಮನೆ ನಡೆದಿದ್ದಂದ್ರೆ ಆ ನಾಟಕ ಊರನವ್ರು. ನಮ್ಗೇನು ನಮ್ಗೆ ಹಿಂದೇನು ಒಂದಿಷ್ಟು ಹೊಲಾನು ಇಲ್ರಿ, ಹೊಲಾನು ಇಲ್ಲ, ಏನೋ ಭೂಮಿನೂ ಇಲ್ರಿ. ಎಲ್ಲ ಇದ್ರ ಮೇಲೆ ರೀ. ಏನೈತಿಲ್ಲ ಇದ್ರ ಮೇಲೆ ಸರಸ್ವತಿ ಇದ್ರ ಮೇಲೆ ನಮ್ಮ ದೇವ್ರುಗಳು ಅವ್ರ ರೀ. ಅವ್ರು ಹೆಂಗ ಮಾಡ್ರಿ ಅವ್ರು ಬೆಳಕರು ಎಷ್ಟು 6-7 ತಾಸ್ನಾಗ ಏನ್ ಮಾಡಿರ್ತಾರ ಅದೇ ರೀ ಅವ್ರು. ಮತ್ ಬೆಳಗ್ಗೆ ಎದ್ದ ಬಸನ ನಾಟಕ ಚಲೋ ಆತನ ಇಷ್ಟ ಹೇಳ್ತಾರ. ಸರ್ ನಿಮ್ಗೆ ಅವ್ರು ಈಗ ಕತ್ತಿ ಅದು ಮುಂಚೆನೆ ಕೊಟ್ಟಿರ್ತಾರನ್ರಿ ನಿಮ್ಗೆ ಅದನ್ನ ಮ್ಯೂಸಿಕ್ ಸೆಟ್ ಮಾಡ್ಕೋಕ್ರಿ? ಅವ್ರು ಕೊಡ್ಲಿಲ್ಲ ಅಂದ್ರು ಮೇಡಮ್ ನಾ ಮುಂಚಿತವಾಗಿ ಅವ್ರಿಗೆ ನಾವು ಈಗ ಇನ್ಸ್ಟ್ರೂಮೆಂಟ್ ಎಲ್ಲ ರೆಡಿ ಮಾಡಿದ್ಮೇಲೆ ಗೆಸ್ಟ್ ಫಂಕ್ಷನ್ ಇರ್ತೈತಿ. ಮುಗಿದ್ಮೇಲೆ ಅಲ್ಲಿ ಅವ್ರ ಮಾಲಕರು ಯಾರು ಇರ್ತಾರ ಅವ್ರಿಗೆ ಕರಿತೀವ್ರಿ. ಒಂದು ನಾಟಕದ ಒಂದು ಬುಕ್ಕ ಎಸ್ಕೋತೀವ್ರಿ. ನಮಗೆ ಬೇಕ್ರಿ. ಯಾಕಂದ್ರೆ ಒಂದೊಂದು ನಾಟಕದಾಗ ಎಲ್ಲ ನಾಟಕದಾಗ ಅದೇ ಸನ್ನಿವೇಶಗಳು ಇರಂಗಿಲ್ಲ. ಫಸ್ಟಿಗೆ ಒಂದೊಂದು ನಾಟಕದಾಗ ರೀ ಒಬ್ಬೊಬ್ರು ಕವಿಗಳು ಅವರು ತಿಂದ ಮೇಲೆ ಅವ್ರು ಬರ್ದಿರ್ತಾರೆ. ಫಸ್ಟಿಗೆ ಖಳನಾಯಕ ಬರೋದಿರ್ತೈತಿ. ನಾವು ಎಲ್ಲ ನಾಟಕನೂ ಅದನ್ನ ಕಂಪೇರ್ ಮಾಡಕ್ಕಲ್ರಿ. ಫಸ್ಟಿಗೆ ಬಂದ್ ಕೂಡಲೇ ಪೂಜೆ ಪದಾನ ಹಾಡ್ತಾರೋ, ಆರತಿನ ಹಿಡ್ಕೊಂಡ್ ಬರ್ತಾರೋ ನಾವು ನೋಡಕ್ಕಲ್ಲ. ಬುಕ್ಕ ನನಗೆ ಮೊದಲು ಬೇಕ್ರಿ. ಆಲ್ಮೋಸ್ಟ್ ನನಗೆ ಬುಕ್ಕ ಕೈ ಆಗಿತ್ತಂದ್ರೆ ಈ ಸೀನ್ಗೆ ಏನೈತಿ, ಒಂದು ಉದಾಹರಣೆ ಒಂದು ಪಿಸ್ತೂಲ್ ಹೊಡಿದಿರ್ತೈತ್ರಿ. ಒಂದು ಹೊಡಿದಿರ್ತೈತಿ ಅಂದ್ರು ಅಲ್ಲಿ ಹೊಡೆದಿರಂಗಿಲ್ರಿ. ಅದ ಕೌನ್ಸ್ನಾಗ ಮಾರ್ಕ್ ಮಾಡಿರ್ತಾರ ಅವ್ರು, ಹೊಡ್ಯಾಂಗಿಲ್ಲ ಅತ್ತ. ಅಲ್ಲಿ ಪಿಸ್ತೂಲ್ ಹೊಡಿಯೋನು ಅಂತೇಳಿ ಇದ್ರ ಅಟ್ಟ ಹೊಡಿಬೇಕ್ರಿ. ಅಲ್ಲಿ ಹೊಡಿಯೋನು ಇರ್ಲಿಕ್ಕಂದ್ರ ಅದನ್ನ
ಅಲ್ಲಿ ಪ್ಲೇ ಮಾಡಕ್ ಬರಂಗಿಲ್ಲ ಓಹೋ ಅದ್ರ ಆ ಒಂದು ಉದ್ದೇಶ ಸಲುವಾಗಿ ನಮ್ಗೆ ಬುಕ್ ಆಗ್ಬೇಕು ಆ ಸನ್ನಿವೇಶ ಆದ ತಕ್ಷಣ ನೆಕ್ಸ್ಟ್ ಒಂದು ಫಸ್ಟ್ ಮೊದಲೇ ಸನ್ನಿವೇಶ ಮುಗಿದ ತಕ್ಷಣ ಎರಡನೇ ಸನ್ನಿವೇಶ ಯಾವ್ದು ಇರ್ತೈತಿ ಅಲ್ಲಿ ಕಾಮಿಡಿ ಸೀನ್ ಇತ್ತಂದ್ರ ನಾವು ಕಾಮಿಡಿ ಸಾಂಗ್ಸ ಬಾರಿಸ್ಬೇಕು ಪ್ಲೇ ಮಾಡ್ಬೇಕು ನಾವು ನಮ್ಮ ವೃತ್ತಿ ರಂಗಭೂಮಿ ಒಳಗೆ ನಾವೊಂದು 12 ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ರು ವೃತ್ತಿ ರಂಗಭೂಮಿ ಒಳಗೆ ಇಂಥವು ಯಾವ ಸನ್ನಿವೇಶಗಳು ಇರಂಗಿಲ್ಲ ಅಲ್ಲೆಲ್ಲ ಡಿಫ್ರೆಂಟ್ ಇರ್ತೈತಿ ಇವತ್ತು ಎಲ್ಲ ಜೇವರಿಗೆ ಕಂಪ್ನಿ ತಾಳಿಕೋಟಿ ಕಂಪ್ನಿ ಆಮೇಲೆ KBR ಎಲ್ಲ ಆಲ್ಮೋಸ್ಟ್ ಹಾನಗಲ್ ಕಂಪ್ನಿ ಹರೀಶ್ ಹಿರಿಯೂರು ದಯಾನಂದ್ ಬೆಳಗ್ಗೆ ಇವರೆಲ್ಲ ಒಳ್ಳೊಳ್ಳೆ ಕಲಾವಿದರು ಅವ್ರ ಕಂಪ್ನಿ ಒಳಗ್ರಿ ಅದೆಲ್ಲ ಇರಂಗಿಲ್ರಿ ಈ ನಾವ್ ಏನ್ ಮಾಡ್ತಿಲ್ಲ ಇದೇನ್ ನಮ್ ಕೆಲಸ ಅಲ್ಲಿ ಇರಂಗಿಲ್ರಿ ಅಲ್ಲೆಲ್ಲ ಡಿಫ್ರೆಂಟ್ ಇರ್ತೈತ್ರಿ ಅಲ್ಲಿ ಅಂದ್ರ ಅಲ್ಲಿ ದುಡ್ಡು ಕೊಟ್ಟು ಬಂದಿರ್ತಾರ ಇಲ್ಲೇ ಫ್ರೀ ನೋಡ್ತಿರ್ತಾರ ಅಲ್ಲಿ ದುಡ್ಡು ಕೊಟ್ಟು 100-120 ರೂಪಾಯಿ ಕೊಟ್ಟು ಇವತ್ತು ಬದಾಮಿ ಬನಶಂಕರಿ ಒಳಗ್ರಿ ಒಂದೊಂದು ನಾಟಕ ನೋಡಕ್ ಹೋಗ್ಬೇಕಾರೆ ಒಂದು 100-120 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತಗೊಂಡ್ ಹೋಗ್ಬೇಕ್ರಿ ಅಲ್ಲಿ ಟಿಕೆಟ್ ತಗೊಂಡ್ ಹೋದ್ರ ಅಲ್ಲೇ ಅದ್ರ ತಕ್ಕಂಗ ನಾವು ದುಡ್ಡು ಕೊಟ್ಟಿದ್ಕೂ ನಮ್ ದುಡ್ಡು ಅಲ್ಲಿ ಮುಟ್ಟೈತ ಅನ್ನೋ ರೀತಿ ಒಳಗೆ ಅವ್ರ ನಮಗ ಮನೋರಂಜನೆ ಕೊಡ್ತಾರ ಅಂದ್ರೆ ಅವ್ರದ್ದು 3 ತಾಸು ನಾಟಕ 2.5-3 ತಾಸು 3 ತಾಸು ಒಳಗೆ ನಮ್ಗೆ ಏನ್ ತೃಪ್ತಿ ಕೊಡ್ಬೇಕು ಅದನ್ನ ಕೊಟ್ಬಿಟ್ಟಿರ್ತಾರ ಅದು ವೃತ್ತಿ ರಂಗಭೂಮಿ ಇದು ನಮ್ದು ಹವ್ಯಾಸಿ ರೀ ಇಲ್ಲಿ ನಾವು ಮಾಡಿದ್ದ ಮಜಾರ ಇಲ್ಲಿ ನಾವ್ ಏನು ಅಲ್ಲಿ ನಾವು ಸರಿ ಅಲ್ಲಿ ವೃತ್ತಿ ರಂಗಭೂಮಿ ಒಳಗ ಇಷ್ಟು ಒಂದ್ ನಿಮಿಷದ ಹಾಡ ಅಷ್ಟ ಬಾರಿಸ್ಬೇಕು ಅಷ್ಟ ಬಾರಿಸ್ಕೊಂಡ್ಬಿಡ್ಬೇಕು ನಾವು ಇಲ್ಲಿ ನಾವು 10 ಹಾಡ ಬಾರಿಸಿದ್ರೆ ನಮ್ನ ಯಾರು ಕೇಳಂಗಿಲ್ರಿ ಇಲ್ಲಿ 10 ಹಾಡ ಹಾಡಿದ್ರು ಯಾರು ಕೇಳಂಗಿಲ್ರಿ ನಾವು 10 ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಾರಿಸಿದ್ರು ಯಾರು ಕೇಳಂಗಿಲ್ಲ ಅಲ್ಲಿ ಒಬ್ಬ ಖಳನಾಯಕನ ಪಾತ್ರ ಮಾಡೋದಂದ್ರೆ ಅವನಿಗೆ ಅದು ಒಂದೇ ಆ ನಾಟಕ ಮುಗಿಯುವವರೆಗೂ ಅವಾಗ ಅದು ಒಂದೇ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಬೇಕು ಆ BGM ನಾವು ಬಾರಿಸಿದ್ರ ಇವನೇ ಬರಾಕತ್ತೇನಪ್ಪ ಅಂತೇಳಿ ಪ್ರೇಕ್ಷಕರಿಗೆ ಗೊತ್ತಾವ ಆ ಒಂದು ಥೀಮ್ ರೀ ಅದು ವೃತ್ತಿ ರಂಗಭೂಮಿ ಇದು ನಮ್ಮ ಹವ್ಯಾಸಿ ಹೆಂಗೈತಂದ್ರ ನಾವ್ ಏನ್ ಮಾಡ್ತೀವೋ ಏನು ಅಲ್ಲೇನ್ ಸಭಾ ನೋಡಿ ರಾಗ ಮಾಡತ್ತಾರಲ್ಲ ಹೆಂಗ್ರಿ ಇದು ನಮ್ದು ನೀವು ಹಾಡ ಅಂದ್ಮೇಲೆ ಇನ್ನೊಂದ್ ನೆನಪ ಸರ್ ನಂಗ ಹವ್ಯಾಸಿ ರಂಗಭೂಮಿ ಒಳಗ್ರಿ ಪಾತ್ರಧಾರಿಗಳು ಆ ಊರಿನವ್ರು ಇರ್ತಾರ್ರಿ ಅವ್ರಿಗೆ ಈಗ 10 ನೀವು ಆಗ ಹೇಳಿದಂಗ್ರಿ ಒಂದ್ 10 ಹಾಡು ಹಾಡ್ಬೇಕು ಇಲ್ಲ ಒಂದ್ 5 ಹಾಡು ಹಾಡ್ಬೇಕು ಅಂದ್ರ ಅಷ್ಟು ಹಾಡ ಹಾಡಕ್ ಬರ್ತಿರಂಗಿಲ್ರಿ ಅವಾಗ ನೀವ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಸರ್ ಈಗಿನ ಪರಿಸ್ಥಿತಿ ಒಳಗೆ ನೋಡಿದ್ರಿ ಮೊದಲು ಐತ್ರಿ ಅದು ಹವ್ಯಾಸಿ ರಂಗಭೂಮಿ ಒಳಗ ಮೊದಲು ಹೆಣ್ಮಕ್ಳ ಅವ್ರ ಸ್ವತಃ ಹಾಡುಗಳನ್ನ ಅವರೇ ಹಾಡ್ತಿದ್ರು ಅವ್ರು ಅಂದ್ರೆ ಈಗ ಅಂದ್ರೆ 15 ವರ್ಷ ಹಿಂದ್ರಿ ಅಂದ್ರ ನಮ್ಗೆ ಸೀನಿಯರಿಟಿ ಇದ್ದವ್ರು ಈಗೂ ಕಲಾವಿದರು ಅದಾರ ಈಗೂ ಅವರು ಸ್ವಂತ ಹಾಡ್ತಾರ ಪಾಪ ನಮ್ಮ ಡ್ರಾಮಾಕ್ ನಮ್ಮ ಜೊತೆಗೆ ಬಂದವರು ಈಗೂ ಅವರು ಸ್ವಂತ ಹಾಡ್ತಾರ ನಮ್ಮ ಕಡೆಯಿಂದ ಹಾಡ್ಸ್ಕೊಳ ಈಗಿನ ಪರಿಸ್ಥಿತಿ ಹೆಂಗೈತೆ ಅಂದ್ರ ಈಗ ಟ್ರೆಂಡ್ ಎಲ್ಲ ಚೇಂಜ್ ಆಗ್ಬಿಟ್ಟತ್ರ ಹಿಂಗಾಗಿ ಈಗ ಅವ್ರು ಕಾಮಿಡಿ ಅವ್ರು ಬಂದ್ರು ಅವರು ಹೆಣ್ಮಕ್ಳ ಅವ್ರು ಟೀಸ್ ರಿಕಾರ್ಡ್ ಅವ್ರು ಹಾಡ್ತಿರ್ತಾರ ಅಂದ್ರೆ ಚುಟುಕ್ ಹಾಡುಗಳು ಅವ್ರು ಹಾಡಿದ್ರಂದ್ರೆ ಇವ್ರ ಮ್ಯಾಲ ನಮ್ಮ ಊರಾನವ್ರು ನಾವು ನಾಟಕ ಕಲ್ತು ಊರಾನವ್ರ ಅವ್ರ ಒಬ್ಬೊಬ್ರು ಪಾಪ ಒಬ್ಬೊಬ್ರು ಹಾಡಕ್ ಬರ್ತಿರಂಗಿಲ್ರಿ ಅವ್ರ ಅಡ್ವಾನ್ಸ್ ಬಂದ್ ನಮಗೆ ಹೇಳ್ತಾರ ಅವ್ರು ಸರ ನನಗ್ ಹಾಡಕ್ ಬರಂಗಿಲ್ರಿ ಎಲ್ಲಾ ನೀವ ಹಾಡ್ಬೇಕ್ರಿ ಅತ್ತ ಮೊದಲು ನಮ್ಗೆ ಅಡ್ವಾನ್ಸ್ ಪ್ರಿಪೇರ್ ಮಾಡೇ ಹೋಗಿರ್ತಾರ ಅವ್ರು ಹಂಗಿದ್ದಾಗ ಏನಾಗ್ಬಿಡ್ತೈತ್ರಿ ಅವರು ಹಾಡಲ್ಲ ನಾವೇ ನಿಭಾಯಿಸ್ಬೇಕಾಗತ್ತೆ ಇದು ಕಾಮಿಡಿ ಸೆಕ್ಷನ್ದವ್ರದ್ದು ಆತ್ರಿ ಇನ್ನು ಹೀರೋ ವಿಲನ್ದವ್ರು ಈಗನಕ ಲೇಡೀಸು ಯಾರು ಹಾಡಂಗಿಲ್ರಿ ಅವ್ರ ಗಣ್ಯೊಳಗೆ ಯಾರು ಹಾಡಂಗಿಲ್ಲ ಪಾಪ ಅವ್ರ ಗಂಡ್ ಮಕ್ಳಂಕ ಊರನವ್ರು ಇರ್ತಾರ ಪಾಪ ಅವ್ರ ಮಾತು ಕಲ್ತು ಬೈಪಾಟ್ ಮಾಡಿ ಆ ನಾಟಕ ನೋಡ್ದ ಅವ್ರಿಗೆ ವಾಜ್ಯ ಆಗಿರ್ತೈತ್ರಿ ಆಮೇಲೆ ಅವ್ರು ಹಾಡಕ್ ನಮ್ಗೆ ಇಂಥ ಹಾಡ್ ಬೇಕ್ರಿ ಅಂತ ನಮ್ಗೆ ಅಷ್ಟ ಹೇಳಿರ್ತಾರ ನಮ್ಗೆ ಈ ಸಿನಿಮಾದಂದ್ ಹಾಡ್ ಹಾಕ್ರಿ ನಮ್ ಸನ್ನಿವೇಶಕ್ಕೆ ಈ ಹಾಡ ಹಾಕ್ರಿ ಅಂತ ನಾ ಅಡ್ವಾನ್ಸ್ ಕೇಳ್ತೇನೆ ಮೊದ್ಲೇ ಮತ್ತ ನಿಮ್ಗೆ ಈ ಸೀನಿಗೆ ಯಾವ್ದು ಹಾಡ್ ಇಲ್ಲ ಸರ್ ನಿಮ್ಗೆ ಯಾವ ತಿಳಿತೈತಿ ನೀವ ಹಾಡ್ರಿ ಅಂದ್ರ ನಾವೊಂದು ಅದಕ್ಕೆ ಸೂಟೇಬಲ್ ಆಗುವಂತ ಹಾಡನ್ನ ಹಾಡಿರ್ತೀವಿ ಇಲ್ಲಾಂದ್ರ ನಮ್ಗೆ ಇದ ಹಾಡ್ಬೇಕು ಸರ್ ನನಗೆ ಇದನ್ನ ಹಾಡ್ಬೇಕು ಅಂದ್ರೆ ಅದನ್ನೇ ಹಾಡಿರ್ತೀವಿ ಬಟ್ ಅವ್ರ ಲೇಡೀಸ್ ಅನ್ಕ ಈಗ ಆಲ್ಮೋಸ್ಟ್ ಯಾರು ಹಾಡಂಗಿಲ್ಲ ಯಾರು ಹಾಡಂಗಿಲ್ರಿ ಅದಾರ ಹಾಡವ್ರಿ ಅಂದ್ರ ನಮ್ಗೆ ಹಳಿ ಕಲಾವಿದ್ರು ಅದಾವ್ರಿ ಅಂದ್ರೆ ನೀವು ಲೇಡೀಸ್ದು ನೀವು ಎರಡು ನಾವೇ ನಿಭಾಯಿಸ್ಬೇಕು ಮೇಡಮ್ ಅಲ್ಲಿ ನಾವು ಹಾಡಲಿಲ್ಲ ಅಂದ್ರೆ ನಮ್ಗೆ ಹರ್ಯಾವತ್ ನಮ್ ಪೇಮೆಂಟು ಕೊಡಂಗಿಲ್ರಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮಣೇ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ
ಓಂಕಾರದ ನಾದದಲ್ಲಿ ಜಯಂಕಾರ ಹೊರಹೊಮ್ಮಲಿ ನಾಟ್ಯ ದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಸವತ ಹರಿಸಲಿ ನವನಾಟ್ಯ ರಸವತ ಹರಿಸಲಿ ನವನಾಟ್ಯ ರಸವತ ಹರಿಸಲಿ. ಸರ್ ಈಗ ನಾಟಕ ಒಳಗ ವಿಲನ್ ಪಾತ್ರ ಬಂತಂದ್ರ ರೀ ಅದ್ ಬರೋಕಿಂತ ಮುಂಚೆನ ನಿಮ್ದೊಂದು ಮ್ಯೂಸಿಕ್ ಸೆಟ್ ಆಗಿರ್ತದೆ ಸರ್. ಆ ಮ್ಯೂಸಿಕ್ ನೋಡ್ರನ ನಮ್ಗೆ ಗೊತ್ತಾಗುತ್ತೆ ಓ ನೆಕ್ಸ್ಟ್ ಈಗ ವಿಲನ್ ಬರ್ತಾರಂತ ಹೇಳಿ ಸರ್. ಅದೊಂದು ಮ್ಯೂಸಿಕ್ ಏನಾರು ತೋರಿಸ್ಬೋದನ್ರಿ? ನೋಡ್ರಿ ಎಲ್ಲ ವಿಲನ್ ಎಂಟ್ರಿ ಆದ ಸರ್. ಈಗ ಆದ್ಮೇಲೆ ಅವ್ರದೊಂದು ಇದು ಬರ್ತದೆ, ನಗು ಬರ್ತದೆ ಸರ್. ಆ ನಗು ಅವರ ನಗ್ತಿರ್ತಾರತ್ ನಾವ್ ಅನ್ಕೊಂಡಿರ್ತೀವ್ರಿ, ಆದ್ರ ಅದ್ ನಿಮ್ದು ಇರ್ತೈತಿ ಅನ್ನೋದು ನಮ್ಗೆ ಈಗೀಗ ಗೊತ್ತಾಗಿದ್ರಿ. ಅವ್ರ ನಗು ನಾವೇ ನಗ್ತಿದ್ವಿ ರೀ. ಈಗ ಒಂದ್ ನಾಟಕದಾಗ ಹೆಂಗ್ ಇರ್ತೈತಂದ್ರ ಒಬ್ರ ಕಳ್ನಾಯಕ್ ಇರಂಗಿಲ್ರಿ. ಒಂದ್ ನಾಟಕದಾಗ ಒಂದ್ 4 ಮಂದಿ ಕಳ್ನಾಯಕ್ ಇರ್ತಾರ. 4 ಮಂದಿಗೂ ನಗ್ಬೇಕಂದ್ರ ನಾವು ಅಲ್ಲಿ ನಮ್ ಸಲಾನೇ ಹಚ್ಬೇಕ್ರಿ ಅಲ್ಲಿ. ಹಂಗಾಗಿ ನಾವೆಲ್ಲ ಸಿಸ್ಟಮ್ನಾಗ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅವ್ರು ಬಂದು ಅವ್ರು ಬರೀ ಹಿಂಗ ಲಿಪ್ ಮೂಮೆಂಟ್ ಮಾಡಿಬಿಟ್ರೆ ನಾವು ಇಲ್ಲಿ ಪ್ಲೇ ಮಾಡಿರ್ತೀವಿ. ಒಂದೊಂದ್ಸರಿ ಅವರು ಮಾಡಂಗಿಲ್ರ ಅದ. ಎಷ್ಟು ದಿವ್ಸ ಎಲ್ಲ ನಮ್ಮ ಹಿಂದದ್ದು ಎಲ್ಲ ನಮ್ಗೆ ಸೀನಿಯರ್ ಇದ್ದವ್ರೆಲ್ಲ ಪಾಪ ಅವಾಗ ಇಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಇದ್ದಿದ್ದಿಲ್ಲ. ಈ ಇನ್ಸ್ಟ್ರೂಮೆಂಟ್ ಒಳಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಕಡಿಮೆ ಇತ್ತು. ಕಡಿಮೆ ಇತ್ತನಕೇನು ಎಲ್ಲ ಇವು ಯೂಟ್ಯೂಬು, ಕಂಪ್ಯೂಟ್ರು ಎಲ್ಲ ಇವು ಪೆನ್ಡ್ರೈವ್ ಸಿಸ್ಟಮ್ ಎಲ್ಲ ಬಂದ್ಮೇಲೆ ಎಲ್ಲ ಈಗ ಇಂಪ್ರೂವ್ಮೆಂಟ್ ಆಗೈತ್ರಿ. ಯಾವುದು ಈಗ ಏನು ತೊಂದರೆ ಇಲ್ರಿ, ಎಲ್ಲ ಈಸಿ ಇರ್ತೈತ್ರಿ. ಅವ್ರು ಬಂದ ತಕ್ಷಣ ಅಂದ್ಬಿಟ್ರೆ ಸಾಕು, ಇಷ್ಟ ಹಾಕ್ಬಿಡ್ತೀವಿ. ಬೇಕಾದ್ರೆ ಬೆಳತನೇ ಇಲ್ರಿ ಅವ್ರು. ಅದು ನಮ್ಗೇನು ಸಂಬಂಧ ಪಡಂಗಿಲ್ಲ. ಅದು ಒದರ್ತಿರ್ತೈತ್ರಿ. ಅದು ಸೌಂಡ್ ಕೊಟ್ಟಿರ್ತೀವಿ, ಅದನ್ನ ಅದು ಒದರ್ತಿರ್ತೈತ್ರಿ. ಅದು ಈಗ ಈಸಿ ಆಗೈತೆ ಸರ್. ಈಸಿ ರೀ. ಹೆಂಗಂದ್ರೆ ಎಲ್ಲರಿಗೂ ಬೆಳತಾನ 4-5 ಜನ 4 ಜನ ಕಳ್ನಾಯ್ಕ ಇರ್ತಾರ. ಅವ್ರು ಎಲ್ಲರಿಗೂ ಹೋಗ್ಬೇಕಂದ್ರೆ 1 ತಾಸಿಗೆ ಒಂದ್ಸರಿ ಊಟ ಮಾಡಿ ಬರ್ಬೇಕ್ರಿ ನಾವು ಹಾಳಿ ಮಾಡಿ. ಹಂಗೆ ಆಕೈತ್ರಿ ಅದು. ಆ ಪರಿಸ್ಥಿತಿ ಎಲ್ಲ ಈಸಿ ಐತ್ರಿ. ಈಗ ಏನು ತೊಂದರೆ ಇಲ್ಲ. ಎಲ್ಲ ಪ್ಲೇಯರ್ಸ್ ಅವಾಗಿನ ಈಗ ಈಸಿ ಅಂದ್ರೂ ಸರ್ ನೀವು ಆಕ್ಟಿವ್ ಆಗೇ ಇರ್ಬೇಕ್ರಿ ಅಲ್ಲಿ. ಆಕ್ಟಿವ್ ಆಗಿ ಇರ್ಬೇಕು ನಾವು. ನಾವು ಏನು ನಮ್ಮ ಮನ್ಯಾಗ ಸತ್ತಾರ ಅಂದ್ರು ನಾವು ಅಲ್ಲಿ ಕರೆಕ್ಟಾಗಿ ನಮ್ಮ ಡ್ಯೂಟಿ ನಾವು ನಿಭಾಯಿಸ್ಕೊಂಡ ಬರ್ಬೇಕ್ರಿ. ನಾವು ಅಂಥ ಪರಿಸ್ಥಿತಿ ರಗಡ್ ಎಲ್ಲಾರೊಳಗೆ ಆಗ್ಯಾವ್ರಿ. ನಮ್ಮದ್ರೊಳಗೂ ಆಗ್ಯಾವ, ಎಲ್ಲಾರೊಳಗೆ ಎಲ್ಲ ಸಂಗೀತಗಾರೊಳಗೂ ಆಗ್ಯಾವ. ಅಂದ್ರೆ ಅಲ್ಲಿ ಬಿಟ್ಟು ಬರುವಂಥ ಪರಿಸ್ಥಿತಿನೂ ಏನಲ್ರಿ ನಮ್ಮ ಮನ್ಯಾಗ. ಎಲ್ಲ ನಿಮ್ಮ ಮೇಲೆ ನಿಂತಿರ್ತದೆ ಸರ್. ಇಡೀ ನಾಟಕ ನಿಮ್ಮ ಮೇಲೆ ನಿಂತಿರ್ತೈತ್ರಿ. ಅದು ನಾಟಕ ಸ್ಟಾರ್ಟ್ ಮಾಡು 10 ಗಂಟೆಗೆ 10 ಗಂಟೆಗೆ ನಾಟಕ ಸ್ಟಾರ್ಟ್ ಆಗೈತೆ ಅಂದ್ರೆ ನಮ್ಮ ಮನ್ಯಾಗ ಯಾರ್ದೋ ಒಂದು ಫೋನ್ ಬಂತಂದ್ರೆ ಅಲ್ಲಿ ಬೆಳಗ್ಗೆ ನಾವು ಬಂದ್ಮೇಲೆ ಮನ್ ಮಾಡ ಅನ್ನೋದ್ರ ಅವ್ರಿಗೆ. ಅಲ್ಲಿವರೆಗೂ ನಮ್ಗೆ ಅಲ್ಲಿ ಬಿಟ್ಟು ಬರಕ್ಕೆ ನಮ್ಗೆ, ಯಾಕಂದ್ರೆ ಅವರು 70-80 ಸಾವಿರ ಗಟ್ಟಲೆ ಅವರು ರೊಕ್ಕ ಖರ್ಚು ಮಾಡಿ ಅವರು ಎಲ್ಲ ವರ್ಷ 2-3 ತಿಂಗಳು ಕಷ್ಟಪಟ್ಟಿರ್ತಾರೆ. ಅದೇನಾಗಲ್ಲ. ಅಂಥ ಪರಿಸ್ಥಿತಿಯಲ್ಲೂ ಸಾಕಷ್ಟು ಬಂದವ್ರಿ. ನಮ್ಮ ಮನೆಯೊಳಗೂ ಆಗ್ಯಾವ್ರಿ, ಬೇರೆದವ್ರೊಳಗೂ ಆಗ್ಯಾವ್ರಿ. ಅವ್ರು ಡ್ರಾಮಾ ಸೀನ್ಸ್ ಮಾಲಕರು ಎಲ್ಲ ಪಾಪ ಅವರು ಎಲ್ಲ ಸಿಕ್ಕಾಪಟ್ಟಿ ಕಷ್ಟ. ಅವರೆಲ್ಲ ಮನ್ಯಾಗೆಲ್ಲ ತೀರ್ಕೊಂಡ್ರು ಅಲ್ಲಿ ಆ ಊರಿಗೆ ಹೋಗಿ ಅವ್ರು ರಂಗ ಸಜ್ಜಿಕೆ ನಿರ್ಮಾಣ ಮಾಡ್ಲೇಬೇಕ್ರಿ ಅವ್ರು. ಅದ ಯಾವ್ದೇ ಪರಿಸ್ಥಿತಿ ಅಂದ್ರೂ ಬರಂಗಿಲ್ಲ. ಯಾವ್ದೋ ಊರ ಒಳಗ ಈಗ ಅವ್ರ ನಾಟಕ ಕಲ್ತದ್ ಊರಾಗ ಯಾರೋ ಅಂಥವ್ ಆಗ್ಯಾವ್ರಿ. ಆ ಊರಾಗ ತೀರ್ಕೊಂಡ್ರು ಅವ್ರ ಪಾಪ ಆ ಊರನವ್ರೆಲ್ಲ ಏನ್ ಮಾಡ್ಬಿಟ್ಟಿರ್ತಾರ್ರಿ, 2-3 ತಿಂಗಳಟ್ಲಿ ಕಷ್ಟಪಟ್ಟಿಲ್ಲ ಎಲ್ಲ ನಾಟಕ ತಾಲೀಮ್ ಮಾಡಿ ನಾಟಕ ಕಲ್ತಾರಪ್ಪ ಪಾಪ. ಒಬ್ಬರ ಮನೆಗೆ ಯಾರೋ ತೀರ್ಕೊಂಡಿರ್ತಾರ. ತೀರ್ಕೊಂಡ್ರ ಅವ್ರು ಆಗಿಂದ ಅವಾಗ ಇಮಿಡಿಯೇಟ್ ಆಗಿ ಸ್ಪೀಡ್ ಆಗಿ ಅವ್ರದ್ದು ಏನ್ ಕಾರ್ಯಗಳು ಎಲ್ಲ ಮುಗಿಸಿ ಅವ್ರ ನಾಟಕ ಮಾಡಕ್ ಅನುಕೂಲ ಮಾಡಿಕೊಟ್ಟಂತ ಊರುಗಳು ಸಾಕಷ್ಟು ಅದಾವ್ರಿ. ಅಂತ ಊರುಗಳು ಸಾಕಷ್ಟು ಹೋಗಿರ್. ನಾವು ಆ ಊರಿಗೆ ಹೋಗಿ ಹಿಂಗೆಲ್ಲ ಇನ್ಸ್ಟ್ರೂಮೆಂಟ್ ಹಚ್ಚಿದ್ಮೇಲೆ ತೀರ್ಕೊಂಡಾರ ಪಾಪ.
ಹಿಡ್ಕೊಂಡ್ರು ಅಲ್ಲಿ ಒಂದು ತಾಸ್ನಾಗ ಎಲ್ಲ ಕ್ಲಿಯರ್ ಮಾಡಿ ನಾಟಕ ಸ್ಟಾರ್ಟ್ ಮಾಡ್ಸ್ಯಾರ. ಹ್ಮ್ ಹ್ಮ್ ಒಂದೊಂದು ಊರಾಗ ತೀರ್ಕೊಂಡವ್ರ ಮನ್ಯಾಗ ಇಟ್ಕೊಂಡ ನಾಟಕ ಮುಗಿದ ಮೇಲೆ ಆಮೇಲೆ ಸುದ್ದಿ ಮಾಡಿದಾರ ಅಂತ ಊರುಗಳು ಅವ್ರು. ಅವು ಯಾಕಂದ್ರೆ ಪಾಪ ಎಲ್ಲ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡಿರ್ತಾರಲ್ಲ, ಅವ್ರಿಗೆ ತೊಂದರೆ ಆಗ್ಬಾರ್ದು ಉದ್ದೇಶ ಅವ್ರು ಊರಾನ ನೋಡ್ತಾರೆ. ಸರ್ ಈಗ ನಾಟಕ ತಂದ್ಮೇಲ್ರಿ ಅದ್ರೊಳಗೆ ಒಂದು ಸಂದೇಶ ಇರ್ತೈತ್ರಿ, ಕೊನೆಯದಾಗಿ ಒಂದು ಸಂದೇಶ ಬರ್ತೈತ್ರಿ. ನೀವು ಮುಂಚೆ ಮಾಡ್ತೀರಿ ಸರ್ ನಾಟಕ ರೀ, ಅವಾಗಿನ ನಾಟಕಕ್ಕೂ ಈಗಿನ ನಾಟಕಕ್ಕೂ ಏನಾರ ವ್ಯತ್ಯಾಸ ಐತಿ ಅಂತ ಅನಿಸ್ತೈತಿ? ಭಾಳ ವ್ಯತ್ಯಾಸ ಐತ್ರಿ, ಭಾಳ ವ್ಯತ್ಯಾಸ ಐತ್ರಿ. ಅವಾಗೆಲ್ಲ ನಾವು ಇದೇ ನಾಟಕ ಮಾಡಿದ್ರೆ ಇದನ್ನ ಪೂರ್ಣಗೊಳಿಸ್ಲೇಬೇಕಂತ ಹೇಳಿ ನಾಟಕ ಮಾಡ್ತಿದ್ರಿ ಅವಾಗ. ಈಗ ಹಂಗಿಲ್ರಿ, ನಾವು ನಮ್ಮೂರಾಗ ನಾಟಕ ಮಾಡಿಪ್ಪ ಅನ್ನೋ ಲೆಕ್ಕಕ್ಕೆ ಅದಾರ್ರಿ. ಇನ್ನು ಕೆಲವೊಂದು ಊರುಗಳು ಹೆಂಗದವ್ರಿ, ನಾವು ನಾಟಕ ಮಾಡಲೇಬೇಕು, ಇದನ್ನ ಪೂರ್ಣಗೊಳಿಸ್ಬೇಕು ಅನ್ನುವಂಥ ಊರುಗಳು ಅದಾವ್ರಿ. ಅಲ್ಲಿ ಮಾಡ್ತಾರೆ, ಅಂಥದ್ದೇನಿಲ್ಲ. ಆದ್ರೆ ಆ ಒಂದು ಊರೂರಿಗೆ ಅವು ಸೀಮಿತ ಅದಾವ್ರಿ. ಅವು ಸೀಮಿತ ಅಂದ್ರೆ ಹೆಂಗ್ರಿ, ಈಗ ನಮ್ಗೆ ಆ ಊರಿಗೆ ಹೋದ ತಕ್ಷಣ ಸರ್ ನಮ್ಗೆ ಈ ಸೀನ್ಗಳು ಇಲ್ಲೆಲ್ಲ ಕಟ್ ಆಗ್ಬೇಕ್ರಿ, ಇವೆಲ್ಲ ಕಟ್ ಮಾಡಿ ಸ್ಟೋರಿ ಎಲ್ಲ ಮುಗಿಬೇಕ್ರಿ. ಇವತ್ತು ನಾವು ಬಿಜಾಪುರ ದಾಟಿ ಹೋದೇವಂದ್ರೆ ಅಲ್ಲಿ ಕಾಮಿಡಿ ಸೀನ್ಗಳಿಗೆ ಅಲ್ಲಿ ಆದ್ಯತೆನೇ ಇಲ್ಲ. ಒಂದು ಹಾಡು ಇಲ್ಲ 2 ಹಾಡು ಮುಗಿಸ್ಬಿಡ್ಬೇಕ್ರಿ. ಅದು ಬಿಟ್ರೆ ಸ್ಟೋರಿಯಲ್ಲಿ ಅಲ್ಲೆಲ್ಲ ಹೆಣ್ಮಕ್ಳೆಲ್ಲ ರಾತ್ರಿ 10 ಗಂಟೆಗೆ ಕೂತ್ರೆ ಬೆಳಗ್ಗೆ 6 ಗಂಟೆ ಮಟ್ಟವರೆಗೂ ಕುಂದಿರ್ತಾರ ಅವ್ರು ನಾಟಕ ನೋಡಕ್ಕೆ. ಬೆಳಗ್ಗೆ 6 ಗಂಟೆ ಸ್ಟೋರಿ ಏನಾಯ್ತು ಏನು ಮುಗೀತು ಅದನ್ನ ನೋಡೋವರೆಗೂ ಯಾರೂ ಎದ್ದು ಹೋಗಣ್ರಿ, ಆ ಸ್ಟೋರಿ ಮುಗಿಸ್ಲೇಬೇಕು ಅವ್ರು. ಹಂಗೈತೆ ನಾವು ಅಲ್ಲಿ ಹೋಗಿರ್ತೀವಿ, ನಾವು ಭಾರಿ ಸಂಗೀತಗಾರ ಇದೀವಿ, ನಮ್ದೇ ನಡಿಬೇಕತ್ತ ಅಲ್ಲಿ ನಡೆಸಿರ ಅಲ್ಲಿ ಕೇಳಂಗಿಲ್ರಿ ಅವ್ರು. ನಿಂದು ಎಷ್ಟು ಐತಪ್ಪ ನಿಂದು ಅಷ್ಟ ಮುಗಿಸ್ಬೇಕು, ನನ್ನ ನಾಟಕ ಮುಗಿಬೇಕತ್ತಾರ ಅವ್ರು. ನೀವು ಎಷ್ಟು ಹಾಡ್ಬೇಕು, ನಾವು ಎಷ್ಟು ಹೇಳ್ತೀವಲ್ಲ ಅಷ್ಟೇ, ನಾವು ಎಷ್ಟು ಹಾಡ ಹೇಳಿರ್ತೀವಿ ಅಷ್ಟೇ ಹಾಡ್ಬೇಕು, ನಮ್ದು ಸ್ಟೋರಿ ಮುಗಿಬೇಕು. ಅವ್ರು ಕಂಡೀಷನ್ ಮಾಡಿಬಿಡ್ತಾರೆ, ಅಲ್ಲಿ ನಮಗೇನು ಮಾಡೋದು. ಹಿಂಗಾಗಿ ಆ ಕಡೆ ಎಲ್ಲ ಬಿಜಾಪುರ ಏರಿಯಾ ದಾಟಿದ್ದು ಅವೆಲ್ಲ ಪರ್ಫೆಕ್ಟ್ ನಾಟಕ ಮಾಡ್ತಾರೆ. ಈಗೂ ಐತ್ರಿ ಅದು? ಈಗೂ ಐತ್ರಿ. ರೀಸೆಂಟಾಗಿ ನಾವು ಏಪ್ರಿಲ್ ಮೇದೊಳಗೆ ಹೋಗಿದ್ದು ರೀ. ಎಲ್ಲ ಸುಮಾರು ನಾಟಕ, ಒಂದು 10-12 ನಾಟಕ ಆಗ ಬಿಜಾಪುರ, ಅಫಜಲ್ಪುರ, ಗುಲ್ಬರ್ಗ, ಸೇಡಂ, ಯಾದಗಿರಿ, ಶಾಪುರ ಆ ಕಡೆ ಎಲ್ಲ ಹೋಗಿ, ಈ ಕಡೆ ಕಾರವಾರದವರೆಗೂ ಹೋಗ್ತೀವಿ. ಸರ್ ಇದು ನಾಟಕದ ಒಂದು ಸೈಡ್ ಇಟ್ಕೊಂಡ್ರಿ, ನಿಮ್ಮ ನಿಜ ಜೀವನ ಕತ್ ಬಂದಾಗ್ರಿ ನಿಮ್ದು ಬಾಲ್ಯ ಹೆಂಗಿತ್ತು ಸರ್? ಬಾಲ್ಯ ನಮ್ಮ ಅಪ್ಪ ಅಮ್ಮ ನಾವು ಒಬ್ಬ ಮಗ ಅನ್ನೋಕ್ಕಿಂತನೂ ನಮ್ಮ ಅಪ್ಪ ಅವಾಗ 12 ವರ್ಷ ಮೇಲೆ ನಾವು ಒಬ್ಬ ಹುಟ್ಟಿನ್ರಿ. 12 ವರ್ಷ ಆದ್ಮೇಲೆ ನಮ್ಮ ಅಪ್ಪಾರ ಅವ್ರ ಅಂತಂದ್ರೆ 3 ಜನ ರೀ. 3 ಜನದವ್ರು ನಮ್ಮ ಅಪ್ಪಾರ ದೊಡ್ಡವ್ರು. ಅವ್ರು ಹಿಂದಿದ್ದವ್ರು ಒಬ್ರು ನಮ್ಮ ಕಾಕಾರ, ಅವರು ತೀರ್ಕೊಂಡ್ರು. ನಮ್ಮ ಅಪ್ಪಾರ ತೀರ್ಕೊಂಡ್ರು. ನಾನು ಒಂದು 2.5 ವರ್ಷ ಇದ್ದಾಗ ನಮ್ಮ ಅಪ್ಪಾರ ಎಕ್ಸ್ಪೈರ್ ಆಗಿದ್ರು. ಹೌದ್ರಿ, ನೀವು 2.5 ವರ್ಷದವ್ರು ಇದ್ದಾರೆ. ನಿಮ್ಮ ಅಪ್ಪಾರ ನೋಡಿದ್ದೆ ನೆನಪಿರಲಿಲ್ಲ? ನೆನಪಿಲ್ರಿ, ಹೇಳ್ತಾರೆ ಅಷ್ಟೇ ರೀ. ಆದ್ರೆ ನನ್ನ ಬೆನ್ನ ಮೇಲೆ ಇನ್ನೊಬ್ಬ ಹುಟ್ಟಿದ್ರು ನಮ್ಮ ತಮ್ಮನ. ಅವರು 8 ತಿಂಗಳದಾಗ ಅವರು ಎಕ್ಸ್ಪೈರ್ ಆದ್ರು. ನಮ್ಮ ಮಮ್ಮಿ ಅವ್ರು ಹೇಳೋದು ನಾನು ಕೇಳಿದ ಅಷ್ಟೇ, ನಾನು ನೋಡಿಲ್ರಿ. ಅದಾದ್ಮೇಲೆ ನಮ್ಮ ಅಪ್ಪಾರ ನಾ 2.5 ವರ್ಷ ಇದ್ದಾಗ ತೀರ್ಕೊಂಡ್ರು. ನಿಮ್ಮ ಅಪ್ಪಾರಿಗೆ ಏನಾಗಿ ಸರ್? ಅವ್ರಿಗೆ ಲಕ್ವ ಪಾರ್ಸಿ ಅಂತಾರಲ್ಲ, ಲಕ್ವ ಹೊಡೆದು ಅವ್ರು ತೀರ್ಕೊಂಡ್ರು. ಆಮೇಲೆ ನಮ್ಮ ಅಪ್ಪಾರ ಇದ್ದ ಮನೆ ಬಿಟ್ಟು ನಾವು ಅವ್ವ ಅಪ್ಪ ಮೂವರ ತಮ್ಮ ಅವರೆಲ್ಲ ನಮ್ಮ ಅಪ್ಪಾರ ತೀರ್ಕೊಂಡ್ಮೇಲೆ ನಮ್ಮ ಅಕ್ಕ ಒಬ್ಬಾಕಿ ಅಕ್ಕಳು, ನಮ್ಮ ಮಗಳು ಒಬ್ಬಾಕಿ ಅದಾಳು, ಒಂದ ಮಗ ಒಂದ ಹುಡುಗ, ಹಿಂಗೆಲ್ಲ ಅವರೆಲ್ಲ ಕನ್ಕಾರ ಪಟ್ಕೊಂಡು ಅವರೆಲ್ಲ ಅವ್ರ ಜೊತೆಗೆ ಬಂದರು. ಬಂದೆಲ್ಲ ನಮ್ಮನ್ನೆಲ್ಲ ಜೋಪಾನ ಮಾಡಿದ್ರು. ಎಲ್ಲ ನಮ್ಮ ತಾಯಿಯವರು ನಮ್ಮ ತಾಯಿಯವ್ರಕ್ಕಿಂತ ನಮ್ಮ ತಾಯಿಯವ್ರ ತಾಯಿ ಅಜ್ಜಿ, ನಮ್ಮ ಅಜ್ಜಿಗೆ ನಮ್ಮ ಅತ್ತೆ ಅವರು ಜಾಸ್ತಿ ಜೋಪಾನ ಮಾಡಿದ್ರು. ಅವ್ರು ಜೋಪಾನ ಮಾಡಿ ಎಲ್ಲ ಸಣ್ಣವ್ರಿದ್ದಾಗ ಎಲ್ಲ ನಮ್ಗೆ ಎಷ್ಟು ನಿಗ್ತೈತೋ ಅಷ್ಟು ಶಾಲೆ ಕಲ್ಸ್ಯಾರ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ರೀ? ಎಲ್ಲಟ್ಟಿ ನಮ್ಮ ಅವ್ರ ತಮ್ಮ ಅವರೆಲ್ಲ ನಮ್ಮನ್ನೆಲ್ಲ ಜೋಪಾನ ಮಾಡ್ಕೊಂಡು ಕೆಸರಿನ ಗಾಡಿ, ಕೆಸರೇ ಅವಾಗ ಕಲ್ಲ ಕೆಸರು ಅವೆಲ್ಲ ಮನೆ ಕಟ್ಕೊಂಡು ಇವತ್ತಿಗೂ ನಾವು ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ನಾಗ ಕುಂತೀವಂದ್ರೆ ಅವರೆಲ್ಲ ನಮಗೆ ಕೊಟ್ಟಂಥ ಒಂದು ವರ. ನಮ್ಮ ತಾಯಿ, ನಮ್ಮ ಅಜ್ಜ ಅಜ್ಜಿ, ನಮ್ಮ ಮಾವ, ನಮ್ಮ ಅವ್ರ ತಮ್ಮ ಮಗಳನ್ನ ನಾವು ಮದುವೆ ಮಾಡ್ಕೊಂಡ್ವಿ. ನನಗೆ 3 ಜನ ಮಕ್ಕಳು. ಎಲ್ಲ ಆರಾಮ ಸರಿ? ಎಲ್ಲ ಆರಾಮೈತಿ, ಏನು ತೊಂದರೆ ಇಲ್ಲ, ಎಲ್ಲ ಆರಾಮೈತ್ರಿ. ಆ ವಯಸ್ಸಿನಾಗೆಲ್ಲ ನಾವು ಈ ಸಂಗೀತ ಹುಚ್ಚಿದಿಂದ ಅದ್ರ ಸ್ವರ ಎಲ್ಲರೂ ಕೇಳ್ತಂದ್ರೆ ಅಲ್ಲಿ ಓಡಿ ಹೋಗ್ಬಿಡ್ತಿದ್ದೆ.
ಈಗ ನಿಮ್ದು ಎಜುಕೇಶನ್ ಎಷ್ಟಾಗಿದೆ ಸರ್? ನಮ್ದು 7ನೇ ತಮ್ಮ 7ನೇ ಕ್ಲಾಸ್. 7ನೇ ಕ್ಲಾಸ್. ಮುಂದಕ್ಕೆ ಹೋಗ್ಲಿಲ್ಲ ಪರಿಸ್ಥಿತಿ ಅನ್ನೋಕ್ಕಿಂತನೂ ನಂಗೆ ಹೆಚ್ಚು ಒಲವು ಇದ್ರ ಮೇಲೆ ಇತ್ತು. ಇದ್ರ ಮೇಲೆ ಹೆಂಗ್ ಒಲವು ಬಂತಂತ್ರಿ? ನಾವು ನನ್ನ ಸಣ್ಣ ಮಗ ಅದನ್ರಲ್ಲ, ಅವ್ನ ವಯಸ್ಸಿನಾಗಿದ್ದಾಗ ಇಲ್ಲಿ ನಮ್ಗೆ ಎದುರಿಗೆ ಮಠ ಆಯ್ತಿಲ್ಲ. ಸಣ್ಣ ಮಗ ಏನು ವಯಸ್ಸೈತಿ ಸರ್ ಅವ್ರಿಗೆ? ಅವ್ನು 6 ವರ್ಷದ ನೋಡ್ರಿ. ಇಲ್ಲಿ ನಮ್ಮ ಮನೆ ಮುಂದೆ ಈಗ ನಮ್ಮ ಅಜ್ಜನ ಮಠ ಐತ್ರಿ ಇಲ್ಲಿ, ಅಲ್ಲಿ ಅವ್ರ ಮಠದಾಗ ಹಾರ್ಮೋನಿಯಂ ತಬಲಾರಿ ಅವ್ರು ಅಂದ್ರೆ ಅವ್ರ ಭಜನಾ ಅಂತೀವಿ. ಅವ್ರದೊಂದು ಲೋಕನ ಬ್ಯಾರೆ ಅವ್ರ ಸಂಗೀತ ಲೋಕ. ಆ ಸೌಂಡ್ ಕೇಳಿದ ತಕ್ಷಣ ಅಲ್ಲಿ ಹೋಗ್ಬಿಡ್ತಿದ್ವಿ. ಅಲ್ಲಿ ಅವ್ರ ಅವಾಗ್ಲೇ ಏನ್ ಹೇಳಿ ಸರ್ ನೀವು? ಏನದ ಹಾವು ಹೆಡಿ ತೆಗ್ದಂಗ್ ಕಿವಿ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ ನಾನು. ಅಂದ್ರ ಪುಂಗೆ ನಾವು ಹಾವ್ ಹೆಂಗ್ ಹೇಳ್ತಾವ್ರ ಹೆಂಗ ಅಲ್ಲಿ ಸೌಂಡ್ ಬರ್ತಂದ್ರ ಇಲ್ಲಿ ಜಿಗದ್ ಹೋಗ್ತಿದ್ನಿ. ಇದನ್ನೇ ಬಾಳ ಸನಿ ಹತ್ರ ನಾ ಅಲ್ಲಿ ಹತ್ರ ನಮ್ದು ಮನಿ ಅಲ್ಲಿ ಅಲ್ಲಿಂದ ಜಿಗದ್ ಹೋಗ್ಬಿಡ. ನಮ್ಮ ಹುಡ್ಕ್ಯಾಡ್ಕೊತ ಬರಕ್ಬೇಕು ಎಲ್ಲಿ ಹೋಗ್ಯಾನಂದ್ರ ಅಲ್ಲೇ ಹೋಗಿರ್ತಿದ್ವಿ. ಅಲ್ಲಿ ಹೋಗಿ ಕುಂತ ಅವ್ರ ತಬಲಾ ಏನ್ ಕೊಡ್ತಾರ ಅದನ್ನ ಒಟ್ಟು ನನ್ಗೆ ಏನ್ ತಿಳ್ತೈತಿ ಅದನ್ನ ಬಾರ್ಸೋತ್ ಕೂತ್ಬಿಡ. ಅವ್ರ ಅದಾದ್ಮೇಲೆ ಎಷ್ಟೋ ದಿವಸ ಆದ್ಮೇಲೆ ಹಗಲು ವೇಷದವ್ರು ಬರ್ತಿದ್ರಲ್ಲ, ಬಹುರೂಪಿಗಾರ ಅಂತ ಹಗಲೊತ್ತು ವೇಷ ಹಾಕ್ತಿದ್ರು ನೋಡ್ರಿ. ಹಾರ್ಮೋನಿಯಮ್ ತಬಲಾ ಕೊಳ ಹಾಕೊಂಡು ವೇಷ ಅವೆಲ್ಲ ಹಾಕೊಂಡ್ಬರ್ತಾರೆ ಅವ್ರು. ನಮ್ ಇಲ್ಲೇ ನಮ್ಮ ಮನೆ ಪಕ್ಕನ ಅಲ್ಲೇ ಅವ್ರ ಗುಡ್ಸ್ಲ ಹಾಕೊಂಡಿರ್ತಿದ್ರು ಅವ್ರು. ಅವ್ರ ಜೋಡಿ ಎಲ್ಲ ಅಡ್ಡಾಡ್ಕೊತ ಹೋಗಾಮ್ರ. ಶಾಲಿ ಇಲ್ಲ ಏನಿಲ್ರಿ, ಶಾಲಿ ಪಾಟಿ ಚಲ ಅಲ್ರಿ. ನಾವ್ ಇಲ್ಲೇ ಸಾಲಿ ಪಾಟಿ ಶಾಲ್ಯಾಗ್ರಿ ನೀವು ಇಲ್ಲಿ ನಾ ಇಲ್ಲ. ಅವ್ರು ಅಷ್ಟು ಊರ್ ತುಂಬಾ ಎಲ್ಲ ಅಡ್ಡಾಡಕತ್ರ ಅವ್ರ ಜೋಡಿ ಹೋಗಿ ಬಿಡುದ್ರಿ. ಅವ್ರ ಜೋಡಿ ಹೋಗಿಂದ ಅವ್ರ ಮೆಟ್ಟಕ್ ಬಂದ್ ಮತ್ತ ಅವ್ರ ಮೆಟ್ಟದಾಗ ಕುಂದಿರ್ದ್ರಿ. ನಮ್ಮ ವಾರ ಅನ್ಕ ಅವ್ರು ಕೆಲ್ಸಕ್ಕೆ ಹೋಗಾರ. ಕೆಲ್ಸಕ್ಕೆ ಹೋಗಿ ಬರೋ ಮಟ್ಟ ನಮ್ನ ಯಾರು ಕೇಳ್ತಿದಿಲ್ರಿ ಅವ್ರು. ಆಮೇಲೆ ಬಂದ್ಮೇಲೆ ನಮ್ಮ ಅವ್ವನ್ ತುಡುಗಿಲ್ಲ ನಮ್ಮ ಮನ್ಯಾಂದ ರೊಟ್ಟಿ ಎಲ್ಲ ಪಲ್ಯ ಗಿಲ್ಲೆ ಎಲ್ಲ ಅವ್ರಿಗೆ ತೊಗೊಂಡ್ ಹೋಗಿ ಕೊಟ್ಟು ಬಿಡ. ಅದು ಬಾರ್ಸು ಗುಂಗ್ ಸಲ ಅವ್ರ ಅದನ್ನ ಹೋದ್ ಕೊಟ್ರೆ ಅಟ್ಟ ನನ್ ಕೊಡವ್ರ ಬಾರ್ಸಾಕ. ಅದೇ ಅಷ್ಟು ಹುಚ್ಚ ಬಂದಿದ್ದೆ ಹೆಂಗ್ ಸರ್ ಅದು? ನನ್ಗೆ ಗೊತ್ತಿಲ್ಲ ಮೇಡಮ್. ಎಲ್ಲ ನಿಮ್ಮ ಮನ್ಯಾಗ ಯಾರು ಯಾರು ಇಲ್ಲ ನಮ್ಮ ಸಂಗೀತಗಾರ ಯಾರು ಇಲ್ಲ ನಮ್ಮ ಮನ್ಯಾಗ. ಇದು ಒಂದ ತಲೀರಿ ಇದ ಕಡೀರಿ. ಮಕ್ಳಿಗೆ ಏನಿಲ್ಲ ಯಾರು ಇಲ್ಲ, ಇದ್ರ ಬಗ್ಗೆ ಯಾರು ಇಂಟ್ರೆಸ್ಟ್ ಇಲ್ಲ ರೀ. ಕಲಿಸಿದ್ರೆ ಕಲಿತಾರ ಇಲ್ಲನ ಇಲ್ರಿ. ಯಾರು ನಾವು ಪಟ್ಟು ಕಷ್ಟನ ಸಾಕ್ರಿ ಇಲ್ಲಿಗೆ. ಇದಾಗ ಕಷ್ಟ ಅನ್ನೋಕ್ಕಿಂತ ಇದ್ರಾಗ ಆರೋಗ್ಯ ಹಾಳು ಮಾಡ್ಕೊಳ್ದು. ಹೌದೌದ್ರಿ. ಈಗ ಮನುಷ್ಯಾಗ ಹೊಟ್ಟೆ ತುಂಬ ಊಟ ನಿದ್ರಿ ಕಣ್ ತುಂಬ ಅದು ಎರಡೂ ನಮ್ಗೆ ಆಗೋಲ್ಲ. ಎರಡೂ ಆಗೋದಿಲ್ಲ. ಈ ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳದೊಳಗ್ರಿ ಪ್ರತಿದಿನ 90 ದಿವಸದೊಳಗೂ 2 ಹೊತ್ತು ಊಟ ನಮ್ಗೆ. ಬೆಳಿಗ್ಗೆ ಮಧ್ಯಾಹ್ನ. ಬೆಳಿಗ್ಗೆ ನಾಟಕ ಮುಗಿಸ್ಕೊಂಡ್ಬಂದು ಅಲ್ಲಿ ಜಮ್ಕಂಡಿ ಅಂದವೇ ಎಲ್ಲಿ ಬಂದಿರ್ತೀವಿ ಅಲ್ಲಿ ಬನಟ್ಟಿ ಹಿಂಗೆ ಮುದೋಳ ಹಿಂಗೆ ಬಂದಾಗ ಅಲ್ಲಿ ಏನು ನಾಷ್ಟ ಮಾಡಿರ್ತೀವಿ ಅದಷ್ಟು ಬಂದು ಮಲ್ಕೊಂಡ್ವಿ. ಮತ್ತು ಸಂಜೆ 4 ಗಂಟೆಗೆ ಹೆಸ್ರಾಕತ್ತಿ. 4 ಗಂಟೆಗೆ ಅವಾಗ ಏನು ಊಟ ಮಾಡ್ತೀವಿ ಅದೇ ಊಟ ಮಾಡಿ ನಾಟಕ ಊರಿಗೆ ಹೋದ್ವಿ ಅಂದ್ರೆ ಅಲ್ಲಿ ತಿನ್ನಂಗಿಲ್ರಿ. ಅಲ್ಲಿ ಊಟ ಮಾಡಿದ್ವಿ ಅಂದ್ರೆ ನಮ್ಗೆ ಕುಂದ್ರಕ್ ಆಗಂಗಿಲ್ರಿ ಬೆಳತನ. ಹಿಂಗಾಗಿ ಅದ ಆರೋಗ್ಯದ ತೊಂದರೆ ಆಗ್ತಿತ್ತು ಅಷ್ಟೇ. ಅಂದ್ರೆ ನೀವು ಇದನ್ನ ಇಲ್ಲೇ ಕಲಿಬೇಕು ಅಂತ ಏನು ಕಲ್ತಿಲ್ಲ ರೀ? ಇಲ್ರಿ ಮೇಡಮ್. ನನಗೆ ಮೊದಲು ಕಲ್ತಿದ್ದೆ ತಬಲಾ ಒಂದ್ರಿ. ತಬಲಾಕ್ ನಂಗೆ ಭಾಳ ಜನ ಗುರುಗಳು ಅದಾರ. ಭಾಳ ಜನ ಅದಾರ ತಬಲಾಕ್ ಮಾತ್ರ ಭಾಳ ಜನ ಗುರುಗಳು ಅದಾರ. ಇದಕ್ಕೆ ನಮ್ಗೆ ಈ ಕೀಬೋರ್ಡ್ ಈ ಪ್ರೊಫೆಷನಲ್ ಸಿಂಗಿಂಗ್ ಅಂತ ಬಂದ್ಮೇಲೆ ವೆಸ್ಟರ್ನ್ ಮೇಲೆ ಬಂದ್ಮೇಲೆ ಅಂದ್ರೆ ನಮ್ಮ ಗುರುಗಳು ಅಂದ್ರೆ ರಾಜು ತಾಳಿಕೋಟೆ ಸರ್ ಅವ್ರು. ಇಲ್ಲಿಂದ ಅಲ್ಲಿ ಕಡೆ ಅಲ್ಲಿಗೆ ಪಯಣ ಹೆಂಗಂತ್ರಿ? ಅದು ನಾ ಇಲ್ಲಿ ನಮ್ಮ ಮಮ್ಮಿ ಅವ್ರ ಜೋಡಿ ಕಬ್ಬಿನ ಗಾನಕ್ಕೆ ಹೋಗಿದ್ರಿ. ಹೋಗೋ ಟೈಮ್ನಾಗ ಅವಾಗ ಅವ್ರದ್ದು 97ದಾಗ 97 1997 ಅವಾಗ ಅವ್ರದ್ದು ಕಲಿಯೋದು ಕೂಡ ಕ್ಯಾಸೆಟ್ ರಿಲೀಸ್ ಆಗಿತ್ತು. ನಾ ಸಿಕ್ಕಾಪಟ್ಟೆ ಅವಾಗ ಆ ಕ್ಯಾಸೆಟ್ ಕೇಳಲ್ಲವ್ರು ಯಾರೂ ಇಲ್ಲ. ಆ ಕ್ಯಾಸೆಟ್ ನಾವು ಅಲ್ಲಿ ಬೆಳತಾನ ಅಂದ್ರೆ 10 ಗಂಟೆಗೆ ಗಂಗಾಳ ಕಾಯೋದು ಅಂತಾರೆ ನಮ್ಮ ಕಡೆ ರೀ. ಗಂಗಾಳ ಕಾಯೋದು ಅಂದ್ರೆ ನಮ್ಮ ಮಮ್ಮಿಯವ್ರು ಒಲಿ ಒಗಿತಿದ್ರು. ಅವ್ರು ಗಂಗಾಳ ಕುದಿಸ್ತಿದ್ರು. ಅವ್ರು ಬೆಲ್ಲ ರೆಡಿ ಮಾಡಿದ್ರು. ಬೆಲ್ಲ ಕಬ್ಬಿನ ಹಾಲು ಹಾಕಿ ಬ್ಯಾರಲ್ಕೆಲ್ಲ ಹಾಕಿ ಗಂಗಾಳ ಉರಿ ಹಚ್ಚೋದು ಅವ್ರ ಅಂದ್ರೆ ಅದಕ್ಕೆ ರೌಂದಿ ತುರ್ಕೋತ್ ಕುಂದ್ರಿದ್ರು ಅವ್ರ. ನಾವ್ ಅದನ್ನ ಮ್ಯಾಲಿಂದೆಲ್ಲ ನಾವ್ ಮೇಂಟೈನ್ ಮಾಡ್ಬೇಕ್ರಿ. ಅಂದ್ರೆ ಅದಕ್ಕೇನು ಆಸಿಡ್ ಪೌಡ್ರ ಆಮೇಲೆ ಏನೇನು ಅದಕ್ಕೆ ಕೆಮಿಕಲ್ಸ್ ಏನೇನು ಬೆಲ್ಲ ರೆಡಿ ಆಗ್ಬೇಕಾರೆ 3 ತಾಸು ಕುದಿಬೇಕ್ರಿ ಅದು ಒಂದು ಗಂಗಾಳ. ಅಂತಾವ 6 ಗಂಗಾಳ ಮಾಡ್ತಿದ್ರು ಬೆಳಕರಿ ಮಠ. ರಾತ್ರಿ ರೀ? ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಬೆಳಗ್ಗೆ 5:30 ಮಟ ಮಾಡ್ಲೇಬೇಕ್ರಿ. ಒಂದು ಗಂಗಾಳ 2.5 3 ತಾಸು ಇರ್ತೈತ್ರಿ. ಅದು 3 ತಾಸು ಮೇಲೆ ಬೆಲ್ಲ ರೆಡಿ ಆಕೈತ್ರಿ. ಅದನ್ನ ಇಳಿಸಿ
ಅದನ್ನ ಬಕೆಟ್ ಗಮೆ ಅಂತಿದ್ರು ಅವು ಬಕೆಟ್ನ ತುಂಬಿ ಅವ್ನ ಪ್ಯಾಕ್ ಮಾಡಿ ಬೆಲ್ಲ ಎಲ್ಲ ಕಳಿಸ್ತಿದ್ರು. ಅವಾಗ ಪೂಜೆ ಫಸ್ಟ್ನೇ ಗಂಗಾಳ ಇಳಿದ ಮೇಲೆ ಒಂದಿಷ್ಟು ಬೆಲ್ಲ ಕೊಡ್ತಿದ್ರು. ಅಂದ್ರೆ ನಮ್ಮ ಕಾಯವ್ರಿಗೆ ಇಷ್ಟು ಬೆಲ್ಲ ಕೊಡೋರು ಅವಾಗ ಎಷ್ಟು ₹7 6 7 1 kg ಬೆಲ್ಲ. ಆ ಬೆಲ್ಲ ಇನ್ನೊಬ್ಬ ನಮ್ಮ ಎಲ್ಲಿನವ್ರು ಒಬ್ರು ಇದ್ರು ಗುಳಿಗೆ ಅಂತಿದ್ರು ಅವ್ನು ಕಾಡು ಹತ್ರ ಕಾಡು ಮಮ್ಮ ಅಂತಿದ್ರು. ಅವ್ರಿಗೆ ಅವ್ರ ಬೆಲ್ಲನು ನಮಗೆ ಕೊಡೋರು ಅವ್ರು ಅವ್ರಿಗೆ ಬಂದಿದ್ದು. ಎರಡು ತಗೊಂಡು ನಾ ಏನು ಮಾಡ್ಬಿಡವ್ರಿ ಮುಂಜಾನೆ ಸಂಜೆ 6 ಮಟ ಅಲ್ಲಿ ಡ್ಯೂಟಿ ಅಲ್ಲಿ ಕೆಲಸ ಮಾಡ್ರಿ 6 ಗಂಟೆಗೆ ಬಂದು ಇಲ್ಲೊಂದು ದೊಡ್ಡಪ್ಪರ ಅಂಗಡಿ ಐತ್ರಿ ಅವ್ರ ಅಂಗಡಿಯಾಗ ಆ ಬೆಲ್ಲ ಮಾರಿಬಿಡ್ತೀನಿ. ಬೆಲ್ಲ ನಾನು ಸಿನಿಮಾ ನೋಡಿ ಚಟ ನಾನು ಸಿನಿಮಾ ನೋಡಕತ್ತೇಳಿ ಇಲ್ಲಿಂದ ಬನಟ್ಟಿಗೆ ಹೋಗ್ಬಿಡ್ತೀನಿ ರೀ ನಡ್ಕೊಂತ ಹೋಗ ಯಾರು ಒಂದು ಸೈಕಲ್ ಬತ್ತಂದ್ರೆ ಅದಕ್ಕೆ ಕೈ ಮಾಡಿ ಹೋಗ್ಬಿಡುದು. ಅಲ್ಲಿ ಹೋಗಿ ವೈಭವ ಶೃಂಗಾರ ಟಾಕೀಸ್ದವ್ರ ಅಲ್ಲಿ ಬೆಂಗಳೂರಿಂದ ಕಾಲಕ್ಕೆ ಬಿಡುಗಡೆ ಅಲ್ಲಿ ಪಿಕ್ಚರ್ಗಳು ಅವಾಗ ಈಗ ಊರಿ ಪಿಕ್ಚರ್ ನೋಡಕ್ ಹೋಗಿ ಪುಟ್ಟಂಜ ಪಿಕ್ಚರ್ ನೋಡಕತ್ ನಾ ಹೋಗಿದ್ರಿ. ಹೋಗೋ ಟೈಮ್ನಾಗ 6 ಗಂಟೆ ಶೋ ಪಿಕ್ಚರ್ ಇದ್ದಿದ್ದಿಲ್ಲ ಅಲ್ಲಿ ಇವ್ರು ರಾಜು ತಾಳಿಕೋಟೆ ಅವ್ರ ಕಲಿ ಕುಡ್ಕ ನಾಟಕ ಇತ್ತು ಅಲ್ಲಿ ಶೃಂಗಾರ ಟಾಕೀಸ್ನಾಗ 2 ಶೋ ಇಟ್ಟಿದ್ರು ಅವ್ರು 6 ಗಂಟೆಯಿಂದ 9 ಗಂಟೆ 6 ಗಂಟೆಲಿಂದ 9 ಗಂಟೆ 9:30ಯಿಂದ 1 ಗಂಟೆ ರೀ 2 ಶೋ ಇಟ್ಟಿದ್ರಿ. ನಾ ಪಿಕ್ಚರ್ ಟಿಕೆಟ್ ಎಷ್ಟಿತ್ತು ಅಂದ್ರೆ ₹10 ಐತ್ರಿ ಪುಟ್ಟಂಜ. ಆ ನಾಟಕದ ಟಿಕೆಟ್ 20 30 2 ಐತ್ರಿ 20 ಹಿಂದ 30 ಮುಂದ್ರಿ. ಸಿನಿಮಾ ಆದ್ರ ಹಿಂದ್ ಜಾಸ್ತಿ ಮುಂದ್ ಕಡಿಮೆ ರೀ. ಈ ನಾಟಕ ಆದ್ರ ಮುಂದ್ ಜಾಸ್ತಿ ಹಿಂದ್ ಕಡಿಮೆ ರೇಟ್ ಟಿಕೆಟ್ ರೇಟ್ ಎಲ್ಲ ಕೂಡಿ ₹22 ಇದ್ರು ನನ್ನ ಹತ್ರ. ₹22 ಇದ್ದು ₹10 ಸಿನಿಮಾ ನೋಡಿ ₹10 ಎಲ್ಲ ಸೋಡಾ ಜಿಲೇಬಿ ತಿನ್ನೋ ದೊಡ್ಡ ಚಟ ಆಯ್ತು ನನಗೆ ಸ್ವೀಟ್ ಅಂದ್ರೆ ಅವೆಲ್ಲ ತೊಗೊಂಡ ನಮ್ಮ ಅವ್ವಾಗಟ ನನಗಟ ಆತು ತೊಗೊಂಡ್ಬಂದ್ರಾತ ಸೈಕಲ್ ತೊಗೊಂಡು ಹೋಗಿದ್ರಿ. ಅಲ್ಲಿ ₹20 ಟಿಕೆಟ್ ಇತ್ತು ರೀ 30 20 ಟಿಕೆಟ್ ರೇಟ್ ಇಟ್ಟಾರು ಹೆಂಗೆ ಹೋಗುದಪ್ಪ ಅಂತ ನಾನು ₹20 ಟಿಕೆಟ್ ತೆಗಿಸ್ಕೊಂಡೆ. ಫುಲ್ ಆ ಕಡೆ ಈ ಕಡೆ ಎಲ್ಲ ಪೊಲೀಸ್ ನಿಂತಾರ ₹20 ಟಿಕೆಟ್ ತೊಗೊಂಡು ಫುಲ್ ಕ್ರೌಡ್ ಫುಲ್ ರಶ್ ನಿಂದ್ರಾಗ ಜಾಗ ಇಲ್ರಿ. ನಾ ಹೇಳ್ದ ಇಟ್ಟಿದ್ದೀನಿ ರೀ ಅವಾಗ ಬಾದ್ ಮಂದ್ಯಾಗ ಸೇರಿ ವಾದ್ರಿ ಹೋಗಿ ₹20 ಟಿಕೆಟ್ ದೂರ ಅನ್ಸಾಕತ್ರಿ ನನಗೆ. ಅವಾಗೆಲ್ಲ ಸಿಸ್ಟಮ್ ಮಾಡಿ ಗಾಬರಿ ಆದ್ನ ಸೌಂಡು ಅವಾಗ ಇಂಥ ಇದಕ್ಕೆ ದೊಡ್ಡ ಕೀಬೋರ್ಡ್ ಇತ್ತು ಅವ್ರು ಅಲ್ಲಿ ಕೀಬೋರ್ಡ ಗಿಟಾರು ಆಮೇಲೆ ಪ್ಯಾಡ್ ರೀ ತಬಲಾ ಡೋಲಕ್ ಎಲ್ಲ ಇದ್ರು. ಅವೆಲ್ಲ ನೋಡಿ ಗಾಬರಿ ಆಯ್ತು. ಮುಂದೆ ಜಿಗದ್ ಹೋಗಿನ್ರಿ ಪೊಲೀಸ್ನ ಏನು ಸರಿಸಿ ಏನು ಜಿಗದ್ ಹೋಗಿನ್ರಿ. ಜಿಗದ್ ಹೋಗಿ ಮುಂದೆ ಹೋಗಿ ಸೆಂಟ್ರ್ ಇದು ಹಾದಿ ಬಿಟ್ಟಿರ್ತಾರ ಅಲ್ಲಿ ಹೋಗಿ ಉಗುಳಿದ್ರಿ. ಅಲ್ಲಿ ಆ ಉಗುಳಿದ್ರೊಳಗ ಅಲ್ಲಿ ನನ್ನ ಚಪ್ಪಲ್ ಅಲ್ಲಿ ಬಡ್ಡ್ಯಾಗ ಇಟ್ಕೊಂಡು ಅದ್ರ ಮೇಲೆ ಕೂತ್ ನಾಟಕ ಸ್ಟಾರ್ಟ್ ಆತ್ರಿ. ಸ್ಟಾರ್ಟ್ ಆಗಿ ಎಲ್ಲ ಲಾಸ್ಟ್ ಸನ್ನಿವೇಶ ಅವ್ರು ಕೊಳಾಗ ಬಾಟ್ಲಿ ಹಾಕೊಂಡು ಸೀನ್ ಬರೋದೈತ್ರಿ ನೋಡಿರ್ಬೋದ್ರಿ ನೀವು. ಕೊಳಾಗ ಬಾಟ್ಲಿ ಹಾಕೊಂಡ್ ಬರೋ ಸೀನ್ ಹಾಡ್ರಿ ಅಲಾರೆ ಹಾಡು ನಮ್ಮ ಅಕ್ಕ ಪ್ರೇಮಕಾರದ ಆ ಹಾಡಿಗೆ ಅವಾಗ ತಬಲಾ ಬಾರ್ಸಕ್ ಅವ್ರ ನಮ್ಮ ಪ್ರೇಮಕಾರ ಅಣ್ಣನ ಇದ್ರು. ಅವರು ಎಣ್ಣಿ ಮನುಷ್ಯರ ಅವರು ಆ ಸನ್ನಿವೇಶ ಅದಕ್ಕಿಂತ ಮುಂಚೆಕ್ ಒಂದು ಡ್ಯಾನ್ಸ್ ಇತ್ರಿ. ಡ್ಯಾನ್ಸ್ ಇದ್ದಾಗ ಅವ್ರು ಎದ್ದು ಹೋಗ್ಬಿಟ್ಟಾರ. ಎದ್ದು ಹೋಗಿ ಮಲ್ಕೊಂಡ್ಬಿಟ್ಟಾರ. ಆ ಹಾಡಿಗೆ ತಬಲಾ ಬಾರ್ಸೋರು ಇಲ್ಲ ತಬಲಾ ಮೇಲೆ ಹಾಡ್ರಲ್ಲ. ನಾ ಹಿಂಗೇನು ಕೂತಿದ್ದೀನಿ ರೀ ಇಷ್ಟ ಕೂತಿದ್ದೀನಿ ರೀ ಹಾಡು ಬತ್ತು ನಂಗೆ. ಆ ನಾಟಕ ಎಲ್ಲ ಪೂರ್ತಿ ಭಯಪಟ್ಟಿತ್ತು ನಂಗೆ. 15 ದಿವ್ಸ ನಾನು ಗಾನದ ಮನೆಯೊಳಗೆ ಎಲ್ಲ ಕೇಳ್ತಿದ್ದೀನಿ ನಾಟಕ ಪೂರ್ತಿ ನಾಟಕ ಎಲ್ಲ ಮಾತು ಭಯಪಟ್ಟಿದ್ದು ರೀ. ಹಾಡು ಬರೋಣ ಬಂದು ತಡಿ ಇಲ್ಲೇ ತಡಿ ಕೇಳು ಇವನರೇ ವಿಜ್ಞಾನ ತನ್ನಟ್ಗೆ ಆ ಕಡೆ ನಂಗೆ ಅದೊಂದು ಅವಾಗಿಂದ ನನಗೆ ಅದೊಂದು ಗಾಡ್ ಗಿಫ್ಟ್ ಇತ್ತು ನನಗೆ. ನೋಡಿದ್ರೆ ತಬಲಾ ಮೇಲೆ ಯಾರೂ ಇದ್ದಿದ್ದಿಲ್ಲ ರೀ. ಯಾರು ಏನಕ್ಕೆ ಅನ್ನೋರಕ್ಕೆ ಬ್ಯಾಡ ಅಂತೇಳಿ ಹೋಗಿ ಕೂತ್ಬಿಟ್ಟಿನಿ ರೀ ತಬಲಾ ಕೂತ್ ನಾ ಹಾಡು ಚಾಲು ಆಯ್ತು ತಬಲಾ ಬರ್ಸಾಕತ್ತೀನಿ ರೀ. ತಬಲಾ ಬರ್ಸಾಕ ನಮ್ಮ ಮಾಲಕ್ ರಾಜು ತಾಳ್ಕೊಟ್ಟಿ ಮಾಲಕ್ ರೀ ಅವ್ರಿಗೆ ನಾ ಕಾಣವಲ್ರಿ ಅವ್ರಿಗೆ ನಾಲೇನು ನೋಡಾಕತ್ತಾರ ಅವ್ರು ನಾ ಕಾಣವಲ್ರಿ ಅವ್ನು ಯಾರು ಬರ್ಸಾಕತ್ತಾರ. ನಾವು ಅವ್ರ ಮಗ್ಳು ಕೂತು ಕೀಬೋರ್ಡ್ನವರು ಗಿಟಾರ್ನವರು ಪ್ಯಾಡ್ನವ್ರು ಎಲ್ಲರೂ ನಾನು ನೋಡಾಕತ್ತೀರಿ. ನಾ ಯಾರು ಏನು ಅನ್ನೋರಕತ್ತೇಳಿ ಹೋಗಿ ಬಾರ್ಸಿನ ಅದು ಹಾಡು ಮುಗಿತು ಪೂರ್ತಿ. ಆ ಸಿನಿಮಾ ಸನ್ನಿವೇಶ ಎಲ್ಲ ಮುಗೀತು. ಮುಗ್ದಿಂದ ಅವರೆಲ್ಲ ಕೀಬೋರ್ಡಿಸ್ಟ್ ಚಂದ್ರಶೇಖರ್ ದಾವಣಗೆರೆ ಅವರಿದ್ರು. ಆಮೇಲೆ ವಿಜಯ್ ಕುಮಾರ್ ಗದಗ ಹತ್ರ ಎಲ್ಲ ನಮ್ಮ ಗಾಡ್ ಫಾದರ್ ಅವರಿದ್ರು. ಅವರು ಯಾವ್ರಪ್ಪ ನಿಂದು ಅದು ಕೇಳಿದ್ರು. ಎಲ್ಲಿ ಕಲ್ತೀನಿ ಗದಗನಾಗ ಕಲ್ತೀನಿ. ಒಳಗೆ ಕರ್ಕೊಂಡು ಹೋದ್ರು ಅವ್ರು. ನಮ್ಮ ಮಾಲಕ್ ಕರ್ಸಿದ್ರು ತಾಳಿಕೊಟ್ರಿ ಅವ್ರು. ಒಳಗೆ ಕರ್ಸಿದ್ರು ಯಾವ್ರ ನಿಂದು ಅಂದ್ರೆ ಎಲ್ಲಿ ಕಲ್ತಿ ಅಂದ್ರೆ ಇಲ್ಲಿ ಗದಗನಾಗ ಕಲ್ತೀನಿ.
ಬರ್ತೇನೆ ನಮ್ಮ ಜೋಡಿ ಆತ ಹ್ಮ್ ನಮ್ದು ಆಗ 6ನೇ ಕ್ಲಾಸ್ ರೀ ನಮ್ದು. 6ನೇ ಕ್ಲಾಸ್ ರೀ. ಹಾಂ ಬರ್ತೇನೆ ನಮ್ಮ ಜೋಡಿ ಅಂದ್ರೆ ಹ್ಞೂ ರೀ ಅವ್ನು ಹ್ಞೂ ರೀ ಅವ್ನು ನಾಳೆ ಒಂದು ದಿವ್ಸ ಇಲ್ಲಿ ಇರ್ತೀವಿ ನಿನ್ನೆ ಯಾರ ನಮ್ಮ ಮಾವ ಹಬ್ಬಕ್ಕಿದಾಳ್ರಿ ನಿಮ್ಮ ಮಾವನ ಕರ್ಕೊಂಬಾ ಹ್ಞೂ ರೀ ಕರ್ಕೊಂಬರ್ತೀನಿ. ಅವತ್ತು ನಾ ಇಲ್ಲಿ ಹೋಗಿನ್ರಿ ಅವ ಫೋನು ಇಲ್ಲ ಏನೂ ಇದ್ದಿದ್ದಿಲ್ಲ ರೀ. ನಮ್ಮ ಗಾಣದಿಂದ ಬಂದು ಇಲ್ಲಿ ಎಲ್ಲ ಹುಡ್ಕ್ಯಾಡಿ ಸಿಕ್ಕಿಲ್ರಿ ನಾ ಅಲ್ಲೇ ಮಲಗಿಸ್ಬಿಟ್ರಿ. ಬನಟ್ಟಿ ಅವ್ರು ಸತ್ಕಾರ ಲಾಜ್ ಮಾಡಿದ್ರಿ ಅಲ್ಲಿ ಲಾಜ್ನಾಗ ಕರ್ಕೊಂಡು ಹೋದ್ರು ಅಲ್ಲೇ ಮಲಗಿಸ್ಕೊಂಡ್ಬಿಟ್ರು. ಅವ್ರು ಮಲಗಿಸಿ ಮುಂಜಾನೆ ಎದ್ದು 6 ಗಂಟೆಗೆ ಬಿಟ್ರು. 6 ಗಂಟೆಗೆ ಬರ್ಬಿಡ್ದ ನಮ್ಮವ್ವ ಇಂಥದ್ದೊಂದು ಬೆಲ್ಲನು ಹಿಡ್ಕೊಂಡು ಕೂತಿದ್ದಲ್ರಿ ನನಗೆ. ಎಲ್ಲಿ ಹೋಗಿದ್ದೆ ಅಂದ್ರೆ ಹಿಂಗೆ ಹೋಗಿದ್ದು ನಾ ಹೋಗಾವ ಹಿಂಗೆ ನಾ ಹೋಗಾವ ಆತ ನಾ ಏನೂ ಅನ್ಲಿಲ್ಲ ರೀ. ಅವಾಗ ನಾನು ಯಾವುದೋ ಅಡೆತಡೆ ಮಾಡಿಲ್ಲ ರೀ. ಆಮೇಲೆ 2 ಜೊತೆ ಬಟ್ರಿ ಪ್ಯಾಂಟ್ ಅದು ಏನಿಲ್ಲ ರೀ. ಚಡ್ಡಿ ಹಂಗೆ 2 ಚಡ್ಡಿ 2 ಹಂಗೆ 2 ನಮ್ದು ಸಂತಿ ಚೀಲ್ರಿ ಅಂತ ಚೀಲ ಕರ್ಕೊಂಡು ಹೋಗಿ ಬನಾಟಿ ಹೋಗಿ ಬಿಟ್ರಿ. ಅವಾಗ ನಮ್ಮ ಮಾಲಕ್ ಹೇಳಿದ್ರು ಇವನೊಂದು ಮೂರ್ತಿ ಮಾಡಿ ನಿಮ್ಮ ಕೈಯಾಗ ಕೊಡ್ತೀನಿ ಅವತ್ತೇನು ಹೇಳಿದ್ರು ನಮ್ಮ ಮಾಲಕ್. ಹಂಗೆ ಇವತ್ತಿಗೂ ನಾನು ಮೂರ್ತಿ ಮಾಡೇ ಕೈ ಬಿಟ್ಟ. ಇವತ್ತಿಗೂ ನಮ್ಮ ಕುಟುಂಬ ನಾವೆಲ್ಲ ಎಷ್ಟು ದೊಡ್ಡ ಬೆಳೆದೀವಿ. ಒಂದು ಬಸು ಎಲ್ಲಟ್ಟಿ ಅನ್ನೋ ಒಂದು ಹೆಸರು ಬಂದೈತೆ ಅಂದ್ರೆ ಅದಕ್ಕೆ ಅವರೆಲ್ಲ ಅವ್ರು ಕೊಟ್ಟದ್ದು ಅವ್ರು ಕೊಟ್ಟು ವಿದ್ಯೆ ರೀ. ಅವ್ರು ಕೊಟ್ಟು ವಿದ್ಯೆ ಅನ್ನೋಕೈತ ಅವ್ರು ಕೊಟ್ಟು ಭಿಕ್ಷೆ ಅಂತ. ನಮ್ಮ ಮೊದಲು ಗುರುಗಳು ನಮ್ಮ ಹುಲ್ಯಾಳದವ್ರು ಇಲ್ಲಿ ಜಮಖಂಡಿ ತಾಲೂಕು ಹುಲ್ಯಾಳ ಲಕ್ಷ್ಮಣ್ ಮಾಸ್ತರ್ ಹತ್ತಿದ್ರಿ. ಅವ್ರನ್ನ ಫಸ್ಟ್ ನಮ್ಮ ಅಜ್ಜ ಅವ್ರನ್ನ ಇಲ್ಲಿ ಕರೆಸಿ ತಿಂಗಳಿಗೆ ಎಷ್ಟು ಒಂದು 110 ರೂಪಾಯಿ ಅವ್ರಿಗೆ ಪಗಾರ ತಿಂಗಳಿಗೆ ಕಲ್ಸಾಕ್ರಿ. ಇಲ್ಲಿ ಅವಾಗ ಇಲ್ಲಿ ಭಜನಾದೊಳಗೆ ಅಲ್ಲೇ ಕಲಿಸಿ ಅವ್ರ ಕೈ ಬಿಟ್ರು. ಆಮೇಲೆ ಏನೈತಿ ಅವರು ಗದಗ ನಮ್ಮ ಮಹಾದೇವ್ ಮಹಾರಾಜರು ಅಂತಿದ್ರು ಸುರ್ಪಾಲಿ ಅವರು ಅಲ್ಲಿ ಗದಗದೊಳಗೆ ಒಂದು 2-3 ವರ್ಷ ಇಟ್ರು. ಅವರೆಲ್ಲ ಖರ್ಚು ಕೊಟ್ಟಿಟ್ಟಿದ್ದು. ಅವ್ರೆ ಹಸಂಗಿ ಪಕ್ಕಕ್ಕೆ ಅಸ್ಕಿ ಅಂತ ಊರು ಐತ್ರಿ. ಅಸ್ಕಿ ಊರೊಳಗೆ ಅಲ್ಲಿ ಪ್ರವಚನ ಐತ್ರಿ. ಅವ್ರದ ಪ್ರವಚನ ಐತಿ. ನಾನು ಅಚಾನಕ್ಕಾಗಿ ಹೋಗಿದ್ದೀನಿ ರೀ ಅಲ್ಲಿ. ಅಚಾನಕ್ಕಾಗಿ ಹೋಗಿದ್ದಂದ್ರೆ ಅವ್ರಿಗೆ ಅದಕ್ಕಿಂತ ಮೊದಲು ಭಜನಾಕ ಹೋಗಿದ್ದ ಹೋದಾಗ ಅವ್ರವ್ರು ನೋಡಿದ್ರಿ ನಾನು ಅಲ್ಲಿ ಹೋದಾಗ ಪ್ರವಚನದಾಗ ಒಂದ್ಸರಿ ನಾನು ತಬಲಾ ವರ್ಸಕ್ಕೆ ಹಚ್ಚಿದ್ರು ಅವರು ಮಹಾದೇವ್ ಮಹಾರಾಜರು ಅವ್ರ ಮಗ ಪ್ರವಚನ ಹೇಳ್ತಿದ್ರಿ. ಹಾರ್ಮೋನಿಯಮ್ ಪ್ರವಚನ ಹೇಳ್ತಿದ್ರಿ. ಇಲ್ಲ ಇವ್ ಚಲೋ ಅಕ್ಕನು ಇವ್ ಹೋದ್ ಅಲ್ಲಿ ಇಡ್ಬೇಕು ಅಂತ ಅನ್ನೋ ಉದ್ದೇಶದಿಂದ ಅವ್ರಿಗೆ ಯಾವತ್ತ ಪ್ರವಚನದೊಳಗೆ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ಅವ್ರು ಹಿಂಗ ಪರದೇಶಿ ಮಗ ಅದಾನವ ಅಪ್ಪಿಲ್ಲ ಎಲ್ಲಾರು ಸಹಾಯ ಮಾಡ್ರ. ಊರಾನವ್ರೆಲ್ಲ ಜೈನ್ ಸಮಾಜದವ್ರು ಆತು ಇಡೀ ಎಲ್ಲ ಸಮಾಜದವ್ರು ಪಾಪ ಇವ್ರು ಅಂತಲ್ರಿ ಎಲ್ಲರೂ ನಮ್ಗೆ ಅವಾಗ ಕೈಲಾದ ಮಟ್ಟಿಗೆ ಎಲ್ಲರೂ ಸಹಾಯ ಮಾಡಿ ಪಾಪ ನನ್ನ ಅರ್ಬಿ ಹಿಡ್ಕೊಂಡು ನನ್ನ ಬಾರ್ಸು ವಾದ್ಯಗಳು ಹಿಡ್ಕೊಂಡು ಎಲ್ಲಾನು ರೀ ಅವರು ಎಲ್ಲ ದುಡ್ಡು ಎಲ್ಲ ಕಲೆಕ್ಟ್ ಮಾಡಿ ನನ್ನ ಗದಕ್ಕೆ ಓದಿ ಇಡುವಂಥ ವ್ಯವಸ್ಥೆ ಮಾಡಿದ್ರು. ಊರಾನವ್ರು ಎಲ್ಲಾರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ರೆ ಅವ್ರ ಮಹಾರಾಜರು ಅಲ್ಲಿ ಓದ್ಬಿಟ್ರು. ಅವ್ರು ನನ್ನ ತಿಂಗಳಿಗೆ ನಮ್ಗೆ ಏನು ಖರ್ಚಿಗೆ ಬೇಕೋ ಎಲ್ಲ ದುಡ್ಡು ಅವ್ರ ಕಳಿಸ್ತಿದ್ರು. ನಮ್ಮ ತಾಯಿಯವ್ರು ಏನು ಅವ್ರ ಕಡೆಯಿಂದ 1 ರೂಪಾಯಿನೂ ರೊಕ್ಕ ಇಸ್ಕೊಂಡಿಲ್ರಿ ಅವ್ರು. ಇವತ್ತಿಗೂ ಇಲ್ಲಿ ಅರಟಾಳ ಬಾಡಿಗೆಯಲ್ಲಿ ಅದಾರ ಅವ್ರು ಮಹಾರಾಜರು. ಅಲ್ಲಿ ಓದಿಟ್ಟು ಬಂದಿಂದ ಅಲ್ಲಿ 3 ವರ್ಷ ನಂದು ಅವಾಗ ನಮ್ಮ ದೊಡ್ಡ ಅಜ್ಜಾರ್ ಇದ್ರು ಪುಟ್ಟರಾಜ ಗವಾಯಿಗಳು. ಅವರು ನಮ್ಗೇನು ಅದೊಂದು ಸುದೈವ ಅವ್ರ ಜೋಡಿ 2 ವರ್ಷ ನಮ್ಗೆ ಸೇವಾ ಮಾಡಕ್ ನಮ್ಗೆ ಅವಕಾಶ ಸಿಕ್ತ್ರಿ ಅಲ್ಲಿ. ಈಗಿದ್ದ ಕಲ್ಲಯ್ಯ ಅಜ್ಜಾರು ನಾವು ಕ್ಲಾಸ್ಮೇಟ್ರು. ಈಗಿದ್ದ ಪೀಠಾಧಿಪತಿಗಳ್ರಿ ಈಗಿದ್ದ ಕಲ್ಲಯ್ಯ ಅಜ್ಜಾರ ನಾವು ಕ್ಲಾಸ್ಮೇಟ್ರಿ. ಅವ್ರು ಇವಾಗ ಆದ್ರೂ ನಾವು ಮಕ್ಕಳು ಬರ್ಲಿ ಯಾರ ಬರ್ಲಿ ನಮ್ಗೆ ಬೇಕಾದಂತ ಕ್ರೌಡ್ ಇದ್ರು ಎಲ್ಲಟಿ ಬಸ್ಸು ಬಂದನ್ರಿ ಅಜ್ಜಾರ ಆತಂದ್ರೆ ನಮ್ಗೆ ಕರ್ದು ಮಾತಾಡ್ತಾರೆ ಪಾಪ. ಬೇಕಾದಂತ ಗದ್ದಲಾಗಿರ್ರಿ ಕ್ಲಾಸ್ಮೇಟ್ ಅನ್ನೋಕಿತನು ನಮ್ಮ ಗುರುಬಂದವ್ರು ಎಲ್ಲ ಅಜ್ಜ ಎಲ್ಲ ಅವಾಗಿಂದ ಏನು ಸೇವಾ ಮಾಡಿ ಇವತ್ತಿಗೂ ನಮ್ಗೆಲ್ಲಾನು ಎಲ್ಲ ಕೊಟ್ಟನ್ರಿ. ಎಲ್ಲ ಚಲೋ ಐತ್ರಿ. ಎಲ್ಲ ಅಜ್ಜನ ಪುಣ್ಯಲಿಂದ ಎಲ್ಲ ಸಂಸಾರ ಚಲೋ ಐತ್ರಿ. ಎಲ್ಲ ಮನಿನೂ ಚಲೋ ಐತಿ. ಎಲ್ಲ ಸಂಗೀತದೊಳಗೂ ಇನ್ನೂ ಇಂಪ್ರೂವ್ಮೆಂಟ್ ಆಗಾಕತ್ತೈತಿ. ನಾವೇನು ಕಡಿಮೆ ಏನಾಗಿಲ್ಲ. ಅಂದ್ರೆ ನಿಮ್ದು ಆಸ್ತಿ ಅಂತ ಏನಿಲ್ಲ ಸರ್? ಆಸ್ತಿ ಏನಿಲ್ರಿ ಎಲ್ಲ ಇದೇ ಆಸ್ತಿ ರೀ. ಸರಸ್ವತಿ ಇವೇನ್ ಇಷ್ಟ ಆಯ್ತು ನೋಡ್ರಿ ಇದ ಆಸ್ತಿ ರೀ ನಂದು. ಇದು ಬಿಟ್ರೆ ಏನೇ ಆಸ್ತಿ ಇಲ್ರಿ. ಅದ್ ಬಿಟ್ರೆ ನಮ್ ದೊಡ್ಡ ಆಸ್ತಿ ನಮ್ ತಾಯಿ. ನಿಮ್ ತಾಯಿಯವ್ರ ಸಪೋರ್ಟ್. ನೀವು ಈಗ ಈ ಫೀಲ್ಡ್ ಒಳಗೆ ಏನೋ ಬಂದ್ ಸರ್, ಇವು ಇನ್ಸ್ಟ್ರೂಮೆಂಟ್ ತಗೋಬೇಕಾರೆ ಬಾರಿ ಕಾಸ್ಟ್ಲಿ ಸರ್ ಇದು. ಅದನ್ನೆಲ್ಲ ಹೆಂಗ್ ತಗೊಂಡ್ರಿ ಅಂತ? ನಾಟಕ ಫೀಲ್ಡಿಗೆ ಬಂದ್ 2010ನೇ ಇಸ್ವಿ ಒಳಗ್ರಿ ಮೊದಲು ನಾ ಅಲ್ಲಿ ರಾಜು ತಾಳಿಕೋಟಿ ಅವ್ರ ಟೀಮ್ ಬಿಟ್ಟು ಬಂದ ಮೇಲೆ ಒಂದ್ ವರ್ಷ ಪರಿಸ್ಥಿತಿ ಭಾಳ ಅಂದ್ರೆ ಏನು ಹೇಳ್ಕೊಳಾರಂತ ಪರಿಸ್ಥಿತಿ ಬತ್ರಿ.
ಏನೂ ಇದ್ದಿದ್ದಿಲ್ಲ ಏನೂ ಇರ್ಲಾರ್ದನ ಬಿಟ್ಟು ಬಂದ್ರಿ. ಬಿಟ್ಟು ಬಂದಾಗ ಅವಾಗೆಲ್ಲ ನಮ್ಮ ಮನ್ಯಾಗೆಲ್ಲ ಸಂಘನಾಗೆಲ್ಲ ಸಾಲ ತೆಗಿಸಿ ಅಂದ್ರೆ ಊಟಕ್ಕೂ ಅಂದ್ರೆ ಇಲ್ಲಿ ಪರಿಸ್ಥಿತಿ ಹಂಗೆ ಐತ್ರ, ನಂದು ಪರಿಸ್ಥಿತಿ ಹಂಗೆ ಐತವ. ಇಲ್ಲೇ ಯಾವ್ದಾರ ಕಾರ್ಯಕ್ರಮ ಕೇಳಿದ್ರೆ ಎಷ್ಟು $100 ಕೊಡ್ತಾರ, 200 ಕೊಡ್ತಾರ, ಹೋಗುದು ನಡಿ ಹೋಗೇ ಬರೋದು. 2010 ಅವಾಗ ಜಮಖಂಡಿ ಒಳಗೆ ಅಕ್ಷರ ಮಾಲೆ ಕಾರ್ಯಕ್ರಮ ಅಂತ ಮಾಡಿದ್ರು. ಅವಾಗ ಅಲ್ಲಿ ಒಬ್ರು ವೀರೇಶ್ ಕಲಾದಿಗೆ ಅಂತ ಜಮಖಂಡಿ ಅವ್ರ ಪಾಪ ನಾವು ಒಂದು ಅವಕಾಶ ಕೊಟ್ರು. ಅವ್ರು ಅವಕಾಶ ಕೊಟ್ಟು ಹಾಡಕ್ಕೆ ಅಭಿಜಿತ್ ಅವರು ಸಂಗೀತ ಗುರುರಾಜ ಅಭಿಜಿತ್ ಅವ್ರ ಕಾರ್ಯಕ್ರಮ ಅದು ಕೊಟ್ರೆ ಫಸ್ಟ್ ಪ್ರೈಸ್ ಮಾಡ್ಕೊಂಡ್ಬಂದ್ರಿ. ಅದು ಮಾಡ್ಕೊಂಡ್ಬಂದ್ ಅವಾಗಿಂದ ಜಮಖಂಡಿ ಒಳಗೆ ಬಸು ಎಲ್ಲಟ್ಟಿ ಅಂತ ಒಂದು ಸ್ವಲ್ಪ ಅಲ್ಲೋ ಗುರ್ತಾಯ್ತು. ಆಮೇಲೆ ಹಂಗೆ ಆರ್ಕೆಸ್ಟ್ರಾಗಳು ಜೂನಿಯರ್ ಉಪೇಂದ್ರ, ಆಡಿ ಬಾಬು, ಜೂನಿಯರ್ ಶಿವರಾಜ್ ಕುಮಾರ್, ಇಸ್ಮಾಯಿಲ್ ರೀ, ಆಮೇಲೆ ನಮ್ಮ ನರಗುಂದ ಮಕ್ತು ಮತ್ತಾರತ್ತ ನಮ್ಮ ಸೌಂಡ್ ಇಂಜಿನಿಯರ್, ಅವರು ನಮ್ಮ ಗುರುಗಳ್ರು, ನಮ್ಮ ಸೌಂಡ್ ಇಂಜಿನಿಯರ್ ಅವರು ಎಲ್ಲ ನಮ್ಗೆ ಪ್ಲೇಯರ್ ಅದಾನಪ್ಪ, ಒಳ್ಳೆ ಕೀಬೋರ್ಡ್ ಪ್ಲೇಯರ್ ಅದಾನು, ಪ್ಯಾಡ್ ಪ್ಲೇಯರ್ ಅದಾನು, ಡೋಲಕ್ ಪ್ಲೇಯರ್ ಅದಾನು, ತಬಲಾ ಪ್ಲೇಯರ್ ಅದಾನು, ಎಲ್ಲ ಕರ್ಕೊಂಡ್ಬೇಕು. ಎದಕ್ಕೆ ಬೇಕೋ ಇವತ್ತು ಕೀಬೋರ್ಡ್ ಅವರಿಗೆ ಬೇಕಾದ್ರೆ ಕೀಬೋರ್ಡ್ಗೆ ಕರ್ಕೊಂಡು ಹೋಗ್ಬೋದು, ಇವತ್ತು ಪ್ಯಾಡ್ ಬರ್ಸಕ್ಕೆ ಬೇಕಾ ಪ್ಯಾಡಿಗೆ ಕರ್ಕೊಂಡು ಹೋಗ್ಬೋದು. ಕರ್ಕೊಂಡಿದ್ದೆ ಅವ್ರು ಇವ್ರ ಹತ್ರ ಹೋಗಿ ಒಂದು ವರ್ಷ ಕಾಲ ಕಳೆದ ಒಂದು ವರ್ಷದೊಳಗೆ ಒಂದು 2 ತಿಂಗಳು ಒಬ್ಬರು ಒಂದು ಯಮಾ ಕೀಬೋರ್ಡ್ ಬಾಡಿಗೆ ತೊಗೊಂಬರ್ತಿದ್ದೀರ. ನಾಟಕ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲಿ ಈ ಹವ್ಯಾಸಿ ಜರ್ನಿ ಸ್ಟಾರ್ಟ್ ಆಯ್ತು. ಅವಾಗ ನನ್ನ ಹತ್ರ ಇನ್ಸ್ಟ್ರೂಮೆಂಟೇ ಇಲ್ರಿ. ಇವತ್ತು ನಾಟಕ ಯಾವಾಗ ಪ್ರೋಗ್ರಾಮ್ ಮುಂದೆ ಹಿಡಿಬೇಕಾದ್ರೂ ನನ್ನ ಕೈಯಾಗ ಇನ್ಸ್ಟ್ರೂಮೆಂಟೇ ಇಲ್ರಿ. ನಾ ಹೋಗ್ಬೇಕಂದ್ರೆ ನನ್ನ ಕೈಯಾಗ ಇನ್ಸ್ಟ್ರೂಮೆಂಟ್ ಇಲ್ಲ. ಯಾರ್ದಾರ ಬೇರೆದವ್ರಿಗೊಬ್ರದ್ದು ಇನ್ಸ್ಟ್ರೂಮೆಂಟ್ ಬಾಡಿಗೆ ಸಿಕ್ಕರೆ ನಾ ಹೋಗ್ಬೇಕ್ರಿ, ಇಲ್ಲಾಂದ್ರೆ ಇಲ್ಲ. ಹಂಗಾದ್ರು ಒಬ್ಬ ವ್ಯಕ್ತಿ ನನಗೆ ಒಂದು 2-3 ತಿಂಗಳು ನಂಗೆ ಬಾಡಿಗೆ ಕೊಟ್ರ. ಅದ್ರಾಗ ಸೀಸನ್ ಮುಗಿಸಿ ಜೂನ್ ಜುಲೈ ಎಲ್ಲ ಗ್ಯಾಪ್ ಇತ್ತು. ಒಳ್ಳೆ ತಿರ್ಗಾ ಆಗಸ್ಟ್ ಬರೋದ್ರಾಗ ನಮ್ಮ ತಾಯಿಯವರು ಸ್ವಲ್ಪ ದುಡ್ಡು ಸೇವ್ ಮಾಡಿಟ್ಟಿದ್ರು. ಒಂದು ಕೀಬೋರ್ಡ್ ನೋಡಿದಾರೆ ಅಂದ್ರೆ E09 ರೋಲ್ಯಾಂಡ್ ಒಳಗೆ. ಆ ಕೀಬೋರ್ಡ್ ಪ್ರೈಸ್ ಅವಾಗ 28,000 ಇತ್ತು. ಅವಾಗ್ರಿ ಅಂದ್ರೆ 2011 ಒಳಗೆ. ಅದನ್ನ ನಿಡೋನಿ ಅಂತ ಇಲ್ಲಿ ಬಬಲೇಶ್ವರ ತಾಲೂಕು ನಿಡೋನಿ ಅವ್ರ ಒಬ್ರು ಅಶೋಕ್ ಮಾಸ್ಟರ್ ಇದ್ರು, ಅವ್ರು ತಂದಿದ್ರು. ಅವ್ರು ತಂದಾಗ ಅದನ್ನ ನಾನು ಜಮಖಂಡಿ ಒಳಗೆ ಶಬರಿ ಡಾಂಗಿ ಅವ್ರ ಕಾರ್ಯಕ್ರಮದಾಗ ನಾನು ಪ್ಲೇ ಮಾಡಕ್ ಹೇಳಿದ್ರು. ನಾ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೋದಾಗ ಆ ಕೀಬೋರ್ಡ್ ನನ್ನ ಕೈ ಸಿಕ್ಕಿತ್ತು. ಅದನ್ನ ಒಂದ್ಸಲ ಅವತ್ತು ಆ ಕಾರ್ಯಕ್ರಮದಾಗ ನುಡಿಸಿದ್ ನಾನು. ಇಂಥ ಕೀಬೋರ್ಡ್ ನಾ ಯಾವಾಗ ಬಾರಿಸ್ತೀನೋ, ನನ್ನ ಕೈ ಯಾವಾಗ ಬರ್ತೈತಿ. ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದು ಮರುದಿವ್ಸ ನಮ್ಮ ತಾಯಿಯವ್ರಿಗೆ ಯಾವ ನನಗೆ ಅಲ್ಲಿ ಅವ್ರು ಕೀಬೋರ್ಡ್ ತೊಗೊಂಬಂದಾರು, ಅಂತ ಕೀಬೋರ್ಡ್ ಬೇಕಾಯ್ತು ನನಗೆ, ಎಷ್ಟು ಬೀಳ್ತೈತಪ್ಪ ಅಂತಂದ್ರೆ 28,000 ಐತವ. ಹೌದಾ, ನಿಮ್ಮ ಅಪ್ಪನ ಹೆಸರಲ್ಲೇ ರಾಕ್ ಇಟ್ಟಿದ್ದಾವು, ಇನ್ನೊಂದು 15 ದಿವ್ಸ ನಾವು ಬರ್ತಾವು, ತೊಗೊಂಬರಕತ್ತ 26,000 ರೊಕ್ಕ ಕೊಟ್ರು. ನಾನು ತೆಗದ್ರಿ ಹಿಂಗ ಅಷ್ಟೇ ಒಂದು ವಾರದಾಗ 26,000 ಕೊಟ್ರು. ಅದ್ರದ್ದು 28,000 ಪ್ರೈಸ್ ಇತ್ತು. ನಾವು ಹೋಗಿ ಬರೋದು ಆ ಸಂಗ್ಲಿಗೆ ಹೋಗಿ ತೊಗೊಂಬೋದು. ಒಂದು ಟೋಟಲ್ 30,000 ಪ್ರೈಸ್ ಆಗಿತ್ತು. ಅದು ಅಟ ದುಡ್ದದ್ದು ಹಂಗೆ ಒಂದು 3-4,000 ದುಡ್ಡು ನನ್ನ ಹತ್ರ ಇದ್ದರು. 26,000 ಕೊಟ್ರೆ ತೊಗೊಂಡು ಅದನ್ನೇನು ತಂದು ಇಲ್ಲೇನು ಪೂಜೆ ಮಾಡಿ ಅವ್ರ ಕಡೆನೇ ಪೂಜೆ ಮಾಡಿಸಿ ಅವತ್ತಿಂದ ಏನು ಜರ್ನಿ ಸ್ಟಾರ್ಟ್ ಮಾಡೀವ್ರಿ. ಇವತ್ತಿನವರೆಗೂ ಏನು ಕಡಿಮೆ ಆಗಿಲ್ಲ ರೀ ಜರ್ನಿ. ಒಂದೊಂದು ವರ್ಷಕ್ಕೆ ಪಾಪ ಒಬ್ಬೊಬ್ರು ಕಾರ್ಯಕ್ರಮಗಳು ಲೋ ಆಗ್ತಿರ್ತಾವ, ಒಬ್ಬೊಬ್ರು ಹೆಚ್ಚಾಕಿರ್ತಾವ, ಹಂಗೇನು ಇಟ್ಟಿಲ್ಲ. ವರ್ಷಕ್ಕೆ 10 ಕಾರ್ಯಕ್ರಮ ಜಾಸ್ತಿನೇ ಇರ್ತಾವ. ಇವತ್ತಿಗೂ ನನಗೆ ಇದೇ ಬಿಸ್ನೆಸ್, ಇದೇ ನನಗೆ ನಮ್ಮ ಮನೆ ಫ್ಯಾಮ್ಲಿ ಆಯ್ತು. ನಮ್ದು ಇವತ್ತು ಒಂದು 3 ಹೊತ್ತು ನಾವು ನೆಮ್ಮದಿಯಿಂದ ಊಟ ಮಾಡ್ತೀವಿ ಅಂದ್ರೆ ಇರ್ತಾನೆ, ಬಿಟ್ರೆ ಬೇರೆ ಏನಿಲ್ಲ.
ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನು ಬರೆದಿಹೆನು ಮನದಾಸೆ ಚಲ್ಲಿ. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನು ಬರೆದಿಹೆನು ಮನದಾಸೆ ಚಲ್ಲಿ. ಮಗುವ ತೊದಲು ಮಾತಿನಲು ಹಾಡು ಇಂಪು, ಅಮ್ಮ ಎನ್ನುವ ಕರುವಿನಲು ಕವಿತೆ ಇಂಪು. ನಾಳೆ ದಿನ ಜಗವೇ ನಮ್ಮ ಹಾಡ ಕೇಳಿ ಸಾಕು, ಆಸೆಗಳು ಸಾವಿರ ನಮ್ಮ ಕನಸಲ್ಲಿ ನೀರಬೇಕು. ಜಗಕ್ಕೆಲ್ಲ ಮೈಯ ಮರಸು ಕಲೆಯ ನೋಡೋ ಸಂಗೀತ, ಸ್ವರ ಏಳು ಮೂರು ಲೋಕ ದೃಷ್ಟಿನಾದ ಸಂಚೇತ. ಶ್ರುತಿಲಯವು ಬೆರೆತಿರಲು ಸ್ವರ್ಗ ಇಲ್ಲಿದೆ. ರೆಡಿ ಇರ್ತೀರಲ್ಲ, ನಾ ಅದ್ರ ಸಲುವಾಗಿ ಎಷ್ಟು ಬುಕ್ ಇಟ್ಟಿರ್ತೀವಿ ನೋಡ್ದು. ಪರ್ತು ಆ ಬುಕ್ಕಿನ ಚೀಲ ತೊಗೊಂಬ. ನೆನಪಿದ್ದದ್ದು ಅಷ್ಟು ಹಾಡ್ಬೋದು ಸರ್ ನಾವು. ಬಟ್ ಅವ್ರು ಯಾವ ಕೇಳ್ತಿರ್ತಾರೆ ಇದನ್ನ ಹಾಡ್ಬೇಕಂತೇಳಿ ನಮ್ಗೆ ಅಲ್ಲಿ ಇದಿರಂಗಿಲ್ರಿ ಅಲ್ಲಿ. ಈಗ ಅವರು ಒಂದು ಯಾವ ಈಗ ರೀಸೆಂಟ್ ಇದ್ದಿದ್ದು ಟ್ರೆಂಡ್ ಇದ್ದಿದ್ದು ಅವ್ರ ಹಾಡ್ಬಿಡ್ತಾರ. ನಾವು ಹಳಿದ ಹಾಡ್ರಿ ಅಲ್ಲಿ ಹುಯ್ ಅಂದ್ಬಿಡ್ತಾರ ಅವ್ರು. ಅದಕ್ಕೆ ತಕ್ಕಂಗ ನಾವು ಹಾಡೋಣ ಅದನ್ನ ಹಾಡ್ಬೇಕ್ರಿ ನಾವು. ಅದಕ್ಕಿಂತ ಹೊಸದ್ ಇದ್ದದನ್ನ ಹಾಡ್ಬೇಕ್ರಿ, ಇಲ್ಲಾಂದ್ರ ಅದಕ್ಕೆ ಮ್ಯಾಚ್ ಆಗ್ಬೇಕ್ರಿ. ಅದು ಅದೊಂದು ಏನೋ ಅಶ್ಲೀಲ ಹಾಡಿದ್ದು ಅಂದ್ರು ಆಕೆ ಒಂದು ಅಶ್ಲೀಲ ಹಾಡಿಲ್ಲ ಅಂದ್ರು ನಾವು ಅದಕ್ಕೆ ಅಶ್ಲೀಲ ಹಾಡ್ಬೇಕು, ಇಲ್ಲಾಂದ್ರ ಅವ ಸಾಯ್ತಾನ್ರಿ. ಅದೊಂದು ಕಾನ್ಸೆಪ್ಟ್ ಐತೆ ಸರ್ ಅದಂಗ. ಹೌದು, ಅದು ಕಾಂಪಿಟೇಷನ್ ತರ ಅನ್ಸರ್. ನೀನು ನಾನು ಒಂದ್ ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡೀನಿ ಗೆಳೆಯ ನಿನ್ನ. ಅದಕ್ಕೆ ನಾ ಹಾಡು ಮುಗಿಸ್ಬಿಡ್ತಾಳ್ರಿ ಅದನ್ನ. ನಾವೇ ಹಾಡ್ಬೇಕ್ರಿ ಅದಕ್ಕೆ. ನಾವು ಅದಕ್ಕಿಂತ ಟ್ರೆಂಡ್ ಇದ್ದದನ್ನ ಹಾಡ್ಬೇಕು. ನಿನ್ನ ಮಾರೇ ನೋಡಂಗ ಆಗೈತಿ, ನಿನ್ನ ಮಾರೇ ನೋಡಂಗ ಆಗೈತಿ, ನಿನ್ನ ಮಾರೇ ನೋಡಂಗ ಆಗೈತಿ. ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ. ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ. ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನು ಗೆಳತಿ. ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನು ಗೆಳತಿ. ನಿಜ ಹೇಳತನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ. ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ಇರತಿ. ಜೀವನ ಹೆಂಗ ಕಳಿತಿ. ಒಂದೊಂದೂರಾಗ ಏನೂ ಇರಂಗಿಲ್ರಿ, ನಮ್ನ ಹಾಡಕ್ಕೆ ಬಿಡಂಗಿಲ್ರಿ. ಒಂದೊಂದೂರಾಗ ನಮ್ ರುಬ್ಬಿ ತೆಗೆದು ಬಿಡ್ತಾರ. ರುಬ್ಬಿ ತೆಗಿದನಕೇನ್ರಿ ಅದ್ರ ಮೇಲೆ ರೀ ಟೋಟಲ್. ನಾ ಹಿಂಗ್ ಕೈ ಇಟ್ಟು ಬಾಯಿ ಕೈ ಸೊಡುನ ಇರಲ್ಲ. ಒಂದೊಂದೂರಾಗ ಏನ್ ಮಾಡ್ಬಿಡ್ತಾರೆ, ಒಂದು ಬೇಡ ಎರಡು ಸಾಂಗ್, ಅವರು 2 ಸಾಂಗ್ ಇವರು 2 ಸಾಂಗ್ ಮುಗಿತು. ಒಂದೊಂದೂರ ಅವ್ರು ಪಾಪ ಅವರು ಗಂಡ್ಮಕ್ಳು ಅವರು ಹಾಡಾಡ್ಬಿಡ್ತಾರ. ಯಾಕಂದ್ರೆ ಅವ್ರು ಪ್ರಾಕ್ಟೀಸ್ ಒಬ್ಬೊಬ್ರು ಸಿಂಗರ್ ಅದಾರ, ನಾಟಕ ಕೂರೋ ಅವರು ಸಿಂಗರ್ ಅದಾರ. ನಮ್ಗೆ ಹಾಡಸ ನಮ್ಗೇನು ತೊಂದರೆ ಕೊಡಲ್ರಿ ಅವ್ರು. ಸರ್ ಎಲ್ಲ ನಾವ ಹಾಡ್ತೀವ್ರಿ ಅಂತ ಮೊದ್ಲೇ ಅಡ್ವಾನ್ಸ್ ಪ್ರಿಪೇರ್ ಹೇಳ್ಬಿಟ್ಟಿರ್ತಾರ ಅವ್ರು. ಹಾಡ್ರಪ್ಪ ನೀವು ಹಾಡಿದಷ್ಟು ನಮ್ಗೆ ಚಲೋ ಅಪ್ಪ, ನಾವು ಆರಾಮ್ ಇರ್ತೀವಿ ಅಂತ ಹೇಳ್ಬಿಡ್ತೀವಿ. ನೀವು ಈಗ ಅವ್ರು ಹಾಡ್ತಾರತ್ತ ನಾನು ಇನ್ನೊಂದು ನೆನಪ ಸರ್ ನಂಗೆ. ಈಗ ಅವ್ರು ಹಾಡ್ತಂತ ಹೇಳ್ತಾರೆ ಮುಂಚೆ ರೀ,
ಸಡನ್ ಆಗಿ ಅವ್ರು ಹಾಡ್ ಬರ್ಲಿಲ್ಲ ರೀ, ಹಾಡು ಬರ್ಲಿಕ್ಕೆ ಅವ್ರು ಏನು ಹಾಡಿ ಅವ್ರು ಎಲ್ಲಿ ಬಿಟ್ಟಿರ್ತಾರ ನಾವು ಅಲ್ಲಿಂದ ಸ್ಟಾರ್ಟ್ ತಗೋಬೇಕಾರೆ ಅಂದ್ರೆ ನೀವು ರೆಡಿ ಇರಬೇಕಾರೆ. ನಾವು ರೆಡಿ, ನಾವು ಪ್ರಿಪೇರ್ನ ಇರಬೇಕು. ನಮ್ದು ಇಲ್ಲೆಲ್ಲ ಇದೆಲ್ಲ ನಮ್ದು ಶಾಂತಿ ನೋಡ್ರಿ ಇದು. ಇಷ್ಟೆಲ್ಲ ಇವೆಲ್ಲ ರೆಡಿ ಮಾಡ್ಬೇಕು ನಾವು. ಎಷ್ಟೆಲ್ಲ ಬುಕ್ಸ್ ಕೊಡ್ರಿ ನೀವು. ಓಹೋ, ಎಲ್ಲ ಹಾಡಿನ ಬುಕ್ಸ್. ಎಲ್ಲ ಅಷ್ಟೇ. ಇದೆಲ್ಲ ಇದು ಭಕ್ತಿಗೀತೆ ಬುಕ್ ರೀ. ಇದು ಕಾಮಿಡಿ ಸೆಕ್ಷನ್ ಬುಕ್ಕು. ಬುಕ್ ನೋಡ್ರೆ ಗೊತ್ತಾಗ್ಬಿಡ್ತದೆ ಸರ್ ನಿಮ್ದು ಯಾವ್ದಾಯ್ತು ಅಂತ ಹೇಳಿ. ಆಮೇಲೆ ಕಾಮಿಡಿ ಜಾಸ್ತಿ ಬೇಕು ರೀ. ಇದು ಕಾಮಿಡಿ ಇದು ಕಾಮಿಡಿ ಬುಕ್ ರೀ, ಕಾಮಿಡಿ ಸಾಂಗ್ಸ್ ಇದು. ಇದು ಕಾಮಿಡಿ ಹಾಡಿನ ಬುಕ್ ರೀ. ಅಂದ್ರೆ ಆಸ್ಪಾತ್ರಕ್ಕೆ ಹಾಡುವಂಥ ಹಾಡುಗಳು ಬುಕ್ ರೀ. ಅಷ್ಟು ಹಾಡುಗಳು ಬೇಕು ರೀ ಕಾಮಿಡಿಗೆ. ಹಾಡು ಬೇರೆ ಬರ್ತಾವ? ಹಾಂ, ಅವು ಅಷ್ಟು ಇದು ಹೀರೋ ವಿಲನ್ಗಳಿಗೆ ಹಾಡುವಂಥ ಹಾಡುಗಳು ಅಂದ್ರೆ ಕೆಲವೊಂದು ಲಿಸ್ಟ್ಗಳು ಮಾಡಿಬಿಟ್ಟಿರ್ತೀನಿ. ಇದು ಕಂಟಿ ಚತದ ಇದು ಹಾಡು, ಈ ಹಾಡು ಇದೇ ಹಾಡು ಬೇಕಂದ್ರೆ ಈ ಬುಕ್ಕ ತೆಗೆದುಕೊಳ್ಳಿ ಈ ಹಾಡು ಬಂದ್ಬಿಡ್ತೈತ್ರಿ. ನೀ ಬರ್ದ ಕಾದಂಬರಿ, ಇಂದ್ರಜಿತ, ಇವೆಲ್ಲ ಓಲ್ಡ್ ಸಾಂಗ್ಸ್ ಎಲ್ಲ ಓಲ್ಡ್ ಸಾಂಗ್ಸ್ ಎಲ್ಲ ಕದಂಬ, ಇವೆಲ್ಲ ಈಗ 11 ವರ್ಷದ 11 ವರ್ಷದ ಬುಕ್ ಇದು. ಈಗ ಹಾಡು ಅಂದ್ರೆ ಹಾಡೇ ಬಿಡ್ತೀವಿ ಸರ್ ಅದನ್ನ. ಇನ್ನೊಂದು ಮೇಡಮ್, ನಾನು ಇನ್ನೊಂದು ತೊಂದರೆ ಏನ್ರಿ, ಈ ನನ್ನ ಕೀಬೋರ್ಡ್ ಒಂದೇ ಇದ್ರೆ ನನಗೆ ಏನೂ ಬರಂಗಿಲ್ಲ ರೀ. ನಂಗೆ ರಿದಮ್ ಸೆಕ್ಷನ್ ಇದ್ರೆ ಒಂದು ಯಾವುದೋ ಒಂದು ಪ್ಯಾಡ್ ಆಗಲಿ, ಒಂದು ಡೋಲಕರಿ ಏನೇ ಇದ್ರು ಸಡನ್ ನಂಗೆ ಬರ್ಲಾರ್ದ ಹಾಡುಗಳು ಬರ್ತಾವ್ರಿ. ಆಮೇಲೆ ಇದು ಫಿಲ್ಮಿ ಸಾಂಗ್ ಇದು ಬುಕ್ ನೋಡ್ರಿ. ಎಲ್ಲ ಏನಮ್ಮಿ ಇವೆಲ್ಲ ಇವು ಟ್ರೆಂಡಿಂಗ್ ಆಡ್ರಿ. ನಲ್ಲ ಸಿಹಿಮುತ್ತಿನ ಕಾಣಿಕೆ ಇವತ್ತಿಗೂ ಟ್ರೆಂಡ್ ರೀ ಡ್ರಾಮಾದೊಳಗೆ ರೀ. ಇವೆಲ್ಲ ಗೆಸ್ಟ್ ಫಂಕ್ಷನ್ನಾಗ ಹಾಡುವ ಹಾಡುಗಳು. ಅದು ಈ ಹೀರೋಯಿನ್ಗೆ ಹಾಡೋರು. ಪ್ರೇಮಗಂಗಾ, ಅಂತರಂಗ, ಎಲ್ಲ ಮುಗಿಲ ಮಲ್ಲಿಗೆ ಎಲ್ಲ ಕೆಲವೊಂದು ಊರಾಗ ಒಂದೊಂದು ಓಲ್ಡ್ ಸಾಂಗ್ ಕೇಳ್ತಾರೆ. ಯಾವ ನ್ಯೂ ಸಾಂಗ್ಸ್ ಯಾವ ಕೇಳಂಗಿಲ್ಲ, ಓಲ್ಡ್ ಹಾಡನೇ ಕೇಳ್ತಾರ. ಐತ್ರಿ ಮೇಡಮ್, ಐತ್ರಿ. ಎಲ್ಲಾನು ನಮ್ ಕಡೆ ಎಲ್ಲಾ ಸಿದ್ಧತೆ ಬೇಕು. ಸಿದ್ಧತೆ ಇದ್ದಾಗ ಯುದ್ಧಕ್ಕೆ ನಿಲ್ಲೋದು. ಅಲ್ಲಿ ಹೋಗಿ ಇಳಿದಿವಿ ಅಂದ್ರೆ ಎಲ್ಲಾನು ಇರ್ಬೇಕ್ರಿ. ಈ ತರ ಲಿಸ್ಟ್ ನೀವು ಯಾರನ್ನಾದ್ರೂ ನೋಡಿ ಬರ್ಬೋದ್ರಿ, ಬಟ್ ಸಿಗಂಗಿಲ್ರಿ. ಇದು ಒಂದು ಡ್ರಾಮಾಕ್ರಿ ನಂದು ಒಂದೇ ಆಲ್ಮೋಸ್ಟ್ ಒಂದು ಬುಕ್ ಸಿಕ್ತಂದ್ರೆ ಯಾರಿಗಾರ ಒಂದು ಸಂಗೀತ ಟ್ರೂಪ್ ರೆಡಿ ಮಾಡ್ತಾರ. ಒಂದೇ ಬುಕ್ ರೀ. ಇದು ಬರೀ ಕಟ್ ಸಾಂಗ್ಸ್ ಗೋಡ್ರಿ, ಎಲ್ಲ ಕಟ್ ಪೀಸ್ ಹಾಡುಗಳು. ಅವ್ರ ಇದ್ರ ಬದ್ರ ಕಾಂಪಿಟೇಷನ್ ಹಾಡುಗಳು ಹಾಡು ಸಿಂಗ್ ಇವು ಹಾಡುಗಳು ಇವ್ರಿ. ಇಷ್ಟೆಲ್ಲ ಹಾಡ್ಬೇಕು ನಾವು ಒಂದೊಂದು ಸನ್ನಿವೇಶದಾಗ ರೀ. ಇವು ಎಲ್ಲ ಕಾಮಿಡಿ, ಇವೆಲ್ಲ ಭಕ್ತಿಗೀತೆ ಇವಾಗ ಅಷ್ಟು ಎಲ್ಲ ಭಕ್ತಿಗೀತೆ ರೀ. ಸ್ಟಾರ್ಟಿಂಗ್ ನಾವು ಸಾಮಾನು ಹಚ್ಚಿದ ಮಾಲತ್ ಫಸ್ಟ್ ಪಾನ ಎಬ್ಸಿದ್ಕೂಡಲೇ ಇವಾಗ ಬರ್ಬೇಕು ನಾವು. ಹೀರೋಯಿನ್ ಸಾಂಗ್ಸ್ ನೋಡ್ರಿ, ಈ ಲಿಸ್ಟ್ ಇವು ವಿಲನ್ ಸಾಂಗ್ಸ್ ನೋಡ್ರಿ. ಹಾಂ, ಇವು ಕಾಮಿಡಿ ಹಾಡುಗಳು ನೋಡ್ರಿ, ಪೂರ್ತಿ ದೊಡ್ಡವರು. ಇದು ಶಾರ್ಟ್ ಲಿಸ್ಟ್ ಏನ್ ಸರ್? ಇದು ಶಾರ್ಟ್ ಅಲ್ರಿ, ಬಾದಾಮಿ ಬಾರಿ ಫಿಗರ್ ಆತಾವ ಓಲ್ಡ್ ಸಾಂಗ್ ಇರಲ್ಲ. ಇವೆಲ್ಲ ದೊಡ್ಡ ಹಾಡುಗಳ್ರಿ. ಇವು ಅವಾಗ ಮಾಡಿದ ಲಿಸ್ಟ್ ಇದೆ. ಈಗ ಮತ್ತೆ ಲಿಸ್ಟ್ ಇವೆಲ್ಲ ಸಿಕ್ಕಾಪಟ್ಟಿ ಜಾನಪದ ಬಂದಾವ್ರಿ. ಅದ ನೋಡ್ರೆ ಫುಲ್ ಎಲ್ಲ ಹಾಡ ಹಂಗ ನೋಡೋದು, ಪೂರ್ತಿ ಎಲ್ಲ ಹಾಡ್ಬೇಕ್ರಿ. ಅವು ಲಿರಿಕ್ಸ್ ಎಲ್ಲ ನೆನಪಿರ್ತಾವ್ರಿ. ಈಗ ಹೊಸ್ದಾಗಿ ಬಂದಿದ್ದು ಅಷ್ಟ ನೋಡ್ಕೊಂಡು ಹಾಡುದ್ರಿ. ಇದೆಲ್ಲ ಗ್ರೂಪ್ ಸಾಂಗ್ಸ್ ಕೊಡ್ರಿ. ಇವೆಲ್ಲ ನಮ್ಮ ಮನೆಯಲ್ಲಿ ಕಾಲ ಮತ್ತೊಮ್ಮೆ ತಿಂಗಳ ಬೆಳಕಿನ ಎಲ್ಲ ಒಟ್ಟರು ಫ್ಯಾಮಿಲಿ ಅದು. ಇವು ಶೋಕಿ ಗೀತೆಗಳು. ಇಷ್ಟೆಲ್ಲ ಪರಿಶ್ರಮ ಸರ್. ಇದು ಲಿಸ್ಟ್ ಸಿಕ್ಕರೆ ಯಾರು ಬಿಡಂಗಿಲ್ರಿ ಅದನ್ನ. ಇವು ಭಕ್ತಿ ಗೀತೆಗಳು. ಫಸ್ಟ್ ನಾವು ಸ್ಟಾರ್ಟಿಂಗ್ ಸಾಮಾನು ಜೋಡಿಸಿದ ಕೂಡಲೇ ಇದ್ರಾಗ ನಾವೊಂದು 2 ಹಾಡಕ್ಕೆ ಅವಕಾಶ ಕೊಟ್ರೆ ಅಟ್ಟ ಹಾಡುದ್ರಿ, ಇಲ್ಲಾಂದ್ರೆ ಇಲ್ರಿ. ಅವು ಗೆಸ್ಟ್ ಫಂಕ್ಷನ್ ಸ್ಟಾರ್ಟ್ ಮಾಡಿರ್ತಾರೆ. ಇವೆಲ್ಲ ಉದ್ಘಾಟನೆ ಒಳಗೆ ನೋಡು, ಉದ್ಘಾಟನೆ ಗೆಸ್ಟ್ ಫಂಕ್ಷನ್ನಾಗ ಒಬ್ಬರಿಗೆ ಒಂದು ಮಾಲೆ ಹಾಕ್ಬೇಕು, ಒಂದು ಹಾಡ ಹಾಡ್ಬೇಕು ನಾವು. ಜ್ಯೋತಿ ಬೆಳಗಸಕತ್ತಂದ್ರೆ ಅಲ್ಲಿ ದೀಪ ನಿನ್ನದೇ ಹಾಡ್ಬೇಕು. ರಿಬ್ಬನ್ ಕಟ್ ಮಾಡಕತ್ತಂದ್ರೆ ಅಲ್ಲಿ ನಾವು ಹಾಡು ನೋಡಿ ಗಂಧದ ಗುಡಿ ಕನ್ನಡ ನಾಡಿನ ಹಾಡುಗಳು ಅಲ್ಲಿ ಹಾಡೋದ್ರು. ಒಟ್ಟು ಅಲ್ಲಿ ಅಸಲಿ ಫಿಲ್ಮಿ ಸಾಂಗ್ ಅಂತ ಏನಿಲ್ಲ. ಒಟ್ಟು ಇವು ಏನು ಲಿಸ್ಟ್ ಐತಿಲ್ಲ ಇದು ಇವನೇ ಹಾಡ್ಬೇಕು. ಅಲ್ಲಿ ಅಲ್ಲೆಲ್ಲ ಗೆಸ್ಟ್ಗಳೆಲ್ಲ ಹಿರಿಯರು ಬಂದಿರ್ತಾರೆ, ಅಜ್ಜಾರ್ ಬಂದಿರ್ತಾರೆ. ಅವ್ರಿಗೆ ಸ್ವಲ್ಪ ಕಿವಿಗೆ ಹಿಂಪಾಗೋಂಗೆ ಹಾಡ್ಬಿಟ್ರೆ ಅವರು ಅಲ್ಲಿ ಹಿಂಗೆ ತಲೆ ಆಡಿಸ್ತಿರ್ತಾರೆ. ಅಲ್ಲಿ ನಮ್ದು
ನಾವು ಪರೀಕ್ಷೆ ಒಳಗೆ ಅಲ್ಲೇ ಪಾಸ್ ಆದಂಗ್ರಿ ಅವ್ರ ಒಳಗ್ರಿ. ನಾಟಕ ಸ್ಟಾರ್ಟ್ ಆದ್ರೆ ನಮ್ದು ಏನಾರ ಕೆಲಸ ರೀ. ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರ, ನಮ್ಮ ಪಾಡಿಗೆ ನಾವು ಬಾರಿಸಿರ್ತೀವಿ. ಅವ್ರು ನೋಡೋರ್ ಲಕ್ಷ ಎಲ್ಲ ಮೇಲಿನ ಅವ್ರ ಕಡೆ ಇರ್ತೈತಿ, ನಮ್ಮ ಕಡೆ ಇರಂಗಿಲ್ಲ ಅವ್ರು. ಸಂಗೀತ ಬಳಗ ಕಡೆ ಇರಂಗಿಲ್ರಿ ಅವ್ರದ್ದು. ನೋಡೋರ್ದೇನು ಅಲ್ಲಿ ಒಬ್ರು ಹೆಣ್ಮಕ್ಳು ಬಂದ್ರೆ ಕಾಮಿಡಿ ಅವ್ರು ಬಂದ್ರೆ ಅವ್ರ ಕಡೆ ಲಕ್ಷ ಅದು. ನಾವೇನು ಹಾಡಿದ್ರೆ ನಮ್ಮ ಕಡೆ ಲಕ್ಷ ಇರಂಗಿಲ್ಲ ಅವ್ರು. ನಮ್ ಲಕ್ಷ ಪರಿಶ್ರಮ ನೋಡ್ಕೋಬೇಕಂದ್ರ ಮೊದ್ಲಿಗೆ ಸ್ಟೇಜ್ ಮೇಲೆ ಏನ್ ಬಂದಿರ್ತಾರ ಈ ಭಕ್ತಿ ಗೀತೆ ಹಾಡುವ ಹೊತ್ನಾಗ್ರಿ, ಈ ಗೆಸ್ಟ್ ಫಂಕ್ಷನ್ ಕಾರ್ಯಕ್ರಮದಾಗ ಏನ್ ನಾವು ಹಾಡ್ತಿವ್ರಲ್ಲ ಅಲ್ಲಿ ಅವಾಗ ಅಷ್ಟ ನಮ್ಮನ್ನ ಜನ ಗುರ್ತಿಸ್ತಾರೆ. ಅದು ಬಿಟ್ರೆ ಇರ್ತಾರೆ, ನಾಟಕ ಸ್ಟಾರ್ಟ್ ಆದ್ಮೇಲೆ ಇರ್ತಾರೆ ನೋಡೋರು. ಹಾಡುಗಳು ಚೆನ್ನಾಗಿ ಬಂದು ಅಂದ್ರೆ ಎಲ್ಲ ನೋಡ್ತಿರ್ತಾರೆ. ಅದು ಬಿಟ್ರೆ ಇವೆಲ್ಲ ಸ್ಟೇಜ್ ಗ್ಯಾಪ್ ಅಂದ್ರೆ ಈ ಸೀನ್ ಮುಗಿತ್ರಿ, ಇದೊಂದು ಮನಿ ಸೀನ್ ಮುಗಿತ್ರಿ. ಮನಿ ಸೀನ್ ಮುಗಿದ ತಕ್ಷಣ ಪಡೆದ ಬಿಡ್ತಿರ್ತಾರ. ಅಲ್ಲಿ ನಾವು ಅಲ್ಲಿ ಪ್ಲೇ ಮಾಡಿದ್ರೆ ಮಂದಿ ಬೋರ್ ಬರ್ತೈತಿ. ಇನ್ನೊಂದು ಯಾವ್ದಾರು ಮಂದಿ ಯಾರು ನಮಗೆ ಇಷ್ಟ ಆದಂತ ಹಾಡುದಿಲ್ಲ, ಮಂದಿಗೆ ಇಷ್ಟ ಆದ ಟ್ರೆಂಡ್ ಯಾವ ಇರ್ತಾವ ಅವ್ನ ಹಾಡ ಪೀಸ್ಗ ಅದನ್ನ ಹಾಡಿದ್ರೆ ಪರ್ದ ಬಿಡು ಅವ್ರಿಗೆ ಅವ್ರ ಮೈಂಡ್ ನಮ್ ಕಡೆ ಡೈವರ್ಟ್ ಆಗ್ತದೆ. ಅಂದ್ರ ಹುಯ್ ಅಂದ್ಬಿಡ್ತಾರ ಅವ್ರು. ಅಂದ್ರೆ ಯಾವ ಉದಾಹರಣೆ ಒಂದ್ ಜಾನಪದ ಮೊಟ್ಟಿಲ್ಲ ಗಂಡ ಇಂಥವೆಲ್ಲ ಹಾಡ್ಬಿಟ್ಟು ಹುಯ್ ಅಂದ್ಬಿಡ್ತಾರ. ಅವ್ರು ಪರ್ದ ಬಿಡ್ಕೊಡ್ ಲಕ್ಷ ಇರಂಗಿಲ್ಲ ಅವ್ರು. ಅವ್ ಬಿಟ್ಟು ಮೇಲೆ ನಾವು ಯಾವ ಸನ್ನಿವೇಶಕ್ಕೆ ಯಾರು ಬರ್ತಿರ್ತಾರ ಅವ್ ಮತ್ತೆ ಆಟೋಮೆಟಿಕ್ ಅವಾಗ ಸ್ಟಾರ್ಟ್ ಇರ್ತೈತಿ. ಆಮೇಲೆ 2-2.5-3 ಗಂಟೆ ಆದ ತಕ್ಷಣ ಹಳೆ ಓಲ್ಡ್ ಸಾಂಗ್ಸ್ಗಳು SPB ಅವರು, S ಜಾನಕಿ ಅವರು ಅಂತ ಹಾಡ ಹಾಡ್ಕೊಂಡು ಎಲ್ಲ ಲಿಸ್ಟ್ಗಳು ನೋಡ್ರಿ. ಎಲ್ಲ ಹಾಡುಗಳು ಇವತ್ತಿಗೆ ಯಾರು ಹಾಡಂಗಿಲ್ಲ. ನಾದ ನಾದ ಪ್ರೇಮದ ನಾದ ಬಾಡುವಂತ ಹೂವೆ ಅಮೃತವಂತೆ ಪ್ರೇಮದ ಗಾನ ಪ್ರೇಮ ಗಂಗಾ ಇವೆಲ್ಲ ಹಿಂದಿ ಕನ್ನಡ ಎಲ್ಲ ಆಲ್ಮೋಸ್ಟ್ ಟೋಟಲಿ ಹಿಂದಿ ಕನ್ನಡ ಇವೆಲ್ಲ ವಿಲನ್ಸ್ಗಳು ಬರೋ ಮುಂದ್ರು ವಿಲನ್ಗಳು ಎಂಟ್ರಿ ಕೊಡುವಾಗ ಅವ್ರ ಸಾಂಗ್ಗಳು. ನೀವು ನಿಮ್ ಮ್ಯೂಸಿಕ್ ಮ್ಯಾಗ ನಾವು ಕಂಡು ಹಿಡ್ಕೋಬೇಕು ನೆಕ್ಸ್ಟ್ ವಿಲನ್ ಬರತಾನು ಅಂತ ಹೇಳ್ರಿ. ಇವು ಎಲ್ಲ ಹಾಡಬೇಕು. ನಾವು ಬಿಜಮ್ ಇದು ನನ್ನ ಕೀಬೋರ್ಡ್ ಇದಮ್ ಸೆಕ್ಷನ್ನಾಗ ಇವ್ ನಾವು ಹಾಡಬೇಕಾರೆ ಇವು ಹಾಡೆಲ್ಲ ನಡೆಯಂಗಿಲ್ಲ ಅವ್ರಿಗೆ. ಎಲ್ಲಾನು ನಾವು ಮೊಬೈಲ್ನಾಗ ಪ್ಲೇ ಮಾಡ್ತೀವಿ ಅಂದ್ರೆ ಒಂದೊಂದು ಊರ ಪ್ಲೇ ಮಾಡ್ಬಿಡಂಗಿಲ್ಲ. ಇವಾಗ ನೀವೇ ಹಾಡ್ಬೇಕತ್ತಾರ. ಹಂಗಾಗಿ ಎಲ್ಲ ನಮ್ಮ ಸಿದ್ಧತೆ ಒಳಗೆ ನಾವು ಎದ್ದು ಬಿಡ್ಬೇಕು. ಮತ್ತು ಎಲ್ಲ ರಿಮಿಕ್ಸ್ ಹಾಡುಗಳು ಎಲ್ಲ ರಾತ್ರಿ 2:30-3 ಗಂಟೆ ಆದ್ಮೇಲೆ ಮಂದಿ ಎಲ್ಲ ನಿದ್ದೆ ಮಾಡೋ ಟೈಮ್ನ ಇವೆಲ್ಲ ಹಾಡ್ಬಿಡ್ಬೇಕು. ಕೆಲವೊಬ್ರು ಎಬಿಸ್ಕೊಂಡ್ರೆ ಅವೆಲ್ಲ ಫೇಲ್ಯೂರ್ ಇರ್ತಾರೆ. ಇಂಥ ಒಂದೊಂದು ಹಾಡ ಹಾಡ್ಬಿಟ್ಟು ಅಂದ್ರೆ ಯಾಚರ ಆಗ್ಬಿಡ್ತೈತೆ ಅವ್ರಿಗೆ. ಹಿಂಗಾಗಿ ಯಾವಾಗ ಇವು ಮಾಸ್ತರ್ ಬಾರಿ ಹಾಡಿದಪ್ಪ ಬೆಳಗ್ಗೆ ನಮ್ಗೆ ಅಂತಾರ. ಎಲ್ಲ ನಾವು ಲಾಸ್ಟ್ ಟೈಮ್ ನೋಡಿದ್ರಿ, ಇದು ಹಳ್ಳಿಯಿಂದ ದಿಲ್ಲಿವರೆಗೆ ನಾಟಕ ನೋಡಕ್ ಹೋಗಿದ್ರು ನಾವು. ನೈಟ್ ಆಲ್ಮೋಸ್ಟ್ ನಿದ್ದಿಗೆ ಬಂದಿದ್ರಿ. ನಡು ಒಂದ್ ಹಾಡ ಹಾಕಿದ ಮೇಲೆ ಎಲ್ಲರೂ ಎದ್ದು ಕೂತ್ ಬಿಟ್ಟಿದ್ರಿ ಅವಾಗ ವಾಪಸ್. ಮಾತ್ರ ಬರೇ ಈಗ ಒಂದ್ ನಾಟಕದಾಗ ಬ್ಯಾಸರ ಆಗೈತಿ ಅಂದ್ರೆ ಒಂದ್ ಕ್ಲಬ್ ಡ್ಯಾನ್ಸ್ ಹಾಕ್ಬಿಟ್ರ ಅಂದ್ರ ಎಲ್ಲಿದ್ದವ್ರೆಲ್ಲ ಓಡಿ ಬಂದ್ಬಿಟ್ಟಿರ್ತಾರ. ಒಂದ್ ಐಟಮ್ ಸಾಂಗ್ ಹಾಕಿದ್ರ ಅಂದ್ರ ಭಾಳ ಬ್ಯಾಸರ ಆಗಿರ್ತೈತಿ ಅಂದ್ರೆ ಒಂದೊಂದು ಹಾಕೇ ಇರ್ತಾರ ಅವ್ರು. ಹಾಕಿರ್ತಾರ. ಅದು ಹಾಡ ಸ್ಟಾರ್ಟ್ ಆದ ತಕ್ಷಣ ಮೊಬೈಲ್ನಾಗ ಹಾಕ್ಯಾರ ಹಾಡ ಡ್ಯಾನ್ಸ್ ಐತೆ ನಡಿ ಹೋಗಿ ಬಟ್ ಇಲ್ಲಿ ಅಲ್ಲಿ ಕ್ರೌಡ ಇರಂಗಿಲ್ಲ. ಭಾಳ ಎಲ್ಲ ಹೊರಟು ಕವರ್ ಆಗಿಬಿಟ್ಟಿರ್ತೈತಿ. ಸರ್ ನೀವೀಗ ಕೀಬೋರ್ಡ್ ಕಿಂಗ್ ಅಂತ ಅನ್ಸ್ಕೊಂಡಿರಿ. ಆ ಕೀಬೋರ್ಡ್ ತರಾಕದ ಅಮ್ಮ ಸಹಾಯ ಮಾಡ್ಯಾರ ನಿಮಗ್ರಿ. ಇದನ್ನೆಲ್ಲ ನೋಡ್ಕೊಂಡು ನೀವು ಅಮ್ಮಗೊಂದು ಯಾವ್ದಾರೆ ಸಾಂಗ್ ಡೆಡಿಕೇಟ್ ಮಾಡೋದಾದ್ರೆ ಯಾವ್ದ್ರಿ? ಭಾಳ ಹಾಡಿನ ನಮ್ಗೆ. ನಾ ತಾಯಂದ್ರ ದಿನಾಚರಣೆ ದಿವಸ ದಿನ ಹಾಡ್ತೇನ್ರಿ ಆಕಿ. ದಿನ ನಾನು ಹಾಡ ನಿಮಗೆ ಯಾವ ಹಾಡು ಇಷ್ಟ ರೀ? ಸರ್ ಹಾಡೋದ್ರಿ ಯಾವ ಹಾಡು ಇಷ್ಟ ರೀ ನಿಮ್ಗ್ರಿ? ಆಲ್ಮೋಸ್ಟ್ ಎಲ್ಲ ಹಾಡನ್ನು ಇಷ್ಟ ಆಕಿ. ಎಲ್ಲ ಆಲ್ಮೋಸ್ಟ್ ಹೆಚ್ಚಾಗಿ ಭಕ್ತಿಗೀತೆಗಳು. ರಾಜ್ಕುಮಾರ್ ಜೇಸುದಾಸ್ ಅವ್ರ ಹಾಡು ಭಾಳ ಇಷ್ಟ. ಅಮ್ಮನ ಸಲುವಾಗಿ ಏನಾರ ಒಂದೆರಡು ಲೈನ್ ತೋರಿಸ್ಬೋದನ್ರಿ? ಕೊಳಲೂದೋ ಗುರುವಾಯು ಕೃಷ್ಣನೇ ಕೃಷ್ಣನೇ ಕೊಳಲೂದೋ ಗುರುವಾಯು ಕೃಷ್ಣನೇ ಕೃಷ್ಣನೇ ಜೇನಂತ ಅತಿ ಮಧುರ ಸಂಗೀತ ಸುದೆ ತಂದ ಹಾಡಿನಲಿಯ ದಿವ್ಯ ಲೋಕವ ಸೃಷ್ಟಿಸುವ ಪರವಶವಾಗಿಸುವ ಗಾಯಕನೇ ನಾಯಕನೇ
ಕೊಳಲೂದೋ ಗುರುವಾಯು ಕೃಷ್ಣನೇ ಕೃಷ್ಣನೇ. ಈ ಹಾಡು ಭಾಳ ಇಷ್ಟ ಅವ್ರಿಗೆ. ಅಮ್ಮನ ಫೇವ್ರೇಟ್. ಅಮ್ಮನ ಫೇವ್ರೇಟ್. ಹೀಗಾಗಿ ಅವ್ರು ಈ ಹಾಡ ಹಚ್ಚಿದ್ರ ಹೊರನಾಡು ಹಾಡ ಹಚ್ಬೇಡಪ್ಪ, ನೀ ಹಾಡಿದ್ದು ಹಚ್ಚತ್ ಹೇಳ್ತಾರ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಡುಗಳು ಇಷ್ಟ ಅವ್ರಿಗೆ. ಒಂದೊಂದ್ಸಲ ಅವರು ಹಚ್ಚಿರ್ತಾರ್ರಿ, ಭಾಳ ತ್ರಾಸ ಐತಪ್ಪ ಹಾಡು. ಈಗ ನಿಮ್ಗೆ ಸಹಾಯ ಮಾಡಿದವ್ರು ಸರ್, ಇದು ಅಸ್ಕಿ ಒಳಗ ಸಹಾಯ ಮಾಡ್ಯಾರಂತ ಹೆಸರು ಅವ್ರಿ. ಆಮೇಲೆ ಈಗ ರಾಜು ತಾಳಿಕೋಟೆ ಸರ್ ಆ ಟೈಮ್ದಾಗ ಸಹಾಯ ಮಾಡಿರ್ರಿ. ಅವ್ರು ಈಗಿಲ್ಲ ನಮ್ ಜೊತೆ ರೀ. ಎಲ್ಲ ಗುರುಗಳಿಗೂ ಒಂದ್ ಯಾವ್ದಾರ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ನನ್ನ ಅಂತ ಅನ್ನೋದಾದ್ರೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ಸಾವಿರ ಹೊಳೆಗಳು ತುಂಬಿ ಹರಿದಳು ಒಂದೇ ಸಮನಾಗಿಹುದಂತೆ, ಸುನೀಲ ವಿಸ್ತಾರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ. ಎಲ್ಲಿಯುವುದೋ ಅದು ಎಂತಿರುವುದೋ ಅದು ಕಾಣಬಲ್ಲೆನೆ ಒಂದು ದಿನ, ಕಡಲನು ಕರಗಲಾರೆ ನೀ ಒಂದು ದಿನ. ಅದ್ಭುತವಾದ ಹಾಡು ಸರ್ ಇದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯಲು ಕಲಕದೆ ಇದ್ದರೆ ಒಳಗಿನ ತಿಳಿಯಲು ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಗೆಗೆ, ಅಮೃತದ ಸವಿದೆ ನಾಲಗೆಗೆ. ಈ 24 ವರ್ಷ ಜರ್ನಿ ಒಳಗೆ ಸರ್ ನಿಮಗಾಗಿ ನೀವು ಒಂದು ಯಾವ್ದಾರ ಹಾಡ ಡೆಡಿಕೇಟ್ ಮಾಡ್ಕೋತನು ಅಂತಂದ್ರೆ ಯಾವ ಸರ್? ನಮಗಾಗಿರಿ ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ
ಜಾನಿಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ವಂದನೆ. ಸರ್ ನಿಮ್ದಾದಂತ ಒಂದು ಬ್ರ್ಯಾಂಡ್ ಐತ್ರಿ ಈಗ ಬಸು ಎಲ್ಲಟ್ಟಿ ಅಂತೇಳಿ ಒಂದು ಬ್ರ್ಯಾಂಡ್ ಐತ್ರಿ. ಈ ಬ್ರ್ಯಾಂಡದ ಹಿಂದ್ಗಡೆ ರೀ ಇದ್ರ ಹಿಂದ್ ಹೋದ್ರ ನಾವ ಮೊದ್ಲಿಗೆ ಹುಮ್ಮಸ್ರಿ ಕಲಿಬೇಕಾದ್ರ ಇಲ್ಲ ನಾ ಕಲಿಬೇಕು ಅನ್ನೋ ಹುಮ್ಮಸ್ರಿ. ಅವಾಗ ಇನ್ನೂ ಸಣ್ಣ ವಯಸ್ಸು ಸರ್ ನಿಮ್ದು. ಅದಾದ್ಮೇಲೆ ನಂಗೆ ಯಾರ್ಯಾರು ಅವಕಾಶ ಕೊಟ್ಟ ಸಾಕಪ್ಪ ಅನ್ನೋ ವಯಸ್ಸು ಅವಾಗ್ರಿ ಅದು. ದುಡ್ಡಿನ ಕಡೆ ನೋಡಂಗಿಲ್ಲ ರೀ ನೀವು ಅವಾಗ. ಇಲ್ರಿ, ಅವಕಾಶ ಕೊಡ್ಲಿ ನನಗ ಅಂತ ಕಾಯ್ತಿರ್ತೀರಿ. ಕಲದ ಮೇಲೆ ಅವಕಾಶಗಳು ಸಿಗೋದು ಭಾಳ ಕಷ್ಟ ಸರ್. ಮೊದಲನೇದ ಈಗ ಸ್ವಲ್ಪ ಈಗ ಬ್ರ್ಯಾಂಡ್ ಆಗಿರಿ ನಿಮ್ದಾದಂತ ಒಂದು ಛಾಯೆ ಮುಡ್ಸಿರಿ ನೀವು. ಇದಕ್ಕಿಂತ ಮುಂಚೆ ನಿಮ್ಗೆ ಅವಕಾಶಗಳು ಸಿಗ್ಬೇಕಾದ್ರ ರೀ ಅಲ್ಲಿ ಯಾವ್ದಾರ ಕೈ ಘಟನೆ ಆಗಿದ್ದದು ಏನು? ಸಾಕಷ್ಟು ಅದಾವ್ರಿ. ಸಾಕಷ್ಟು ಅಂದ್ರೆ ಒಂದ್ ವರ್ಷ ನಾ ಸೈಕಲ್ ಹೊಡೆದೇನ್ರಿ. ಅಂದ್ರೆ ಇವತ್ತಿಗೂ ಅವ್ರ ಹೆಸರು ಹೇಳ್ಬಾರ್ದ್ರಿ. ಇವತ್ತಿಗೂ ಅವಾಗೇನು ಅವ್ರ ಜೊತೆಗೆ ಹೋದಾಗ ನನಗೆ ಏನು ಅವಮಾನ ಮಾಡಿದ್ರು ಇವತ್ತಿಗೂ ಇವತ್ತು ಸೆಲೆಬ್ರಿಟಿ ಥರ ನಾನು ನೋಡ್ತಾರೆ. ನಾನು ಒಂದು ಟೈಮ್ನಾಗ ಮೈಕ್ನು ನನ್ನ ಕೈ ಮುಟ್ಟ ಕೊಟ್ಟಿಲ್ಲ. ಅವ್ರು ಬಾಜು ಕುಂತಾಗ್ರಿ ಬೇಡ ನಾ ಇರ್ಲಿ ಬೆಳತನ ನಾಟಕ ನೋಡಕ್ಕೆ ಕೂತ್ರು ಬೆಳಗ್ಗೆ 5 ಗಂಟೆ ಆದ ನಂತರ ರೀ ಇನ್ನೇನು ನಾಟಕ ಇನ್ನು ಅರ್ಧ ಗಂಟೆ ಒಳಗೆ ಮುಗಿತೈತಿ ಅಂದ್ರೆ ಅವಾಗ ನನ್ನ ಕೈಯಾಗ ಕೀಬೋರ್ಡ್ ಕೊಡೋದು ಇಲ್ಲ ಅವಾಗ ನನ್ನ ಕೈಯಾಗ ಮೈಕ್ ಕೊಡೋದು. ಹಂಗೆ ಮಾಡಿದವ್ರು ಅದಾರ. ಇವತ್ತಿಗೂ ಅವ್ರ ಊರೊಳಗೆ ನಾ ಇವತ್ತು ಬ್ರ್ಯಾಂಡ್ ಅದನ್ರಿ. ಆಗಿನ ಟೈಮ್ ಎಲ್ಲ ಬಾರಿ ಕಷ್ಟ ಸರ್ ಅದು. ಕಷ್ಟ ಐತ್ರಿ. ಈಗ ಕಲಾವಿದರಾಗ್ಲಿ ಯಾವ್ದೇ ಒಂದು ಕಾರ್ಯಕ್ರಮ ತಗೊಂಡ್ರು ರೀ ನಾವ್ ಅದನ್ನ ಕಲ್ತೀವಂದ್ರೂ ಅದ್ ಮೊದ್ಲೇ ಸಲ ಅವಕಾಶ ಕೊಡಾಕ್ ನೋಡಂಗಿಲ್ಲ ಯಾರು. ನಾವ್ ಅವಕಾಶ ಕೊಟ್ರೆ ಅವ್ರು ಬೆಳ್ಯಾರು ಅನ್ನೋದು ಅರ್ಥ ಮಾಡ್ಕೊಳ್ಳಲ್ಲ ರೀ. ಇಲ್ಲ ಇವತ್ತಿಗೂ ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತಾನು ಇವತ್ತಿಗೂ ನಾವು ಅವ್ರನ್ನ ಕೀಳಾಗಿ ನೋಡುದಿಲ್ಲ ಮೇಡಮ್. ಇವತ್ತಿಗೂ ಅವ್ರು ನಮ್ಗೆ ಸೀನಿಯರ ನಮ್ಮ ಗುರುಗಳ ನಮ್ಗೆ ಸೀನಿಯರ ನಮ್ಮ ಗುರುಗಳ. ಅವ್ರು ನಮ್ಗೆ ಅವಾಗ ಅವಕಾಶ ಕೊಟ್ಟಿಲ್ಲ. ಅವಾಗ ಅವಕಾಶ ಕೊಟ್ಟಿದ್ರಂದ್ರೆ ನಮ್ಗೆ ನಾವಿವತ್ತು ಇಷ್ಟು ಬೆಳಕಿಗೆ ಬರ್ತಿದ್ದಿಲ್ಲ. ಆ ಅವಕಾಶ ಕೊಟ್ಟಿಲ್ಲ ಅಂತ ಅದೊಂದು ಛಲ ಇಟ್ಕೊಂಡು ಬನ್ನಿ ಕಲಿಬೇಕನ್ನೋ ಅವಕಾಶ ಕೊಟ್ಟವ್ರು ಅವ್ರು. ನಮಗೆ ಅಲ್ಲಿ ಹಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋಕ್ಕಿಂತ ನಮಗೆ ಕಲಿಬೇಕನ್ನೋ ಅವಕಾಶ ಕೊಟ್ಟವ್ರು. ಹಿಂಗಾಗಿ ಇವತ್ತಿಗೂ ಪಾಪ ಅವ್ರು ನಮ್ಮ ಗೌರವದಿಂದ ಕಾಣ್ತಾರ. ಪಾಪ ಗೌರವದಿಂದ ಕಾಣೋದು ಅಷ್ಟೇ ಅಲ್ಲ ಇವತ್ತಿಗೂ ನಮ್ಮ ಹುಡುಗಪ್ಪ ಬೆಳದಾನ ಒಳ್ಳೆ ಕಲಾವಿದ ಒಳ್ಳೆ ಹೆಸರು ಮಾಡ್ಯಾನ ಇಲ್ಲಿ ಇಷ್ಟು ಸಾಕ್ರಲ್ಲ ಇನ್ನೇನು ಬೇಕು ನಮ್ಗೆ. ನನಗೆ ಕೀಬೋರ್ಡ್ ಕಿಂಗ್ ಅಂತ ಹೆಸರು ಬಂದದ ನಮ್ಮ ಅಮ್ಮ ಕೊಡಿಸಿದ ಕೀಬೋರ್ಡ್ಲಿಂದ. ಅಂದ್ರೆ ಅದೊಂದು ಖುಷಿನ ಬೇರೆ. ಆವಾಗಲೇ ನನಗೆ ಹೆಸರು ಬಂದಿದ್ದು ಮೇಡಮ್. ಆ ಕೀಬೋರ್ಡ್ ಬಂದ್ಮೇಲೆ ನಾನೊಂದು ಆಡಿಯೋ ಸಾಂಗ್ ರೆಕಾರ್ಡಿಂಗ್ ಮಾಡಿಸಿದ್ನಲ್ಲ ಮಾಲಿಂಪುರ್ ಸ್ಟುಡಿಯೋದೊಳಗೆ. ಬಾಬು ಮಾಸ್ಟರ್ ಅಂತ ಅವರು ನಮ್ಮ ಗುರುಗಳು, ನಮ್ಮ ಸೀನಿಯರ್ ಬಿ ಬಾಬು ಮಾಸ್ಟರ್ ಮಾಲಿಂಪುರ್ ಅಂತ. ಅವ್ರ ಸ್ಟುಡಿಯೋದಾಗ ನಾವೊಂದು 8 ಸಾಂಗ್ ರೆಕಾರ್ಡಿಂಗ್ ಮಾಡಿಸಿ ಎಲ್ಲ ನಮ್ದ ಮ್ಯೂಸಿಷಿಯನ್ದೊಳಗೆ. ಅವಾಗ ಅದ್ರೊಳಗೆ ಕೀಬೋರ್ಡ್ ಚೆನ್ನಾಗಿ ನುಡ್ಸಿದ್ಮೇಲೆ ಹಾಡಾಗಿ ಕೇಳಿ ಅದ್ರೊಳಗೆ ಎಲ್ಲರೂ ಹೆಸರು ಹೇಳೋ ಟೈಮ್ನಾಗ ಗಾಯಕರ ಹೆಸರು ವಾದ್ಯಗಾರ ಹೆಸರು ಹೇಳೋ ಟೈಮ್ನೊಳಗೆ ಕೀಬೋರ್ಡ್ ಕಿಂಗ್ ಬಸವರಾಜ್ ಎಲ್ಲಟ್ಟಿ ಅಂತ ಅವತ್ತೇನು ಆ ಸ್ಟುಡಿಯೋದಿಂದ ಏನು ಆ ಧ್ವನಿ ಹೊರಗೆ ಬಂತಲ್ಲ ಇವತ್ತಿಗೂ ಅದ ಐತಿ. ಅಂದ್ರೆ ಆ ಕೀಬೋರ್ಡ್ನ ಅಮ್ಮನ ಪ್ರೀತಿನೂ ಐತ್ರಿ. ಪ್ರೀತಿ ಅಂಕ ಭಾಳ ಐತ್ರಿ. ಜನರ ಪ್ರೀತಿನೂ ಜನರ ಪ್ರೀತಿ ಐತಿ. ಆಮೇಲೆ ಅವಾಗಿನ ಅದಕ್ಕಿಂತ ಮುಂಚೆ ನನಗೆ ಅಂತ ನಾ ನುಡಿಸುವಂತ ಇದಕ್ಕೆ ಅಂತ ಕೀಬೋರ್ಡ್ ನನಗೆ ಸಿಕ್ಕಿದ್ದಿಲ್ಲ. ಆ ಕೀಬೋರ್ಡ್ ಸಿಕ್ಕಾಪಟ್ಟೆ ಅವೆಲ್ಲ ಪ್ರೋಗ್ರಾಮ್ಸ್ಗಳು ಸಿಕ್ಕಾಪಟ್ಟಿದ್ದು. ಅಂದ್ರ ನಿಮ್ ಪ್ರತಿಭೆ ತಕ್ಕಂಗ ಕೀಬೋರ್ಡ್ ಇರ್ಲಿಲ್ಲ. ಇವತ್ತಿಗೂ ಇದು ಒಂದು 6 ವರ್ಷ 7 ವರ್ಷ ಆಯ್ತ್ರಿ ಕೀಬೋರ್ಡ್ ತಗೊಂಡು. ಇದು ಪ್ರತಿಯೊಂದು ನನ್ನ ಹತ್ರ ಎಷ್ಟು ವಸ್ತು ಇದಾವಲ್ಲ ಎಲ್ಲವೂ ದುಡಿತಾವ್ರಿ ನನ್ನ ಹತ್ರ. ಈ ಮೊಬೈಲ್ ಹಿಡ್ಕೊಂಡು ಈ ಮೊಬೈಲ್ ಎಲ್ಲ ದುಡಿತಾವ್ರಿ. ಎಲ್ಲಾನು ನನಗೆ ದುಡ್ಡು ಕೊಟ್ಟವ್ರಿ. ಎಲ್ಲಾನು ನಮ್ಗೆ ದುಡಿತಾವ್ರಿ. ನಾನು ನಾಟಕ ಹೋದಾಗ ಎಲ್ಲಾನು ದುಡಿತಾವ್ರಿ. ಯಾವ ವೇಸ್ಟೇಜ್ ಯಾವ ಇಲ್ಲ. ಇವತ್ತಿಗೂ ನಂದು ಯೂಟ್ಯೂಬ್ ಚಾನಲ್ನಿಂದ ಈ ಮೊಬೈಲ್ ನನಗೆ ಬಂದಿದ್ರಿ. ಯೂಟ್ಯೂಬ್ ಚಾನಲ್ ಹೆಸರು ಏನಾರು ಹೇಳ್ಬೋದು? ಬಸು ಎಲ್ಲಟ್ಟಿ ನಾಟಕ ವಿಡಿಯೋ ಬಸು ಎಲ್ಲಟ್ಟಿ ಚಾನಲ್ ಯೂಟ್ಯೂಬ್ ಚಾನಲ್. 42 ವರ್ಷ ಮುಗಿದ್ರಿ. ಈಗ ಯೂಟ್ಯೂಬ್ ಚಾನಲ್ದಾಗ ನಾವು ಬೆಳಕಿಗೆ ಬರ್ಬೇಕು, ನಾವು ಸೆಲೆಬ್ರಿಟಿ ಆಗ್ಬೇಕು, ನಾವು ಹೆಸರು ಮಾಡ್ಬೇಕು ಅಂತ ಯಾವ ಆಸೆ ಇದ್ದಿಲ್ಲ ಮೇಡಮ್. ನಾನು
ನನ್ ಯಾರೋ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ರು ಅವ್ರು. ನಾ ಡ್ರಾಮಾ ನಾ ಈಗ ಒಂದು 3-4 ವರ್ಷ ಆಯ್ತು ನನ್ನ ಯೂಟ್ಯೂಬ್ ಚಾನಲ್ ಆಗಿ. ಅವಾಗ ಎಲ್ಲಾರು ಬೇರೆದವ್ರ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ರು. ಅವಾಗ ಅದ್ರ ಐಡಿಯಾನೇ ಇದ್ದಿದ್ದಿಲ್ಲ. ಎಲ್ಲ ವಿಡಿಯೋ ಮಾಡ್ತಿದ್ರು, ಹಾಕ್ತಿದ್ರು, ಪಬ್ಲಿಸಿಟಿ ಆದ್ರೆ ಸಾಕಪ್ಪ. ಬಸ್ಸು ಹಣ ಯೂಟ್ಯೂಬ್ನಾಗ ನೋಡಿ ಸಾಕು ನಮ್ಗೆ, ಅಷ್ಟು ದೊಡ್ಡ ಪಡ್ಡು ಅದ್ರ ವಿಚಾರನೇ ಇಲ್ಲ. ಹೀಗಾಗಿ ಅದಾದ್ಮೇಲೆ ನಮ್ಮ ಹಲವರ ಶ್ರೀನಿವಾಸ ಒಂದು ಕಲಾವಿದ ಡಿಜಿಟಲ್ ಅಂತ ಒಂದು ಯೂಟ್ಯೂಬ್ ಚಾನಲ್. ಪಾಪ ಒಂದ್ಸರಿ ಅಚಾನಕ್ ಎಲ್ಲೋ ನಮ್ಗೆ ಹಿಂಗೆ ಭೇಟಿ ಆದ್ರು. ನಾಟಕದ ವಿಡಿಯೋ ಮಾಡಕ್ಕೆ ಬಂದಾಗ ಅವು ಬಂದು 1-2 ವಿಡಿಯೋ ಮಾಡಿದ್ರು ನಮ್ಮ ಭಕ್ತಿಗೀತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ರು. ಸರ್ ನಮ್ದೊಂದು ಚಾನಲ್ ಮಾಡೋಣ್ರಿ, ನಿಮ್ಮ ವಿಡಿಯೋ ಎಲ್ಲ ನಿಮ್ಮ ಚಾನಲ್ಗೆ ಹಾಕೊಂಡು ಅವ ಮಾಡಿದ್ರು. ಅದು ಇವತ್ತಿಗೂ ಪಾಪ ಅದಕ್ಕೆ ಕ್ರೆಡಿಟ್ ಅವಂಗ ಸಲ್ಬೇಕು. ಇವತ್ತಿಗೂ ಒಂದು 22-23 ಸಾವಿರ ಸಬ್ಸ್ಕ್ರೈಬರ್ ಅದಾರ ಅಂದ್ರೆ ಅದಕ್ಕೆಲ್ಲ ಕ್ರೆಡಿಟ್ ಅವಂಗ ಸಲ್ಬೇಕು. ಸೋಷಿಯಲ್ ಮೀಡಿಯಾದೊಳಗೆ ನನ್ಗೆ ಮುಖ ಪರಿಚಯ ಮಾಡಿದ ವ್ಯಕ್ತಿ ಅಂದ್ರೆ ಅದ ಶ್ರೀನಿವಾಸ್ ಹಾಲ್ಗೂರ್. ಒಳ್ಳೆ ವ್ಯಕ್ತಿ ರೀ. ಅಂದ್ರೆ ಅದ್ರ ಐಡಿಯಾ ನನಗೆ ಗೊತ್ತಿದ್ದಿಲ್ಲ. ಯೂಟ್ಯೂಬ್ ಚಾನಲ್ದ ಅವ ಎಲ್ಲ ಮಾಡ್ತೀವಿ, ಇವತ್ತಿಗೂ ಮೇಂಟೆನ್ಸ್ ಅವ ಮಾಡ್ತಾನೆ. ಅವ ಬಿಟ್ಟ ಮೇಲೆ ಈಗ ರೀಸೆಂಟಾಗಿ 1 ವರ್ಷ ಆತ್ರೆ ನನ್ನ ಮಗ ಮಾಡ್ತಾನೆ. ನಿಮ್ಮ ಮಗನ ನಡೆಸ್ತಾರೆ? ಮಾಡ್ತಾರೆ ಅವೆಲ್ಲ. ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡೋದು ಎಲ್ಲ ಅವರೇ ಮಾಡ್ತಾರೆ. ನಮ್ಗೇನು ಬರಲ್ಲ. ನಾವು 7ನೇ ಶಾಲೆ ಕಲ್ತಾವ್ರು. ನಮ್ಗೇನು ಮೊಬೈಲ್ನಾಗ ಯೂಟ್ಯೂಬು ನಾವು ಹಾಡಂದ್ರೆ ಹಾಡೋರು, ಬಾರ್ಸಂದ್ರೆ ಬಾರ್ಸೋರು, ನಾಟಕ ಹೋಗುವಂದ್ರೆ ಮುಗೀತು. ಇದು ಬಿಟ್ಟರೆ ನಮಗೇನು ಇಲ್ಲ. ಆಮೇಲೆ ನಮ್ಮ ಗುರುಗಳು ನಮ್ಮ ರಾಜು ತಾಳಿಕೋಟೆ ಅವರು, ಅವ್ರ ಹತ್ರ ನಮ್ಮ ತಾಯಿಯವ್ರು ನಮ್ಗೆ ಬಿಟ್ಟು ಬಂದಾಗ್ರೆ ಒಂದು ತಿಂಗಳಿಗೆ 1,000 ರೂಪಾಯಿ ಕಳಿಸ್ತೀನವ ನಿನ್ನ ಮಗಿಗೆ ಅಂದ್ರು. ನಾ ಅದು ಅವ್ರು ನಮ್ಮ ತಾಯಿಯವ್ರು ವಿಚಾರ ಮಾಡಲಿಲ್ಲ, ನಾನು ವಿಚಾರ ಮಾಡಿಲ್ಲ. ಅಲ್ಲಿ ಮೊದಲು ಹೋಗೋದು ಬೇಕಾಗಿತ್ತು. ಅಲ್ಲಿ ಹೋಗಿ ಅವಕಾಶ ಸಿಕ್ಕರೆ ಸಾಕಾಗಿತ್ತು. ಅಂಥವ್ರು ಅವಾಗ ಸೆಲೆಬ್ರಿಟಿರು. ಈಗೂ ಅವರು ಈಗ ತೀರ್ಕೊಂಡಾಗಿ ಈಗೂ ಸೆಲೆಬ್ರಿಟಿನಾರ. ನನಗೆ ಯಾವಾಗ ನಾ ಸಾಯೋವರೆಗೂ ಅವ್ರು ನನಗೆ ಸೆಲೆಬ್ರಿಟಿನಾರ. ತಾಳಿಕೋಟೆ ರಾಜು ಅಂದ್ರೆ ನನಗೆ ಸೆಲೆಬ್ರಿಟಿ. ಅಂಥ ಇಂಡಸ್ಟ್ರಿ ಒಳಗೆ ಎಲ್ಲ ಹೆಸರು ಮಾಡಿದವ್ರು ಅವರು. ಅವಾಗ ತಿಂಗಳಿಗೆ 1,000 ರೂಪಾಯಿ ನಿನ್ಗೆ ಏನು ಮೊಬೈಲ್ ಇಲ್ಲ, ಫೋನ್ಪೇ ಇಲ್ಲ, ಏನೂ ಇಲ್ಲರಿ. ಎಲ್ಲ ಮನಿ ಆರ್ಡ್ರ್ ಮಾಡ್ಬೇಕು. ನಮ್ಮ ಮನೆ ಅಡ್ರೆಸ್ಗೆ ಬರ್ಬೇಕು ರೊಕ್ಕ. ಅದು ಒಂದು 4 ದಿವ್ಸಕ್ಕೆ ಬರ್ತಿದ್ವು. ತಿಂಗಳಿಗೆ 1,000 ರೂಪಾಯಿ ಕೊಡ್ತಾನಮ್ಮ ನಿನ್ನ ಮಗಗೆ ಪಗಾರ. ಹ್ಞೂ ರೀ ಅಂದರು. ನಾನು ಹ್ಞೂ ರೀ ಅಂತ ಮುಗಿತು ರೀ. ಅವ್ರು ಹೇಳಿ ಕಳಿಸ್ತಿದ್ರು. ಆಮ್ಯಾಲ ಇಲ್ರಿ ಕಳಿಸ್ರಿ ನಮ್ಮ ಮಗ ನಾವು ಎಲ್ಲ ನೋಡ್ಕೊತೀವಿ. ಅವ್ರು ಪ್ರೇಮಕ್ಕನು ಅವರು ಅಲ್ಲೇ ಹೋಗಿದ್ರಿ. ಅಲ್ಲಿ ಹೋಗಿ ಅವ್ನು ಬಿಡುವಾಗ ಆ ನಾಟಕ ನೋಡ್ಕೊಂಡು ಮುಂಜಾನೆ ಬಂದಾನೆ. ಆದ್ರೆ ಬಿಡೋ ತಕ ನನಗೂ ಎಲ್ಲಿ ಕಳ್ಸಿಲ್ರಿ. ಯಾವಾಗ ನಾನು ಬಿಟ್ಟು ಎಲ್ಲಿ ಹೋಗಿಲ್ರಿ. ಒಬ್ಬ ಮಗ ರೀ? ಒಬ್ಬ ನಾನು ಬಿಟ್ಟ ಇರಾಣ ಆಗೋದಿಲ್ರಿ. ಹೆಂಗ್ ಮಾಡೋದ್ರಿ? ಒಟ್ಟ ನೀವು ಚಿಂತೆ ಮಾಡ್ಬೇಡ್ರಿ, ನಮ್ಮ ಮಗ ನಾವು ತಿಳ್ಕೊತೀವಿ, ನಿಮಗೆ ಕಳಿಸ್ತೀವಿ ಪಗಾರ, ಕಳಿಸ್ಕೊಡ್ರಿ ನಾನು ಆಯ್ತಾಳ್ರಿ ಕಳ್ಸಿ. ಮೇಲೆ ಫೋನ್ ಹಚ್ಚಿವತ್ತ ಅದ ಫೋನ್ ಆಗ ತಗೊಂಡಿರ್ರಿ ಅವ್ರ ಟಚ್ ನಮ್ಮ ಕಡೆ ಏನು ಅದ ಮಾತಾಡಕ್ ಬರಂಗಿಲ್ಲ, ಏನು ಇಲ್ಲ. ತಾವ ಯಾಕೆ ಹೆಚ್ಚೆ ಹೇಳವ್ರೆ. ತಿಂಗಳಿಗೆ 1,000 ರೂಪಾಯಿ ಎಮ್ಮೋ ಮಾಡ್ತಿದ್ರು ಅವ್ರು. ಎಮ್ಮೋ ಮಾಡಿ ನಮ್ಮ ಮನೆಗೆ ಬರ್ತಿದ್ರು, ಅವ್ರಿಗೆ ಕಳಿಸ್ತಿದ್ರು. 1,000 ರೂಪಾಯಿ ಅಂದ್ರೆ ಒಂದು ದಿವ್ಸಕ್ಕೆ ಒಂದು 30-32 ರೂಪಾಯಿ ಪೇಮೆಂಟ್. ಎಷ್ಟು ವರ್ಷ ಅಂದಾಜು? ಎಷ್ಟು ವರ್ಷ? 12 ವರ್ಷ ಇದ್ದೀನಿ. 12 ವರ್ಷ. ನಾನು ಲಾಸ್ಟ್ ಬಿಟ್ಟು ಅವ್ರ ಹತ್ರ ಬಿಟ್ಟು ಬರುವಾಗ ನನ್ನ ಪೇಮೆಂಟ್ 6,000. ಓ, ಎಷ್ಟು ವರ್ಷ ಕೆಲಸ ಮಾಡಿ? 12 ವರ್ಷ. 12 ವರ್ಷ ರೀ? 12 ವರ್ಷ. 97ರಾಗ ಹೋಗಿನ್ರಿ ನಲ್ಲಿ. ಬಿಟ್ಟು ಬಂದಿದ್ದು 2009ರಾಗ. ಓಹೋ, 2009. 12 ವರ್ಷ ಜರ್ನಿ ರೀ ರಾಜು ತಾಳಿಕೋಟೆ ಸರ್ ಜೊತೆ. ಅವರು ಒಂದು ಟೀಮ್ ಬಿಟ್ರೆ ಬೇರೆ ಆ ಟೀಮ್ ಸಾಕಷ್ಟು ಜನ ಎಲ್ಲರೂ ನಾ ಇಂಪ್ರೂವ್ಮೆಂಟ್ ಆದ್ಮೇಲೆ ಎಷ್ಟೋ ಜನ ಆಫರ್ ಕೊಟ್ರು ನನಗೆ. ಬೇರೆ ಬೇರೆ ಕಂಪ್ನಿ ಅವ್ರು ನಿನಗೆ ನಿಮ್ಮ ಮಾಲಕ್ಕೆ ಎಷ್ಟು ಪೇಮೆಂಟ್ ಕೊಡ್ತಾನೆ ಹೇಳ, ಅದಕ್ಕೆ ಡಬಲ್ ಕೊಡ್ತೀವಿ, ನಿನಗೆ ಇಷ್ಟು ಅಡ್ವಾನ್ಸ್ ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ ಅಡ್ವಾನ್ಸ್. ನಮ್ಮ ಕಡೆ ಬಾಂಡ್ ಬರ್ಸು 3 ವರ್ಷ 4 ವರ್ಷ ಬೇಡ ಒಳ್ಳೆನ್ರಿ. ನಾ ದುಡಿದ್ರು ಇದೇ ಒಂದು ಕಂಪ್ನಿ ಫಸ್ಟ್, ಇದೇ ಲಾಸ್ಟ್. ನನಗೆ ನಾ ಇವತ್ತೆಲ್ಲ ಹೊರಗೆ ಹೋದ್ರೆ ನಾನು ದುಡ್ಕೊಂಡು ತಿನ್ನುವಂಗ ನಮ್ಮ ಮಾಲಕ ರೆಡಿ ಮಾಡಿಬಿಟ್ಟಾರೆ. ಅದು ಬಿಟ್ರೆ ನಾ ಇಲ್ಲಿ ಇದು ಬಿಟ್ರೆ ನೀವು ಅವ್ರ ಕಂಪ್ನಿ ಬಿಟ್ಟು ನಾ ನಿಮ್ಮ ಕಡೆ ಬೇರೆ ಕಡೆ ಹೋದ್ರೆ ನಮ್ಗೆ ಎಲ್ಲರೂ ಕರೀತಾರೆ. ನಾನು ನಾಟಕ ಕಂಪ್ನಿ ಒಂದು ಬಿಟ್ಟು ಬೇರೆ ಕಡೆ ಇನ್ನೂ ಬೇರೆ ಕಡೆ ಏನಾದ್ರು ದುಡಿತಿರ್ತೀನಿ. ಇನ್ನು ಈ ಕಂಪ್ನಿ ಬಿಟ್ಟರೆ ಬೇರೆ ಕಂಪ್ನಿಗೆ ಎಲ್ಲಿ ಹೋಗಲ್ಲ ಅಂತೇಳಿ. ಹಂಗಾಗಿ ಅದೇ ಒಂದು ಉದ್ದೇಶದಿಂದ ಅವ್ರ ಕಂಪ್ನಿ ಬಿಟ್ಟು ಬಂದ್ಮೇಲೂ ಎಮರ್ಜೆನ್ಸಿ ಯಾವಾಗಾರ ಒಂದು 2 ದಿವಸ 3 ದಿವಸ ಹಿಂಗೆ ಹೋಗ್ತಿದ್ನಿ. ಅವ್ರು ಪಾತ್ರ ಮಾಡಿದ್ರೆ
ನಾ ಹೋಗ್ಬೇಕು ಅವಾಗ ಅವ್ರಿಗೆ ಅಂದ್ರೆ ಅವ್ರ ಹಾಡುಗಳೆಲ್ಲ ನಮ್ಗೆ ಮ್ಯಾಚ್ ಇರ್ತಿದ್ವು. ಅವರು ಬಸ್ಸ ನೀನೇ ಬರಬೇಕು ಹಿಂಗೆ ಕರೆದಿದ್ರು. ನಾವು ಅವ್ರ ಮಾಮ ಅಂತಿದ್ವಿ. ಏ ಬರ್ಬೇಕು ಒಂದು 2 ದಿವಸ ಐತಿ 3 ದಿವಸ ಪಾತ್ರ ಮಾಡೋದನ್ನ ಬರ್ಬೇಕು. ಆಯ್ತು ಬರ್ತೀನಿ ರೀ ಮಾಮ ಮುಗಿಸಿ ಮತ್ತು ಅವ್ರು ದುಡ್ಡು ಕೊಟ್ಟರು ಆಯಿತು ಬಿಟ್ರು ಆಯ್ತು. ಬರೋವಾಗ ನಾನು ಸಾಕನ್ನೊಂದು ದುಡ್ಡು ಕೊಟ್ಟು ಕಳಿಸ್ತಿದ್ರು. ಆ ದುಡ್ಡು ಆಮೇಲೆ ಅವಾಗ ನಾವು ದುಡ್ಡ ನೋಡಿಲ್ಲ ರೀ, ಅವರೇ ನೋಡಿಲ್ಲ ಅವಾಗ. ಅವೆಲ್ಲ ನಾವು ಬದಾಮಿ ಬನಶಂಕರಿ ಒಳಗೆ ದೊಡ್ಡ ಈ ಜೋಳ ಚೀಲ ಎಲ್ಲ ರೊಕ್ಕ ತುಂಬಿವ್ರಿ ನಾವು. ಕಲೆಕ್ಷನ್ ನೋಡಿದ್ರೆ ನಮ್ಮ ನಾಟಕಕ್ಕೆ ಕಲೆಕ್ಷನ್ 4 ಶೋ ಮಾಡ್ತಿದ್ದೀವಿ. ಲಕ್ಷ 2 ಲಕ್ಷ ಗಟ್ಟಲೆ ದುಡ್ಡು ನನ್ನ ಕೈಯಾಗ ಕೊಡ್ತಿದ್ವಿ. ಅದೊಂದು ದೊಡ್ಡ ವಿಶ್ವಾಸ. ಅವ್ರ ಮಗನಕಿಂತ ಹೆಚ್ಚು ನೋಡ್ಕೊಂಡ್ರೆ ನಾ ಒಮ್ಮೆ ಅವ್ರ ಕಂಪ್ನಿ ಬಿಟ್ಟು ಹೇಳಲ್ಲ ಬಿಟ್ಟು ಬಂದಿದ್ದೀನಿ ರೀ. ಇಲ್ಲಿ ಬಂದು ಎಳ್ಕೊಂಡು ಹೋದ್ರ ಅವ್ರು ನಾನು ಇಲ್ಲಿ ಬಂದು ಜಗಳ ತೆಗೆದು ಎಳ್ಕೊಂಡು ಹೋದ್ರಿ ಇಲ್ಲೇ ಕರ್ಕೊಂಡು ಹೋಗೋಣ ಮತ್ತ ಹಿಂದಿ ಕಳ್ಸ್ರಿ. ಅವಾಗೇನ ನಾ ಹೊಲ ಕೊಟ್ಟಿಲ್ಲ, ಮನಿ ಕೊಟ್ಟಿಲ್ಲ, ಏನು ಒಂದು ನಾ ಭೂಮಿ ಕೊಟ್ಟಿಲ್ಲ. ಅವ್ ಒಟ್ಟ ಗಂಡು ಮಕ್ಕಳು ಹಾಟಿಗೆ ಹಾಕುವಂಗ ದುಡ್ಕೊಂತಿರೋ ವಿದ್ಯೆ ಆತ ಕಲ್ಸೆ. ಆ ಗುರುವಿನ ಪುಣ್ಯದಿ ಪುಟ್ರಾಜ ಗುರುವಿನ ಪುಣ್ಯದಿಂದ ಕಲ್ಸೇನಿ. ಆ ಟನ್ಯಾಗ ಅವ ನಾ ಏನೇನು ಕೊಟ್ಟಿಲ್ಲ ಅಂದ್ರು. ನಾನು ಆಯ್ತು ಮಾತು ಅವ್ರ ಹಿರಿಯಾಗಿ ಹೇಳಿ ಅವ್ರನ್ನ ಕಳಿಸ್ಕೊಟ್ಟ. ಇನ್ನೇ 2 ವರ್ಷ ನಾ ಸಿನಿಮಾ ಹೋಗೋದನಿ ಅನ್ಕತಕ ಅವ್ನ ಇರಬೇಕು, ಅನ್ಕತಕ ಇಟ್ಕೊಳ್ಳೋ ಅವ್ರನ್ನ ಆಮ್ಯಾಲ ಕಳಿಸ್ತ. ಯಾವಾಗ ಸಿನಿಮಾ ಕ್ಷೇತ್ರಕ್ಕೆ ಹೋದ್ಮೇಲೆ ನನ್ನ ಬಿಟ್ಟು ಎಲ್ಲಿ ಹೋಗಿದ್ದಿಲ್ಲ. ಬೆಂಗಳೂರಿಗೆ ಹೋದ್ರು ಅವ್ರಿಗೆ ಅವ್ರ ಒಂದೇ ಕೆಲಸಲ್ಲಿ ಎಲ್ಲಾನು ಕಲಿಸ್ಬಿಟ್ರು. ನಾವು ಗಾಡಿ ಡ್ರೈವಿಂಗ್ ಮಾಡ್ಬೇಕು. ಇವತ್ತಿಗನ್ನ ಇಷ್ಟು ವರ್ಷ ಒಂದು 18 ವರ್ಷ ಆಯ್ತು ನಾವು ಗಾಡಿ ಡ್ರೈವಿಂಗ್ ಮಾಡಕೈತಿ. ಎಲ್ಲಿ ಒಂದು ಸಣ್ಣ ಕ್ರಾಚಸ್ಸು ಇಲ್ಲ ನಮ್ಮ. ಆ ರೀತಿ ಪರ್ಫೆಕ್ಟ್ ಡ್ರೈವಿಂಗ್ ಅವ್ರದ್ದು. ನಮ್ಮ ಮಾಲಕರು ನಮ್ಮ ರಾಜು ತಾಳಿಕೋಟೆ ಅವರು ಬೆಂಗಳೂರವ್ರಿಗೆ ಹೋದ್ರು ಗಾಡಿ ನಾನೇ ಡ್ರೈವ್ ಮಾಡ್ಬೇಕು. ಅವರು ಒಂದು ಸುಟ್ಕೇಸ್ ಅವರು ಡ್ರೆಸ್ಸು ಅದೇನು ಸಿಸ್ಟಮೆಟಿಕ್ ಏನಿದ್ರು ನನ್ನ ಕೈ ಆಗಿರುತ್ತೆ. ಅವ್ರು ಎಲ್ಲಿ ರೂಮ್ ಮಾಡಿದ್ರು ಬೆಳಗ್ಗೆ ಜಳಕ ಮಾಡಿದ್ರೆ ಎಲ್ಲ ನಾನೇ ಕೊಡ್ಬೇಕು. ಬೆಳಗ್ಗೆ ಟಿಫನ್ ಎಲ್ಲ ಅವ್ರದ್ದೊಂದು ಪಾಲಿಸಿ ನಾವು ಪಾಲಿಸ್ಕೊಂತ ಬಂದೀನಿ. ಅವ್ರೇನು ನಮ್ಗೆ ಇಲ್ಲಿವರೆಗೂ ಏನು ಹೇಳಿ ಕಲಿಸ್ಯಾರ, ಯಾರಿಗೂ ಅನ್ಯಾಯ ಮಾಡಬೇಡಪ್ಪ, ನೀ ದುಡ್ದದ ನಿನಗೆ ಉಳಿತೈತಿ, ನಿನ್ನ ಉದ್ಯೋಗ ಅದ್ರ ಮೇಲೆ ಶ್ರಮ ಪಡು, ಅದ್ರ ಮೇಲೆ ನಿಷ್ಠೆಯನ್ನು ದುಡಿ, ನೀ ಯಾವಾಗಲೂ ಹೊಟ್ಟೆ ತುಂಬತೈತಿ ಅಂತ ಹೇಳ್ಯಾರ. ಅಷ್ಟೇ. ನಾ ಯಾವುದಕ್ಕೂ ಆಸೆ ಮಾಡಂಗಿಲ್ಲ. ಇವತ್ತು ಯಾರೋ ಬೇಕಾದ್ರೆ ಬಿಲ್ಡಿಂಗ್ ಕಟ್ಟಿಸ್ಲಿ ಏನೋ ಕಟ್ಟಿಸ್ಲಿ, ಇನ್ನೊಬ್ರು ಯಾರೋ ನನ್ಕಿಂತ ಭಾರಿ ಕಲಾವಿದ್ರು ಅವ್ರಿಗೂ ಗೌರವ ಕೊಡ್ತೀನಿ ರೀ. ಹಿಂಗೆ ನನ್ಕಿಂತ ದೊಡ್ಡವನ ಅದ, ಅವನಕ್ಕೆ ಭಾರಿ ಇವು ಯಾವೂ ನನ್ನ ಜೀವನದಾಗ ಯಾವಾಗೂ ಬಂದಿಲ್ಲ ರೀ. ಸರ್ ನಾವು ಒಂದು ನಾಟಕ ನೋಡಾಕದ್ ಹೋದಾಗ ನಾವು ನೋಡೋದು ಮೇನ್ ಅಲ್ಲಿ ಪಾತ್ರಧಾರಿಗಳು ನೋಡ್ತೀವಿ ಸರ್. ಪಾತ್ರಧಾರಿಗಳು ಹಿಂದೆ ನಿಮ್ಮ ಈ ವಾದ್ಯಗಳ ಜೊತೆ ನಿಮ್ಮ ಕೈಗಳು ಇಷ್ಟೆಲ್ಲ ಕೆಲಸ ಮಾಡ್ತಾವ ಅನ್ನೋದು ಭಾಳ ಜನಕ್ಕೆ ಗೊತ್ತೇ ಇರಂಗಿಲ್ಲ ರೀ. ಇದು ಇದ್ರ ಬಗ್ಗೆ ನಮ್ಗೆ ನಿಮ್ಮ ಕಷ್ಟಗಳು ಇದ್ರ ಬಗ್ಗೆ ಎಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ಸರ್. ನಿಮ್ಗೆ ಧನ್ಯವಾದಗಳು ಮೇಡಮ್. ನಮ್ಮ ಇಲ್ಲಿವರೆಗೂ ಗುರುತಿಸ್ಕೊಂಡು ಬಂದು ನಮ್ಮ ಒಂದು ಚಿಕ್ಕ ಹಳ್ಳಿವರೆಗೂ ಒಬ್ಬ ಸಣ್ಣ ಕಲಾವಿದನ ಇಲ್ಲಿವರೆಗೂ ಹುಡುಕಿಕೊಂಡು ಬಂದು ನಮ್ಮ ಒಂದು ಜೀವನದ ಒಂದು ರೂಪರೇಷೆಗಳನ್ನ ಎಲ್ಲ ವಿಸ್ತಾರವಾಗಿ ತಮ್ಮ ವಾಹಿನಿ ಮೂಲಕ ಹೊರ ಹಾಕಿದಾಗ ನಿಮಗೂ ಕೂಡ ನಮ್ಮ ಕಡೆಯಿಂದ, ನಮ್ಮ ಇಡೀ ಕುಟುಂಬದ ವತಿಯಿಂದ, ನಮ್ಮ ಕಲಾ ಬಳಗದ ವತಿಯಿಂದ, ಇಡೀ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಊರಿನ ಕಲಾಭಿಮಾನಿಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಮುಂದಿನ ಎಪಿಸೋಡ್ ಒಳಗೆ ನಿಮ್ಮ ಪಕ್ಕದಾಗಿರೋ ಕಲಾವಿದರನ್ನ ತಗೊಂಡ್ರಿ, ಅವ್ರನ್ನ ಜರ್ನಿ ಜೊತೆಗಿರಿ ನಿಮ್ಮ ಕೈ ಚಳಕ ಜರ್ನಿ ಹೆಂಗೈತೆ ಅವ್ರನ್ನೂ ಕೇಳಲ್ಲ, ಅವ್ರದ್ದು ಇಂಟರ್ವ್ಯೂ ಮಾಡಿ ಅವರು ಹೇಳ್ತಾರೆ. ಯಾಕಂದ್ರೆ ಇಷ್ಟೆಲ್ಲ ಕಲಾವಿದರನ್ನ ಇಂಟರ್ವ್ಯೂ ಮಾಡಿದವ್ರಿ ಎಲ್ಲರದು ಕಷ್ಟ ಜೀವನ. ಅವರು ಎಲ್ಲ ಪಾಪ ಎಲ್ಲ ಪರಿಸ್ಥಿತಿ ಇನ್ನೊಂದು ನಾ ಹೇಳ್ಬಾರ್ದ್ರ ಅದ ಅವ್ರು ಬಂದಾಗ ಅವ್ರ ಬಾಯಲ್ಲಿಂದ ಕೇಳ್ರಿ, ಅವರೇ ಹೇಳ್ತಾರೆ. ಯಾಕಂದ್ರೆ ಸಾಕಷ್ಟು ಮಂದಿ ನನ್ನ ಜೊತೆ ಇದ್ದವ್ರು ಯಾರೋ ಬಂದ್ರು. ಇವತ್ತಿಗೆ ನಂದು ಇವ್ರ ಒಂದು 12 ಆಲ್ಮೋಸ್ಟ್ ಎಲ್ಲ ವಿಡಿಯೋ ನೋಡ್ಬೇಕು ಸರ್. ಎಲ್ಲ ವಿಡಿಯೋದವ್ರು ಒಬ್ಬೊಬ್ರು ಪ್ಲೇಯರ್ ಚೇಂಜ್ ಅದಾರ ನನ್ನ ಹತ್ರ ನೋಡಿರ್ಬೋದ್ರು. ಈಗಿದ್ದ ಪ್ಲೇಯರ್ ಇದಕ್ಕಿಂತ ಮೊದಲಿದ್ದ ಪ್ಲೇಯರ್. ಯಾಕಂದ್ರೆ ಬಂದವರು ಹೋದವ್ರು ಬರ್ಲಿ, ಯಾರು ಬರ್ತಾರೆ ಬರ್ಲಿ. ಈಗಿದ್ದವ್ರ ಅನ್ಕ ಎಲ್ಲಾರು ನನ್ನ ಹತ್ತಿಗೆ ಕಲ್ತಾವ್ರಿ. ಈಗ ಏನ್ ರೀಸೆಂಟ್ 3 ಮಂದಿ ಏನದಾರ ಪ್ಯಾಡ್ ರೀ, ಡೋಲಕ್, ಡ್ರಮ್ಸ್ ಏನ್ ಬರ್ತಾವ್ರಲ್ಲ ಎಲ್ಲ ಪಾಪ ಏನು ಕಲಿಯಲ್ದವ್ರು. ಅವರೆಲ್ಲ ಟೋಟಲ್ ಟ್ರೈನ್ ಮಾಡಿದವ್ ನಾವೇ. ಅವ್ರಿಗೆ ಇನ್ಸ್ಟ್ರೂಮೆಂಟ್ಸ್ ಅದಕ್ಕೆ ಒಂದು ಕೊಟ್ರಿ ರೊಕ್ಕ ಹಾಕಿರಿ. ಟೋಟಲ್ ಈ ಡ್ರಾಮಾ ಸ್ಟೇಜ್ನವ್ರದ್ದು ಅವ್ರದ್ದೊಂದು ಪಾಪ ಅವ್ರದ್ದು ಪರಿಸ್ಥಿತಿ ಭಾಳ ಕೆಟ್ರಿ. ಈಗ ನಮ್ದೆಲ್ಲ ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ನಾವು.
ಅವರು ಒಂದು ಡ್ರಾಮಾ ಸ್ಟೇಜ್ ಮಾಡ್ಬೇಕಾದ್ರೆ ಸುಮಾರು 18ರಿಂದ 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕ್ರಿ ಅವ್ರು, ಬಂಡವಾಳ ಹಾಕ್ಬೇಕ್ರಿ. ಓಹೋ ಒಂದು ಗಾಡಿ ಬೇಕು, ಜನರೇಟರ್ ಬೇಕು, ಸೌಂಡ್ ಸಿಸ್ಟಮ್ಗೆ ಒಂದು 9ರಿಂದ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಸೌಂಡ್ ಸಿಸ್ಟಮ್ಗೆ. ಆ ಊರಿಗೆ ಹೋಗಿ ಹಾಕಿ ಹೋಗಿ ಅವ್ರಿಗೆ ಮರುದಿವ್ಸ ಅಲ್ಲಿಂದ ಕಿತ್ಕೊಂಡು ಮನೆಗೆ ಹೋಗಿ ಅವ್ರಿಗೆ ಪಗಾರ ಪೇಮೆಂಟ್ ಎಷ್ಟು ಅಂದ್ರೆ ಒಂದು ನಾಟಕಕ್ಕೆ 15ರಿಂದ 16 ಸಾವಿರ ರೂಪಾಯಿ ಪೇಮೆಂಟ್ ರೀ. ಅಷ್ಟ್ರೊಳಗೆ 6ರಿಂದ 7 ಮಂದಿ ಲೇಬರ್ ಇರ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಹೋಗ್ಬೇಕ್ರಿ ಅವ್ರು. ಮಧ್ಯಾಹ್ನ 2 ಗಂಟೆಗೆ ಹೋದ್ರೆ ಊರಾಗ ನೀರು ಕೊಟ್ರೆ ನೀರು ಕೊಡಲಿಲ್ಲ ಏನಿಲ್ಲ, ನಮ್ಮ ಉದ್ಯೋಗ ನಾವು ಮಾಡಬೇಕು. ಅದೆಲ್ಲ ಮುಗಿಸಿ ರಾತ್ರಿ ಎಲ್ಲರಿಗೂ ಚಂದ ಕಾಣೋಂಗೆ ಲೈಟ್ ಹೊಳಿಯೋಂಗೆ ಎಲ್ಲ ಸಜ್ಜು ಮಾಡಿ ನಿಂದಿರ್ಸಿರ್ತಾರೆ ಅವ್ರು. ಅವ್ರು ಉಪವಾಸ ಇದ್ರು ಅದು ಮಾಡಬೇಕಾರೆ ಅವ್ರು. ನಾವು ಆದರೂ ನಮ್ಗೆ ಊಟ ಇಲ್ಲ ಅಂದ್ರೆ ನೀವು ಊಟ ಮಾಡಿ ಬಂದಿಲ್ಲ ನಿಮ್ಮ ಊರಾಗತ್ತ ಕೇಳಿದ ಊರುಗಳು ಸಾಕಷ್ಟು ಇದಾವ್ರು ನಮ್ಗೆ. ಊಟ ರೀ ಸರ್ ಅಂತ ಕೇಳಿ ನಿಮ್ಮ ಊರಾಗ ಮಾಡಿ ಬಂದಿಲ್ಲ ನೀವು ಅಂತಂದ್ರೆ ಹಂಗೂ ಇರ್ತಾವ. ಅದು ಅವ್ರದ್ದು ಭಾಳ ಕಷ್ಟ ಐತ್ರಿ. ಅವ್ರದ್ದು ರಂಗ ಸಜ್ಜಿಕೆ ಅವ್ರದ್ದು ಡ್ರಾಮಾ ಸೀನ್ಸ್ನ ಅವ್ರದ್ರಿ. ಅವ್ರದ್ದು ಪಾಪ ಅವ್ರಿಗೆ ಅವ್ರು ಹಾಕಿದ ಬಂಡವಾಳಕ್ಕೆ ಅವ್ರಿಗೆ ಕೊಡುವಂಥ ಸಂಭಾವನೆಗೆ ಏನು ಅದ್ರದ್ದು 15-20 ಲಕ್ಷ ರೂಪಾಯಿ ಅವ್ರು ಬಡ್ಡಿ ಹಂಗೆ ರೊಕ್ಕ ಕೊಟ್ರೆ ತಿಂಗಳ ಅದ್ರದ್ದು ಅಷ್ಟು ದುಡ್ಡು ಬರ್ತೈತ್ರಿ ಅವ್ರಿಗೆ. ಆದರೂ ಅವ್ರಿಗೊಂದು ಅದೊಂದು ಹವ್ಯಾಸ ಮಾಡಬೇಕು, ನಾವು ನಮ್ದು ಒಂದು ಐತಿ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಮಾಡ್ಕೊತ. ಈ ಹವ್ಯಾಸಗಳು ಹಂಗ ಅಲ್ಲ ಸರ್, ನಾವು ನಮ್ಗೆ ದುಡ್ಡು ಬರ್ತೈತಿ ಮಾಡ್ಬೇಕು ಅನ್ನೋದೇ ಇರಂಗಿಲ್ರಿ. ಅದು ಹೆಂಗ್ ಬಂದೈತಿ ಅನ್ನೋದು ಗೊತ್ತಾಗಲ್ಲ ನಮ್ಗೆ. ಒಂದು ಹುಮ್ಮಸ್ ನಮ್ಮ ಊರಾಗ ನಮ್ಗೆ ಇದ್ದೂರಾಗ ನಾವು ಕಾರ್ಯಕ್ರಮ ಮಾಡೋದು ಒಂದು ದೊಡ್ಡ ಹೆಮ್ಮೆ ಇರ್ತೈತಿ. ಅಲ್ಲಿ ನಮ್ಗೆ ಅಲ್ಲಿ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ಮನ್ಸಿಗೆ ಬೇಜಾರಾಕೈತಿ ಇಷ್ಟ. ಈಗ ಮುಂದಿನ ಸಂದರ್ಶನ ಒಳಗ್ರಿ ನಿಮ್ ಜೊತೆ ನಿಮ್ ಕೈ ಜೋಡಿಸ್ಕೊಂಡು ಬರುವಂತ ಕಲಾವಿದ್ರನ್ರಿ ಒಂದ್ ಸಂದರ್ಶನ ಮಾಡ್ಕೊಂಡು ಅವ್ರದ ಜೀವನದ ಬಗ್ಗೆ ಕೇಳ್ಕೊಂಡು ಒಂದ್ ಸಂದರ್ಶನ ಮಾಡೋಣ. ಅವಶ್ಯವಾಗಿ ರೀ, ಕರೆಸ್ತೀನಿ ರೀ. ಅವ್ರು ಕರೆಸೋ ವ್ಯವಸ್ಥೆ ಮಾಡ್ತೀನಿ ರೀ, ನಿಮ್ಗೆ ಹೇಳ್ತೀನಿ.